ಸರಸ್ವತಿಯ ಸೇವೆಯನ್ನು ಮಾಡ್ತಾ ಇದ್ದಾರೆ. ಈಗ ರಾಜಶ್ರೀ ಅವರಿಂದ ಪ್ರಾರ್ಥನೆ. शिवं शुद्धबुद्धं परमेश्वरनाथं, शिवं शुद्धबुद्धं परमेश्वरनाथं, न देवो न बन्धु न कर्ता न कर्मा, न अङ्गं न सङ्गं न स्वेच्छा न कायं, नन्दरूपं नमो वीतरागं, चिदानन्दरूपं नमो वीतरागं, चिदानन्दरूपं नमो वीतरागं. ಶ್ರೀಮಠದಿಂದ ನಡೆಸಲ್ಪಡುವ ಇಂದಿನ ಹಿರಿಯ ರಥೋತ್ಸವದ ಸಂದರ್ಭದಲ್ಲಿ ನೇತೃತ್ವ ಸಾನ್ನಿಧ್ಯ ಅಧ್ಯಕ್ಷತೆ ಯನ್ನು ಆಶೀರ್ವಚನವನ್ನು ನೀಡಲಿರುವ ಪರಮಪೂಜ್ಯ ಜಗದ್ಗುರು ಶ್ರೀಮದಭಿನವ ಸ್ವಸ್ತಿ ಶ್ರೀ ಡಾಕ್ಟರ್ ಚಾರುಕೀರ್ತಿ ಭಟ್ಟಾರಕ ಪಂಡಿತಾಚಾರ್ಯವರ ಮಹಾಸ್ವಾಮೀಜಿಗಳವರು ಶ್ರೀ ದಿಗಂಬರ ಜೈನಮಠ ಮೂಡುಬಿದ್ರಿ ಇವರನ್ನು ಇಂದಿನ ಈ ಧಾರ್ಮಿಕ ಕಾರ್ಯಕ್ರಮಕ್ಕೆ ಹೃತ್ಪೂರ್ವಕವಾಗಿ ಸ್ವಾಗತಿಸುತ್ತಿದ್ದೇನೆ. ಇಂದಿನ ಶ್ರವಣ ಸಂಸ್ಕೃತಿ ಸಮ್ಮೇಳನವನ್ನು ಉದ್ಘಾಟಿಸಲಿರುವವರು ಶ್ರೀ ಡಿ ಸುರೇಂದ್ರ ಕುಮಾರ್ ಬೆಂಗಳೂರು. ಇಂದಿನ ಶ್ರವಣ ಸಂಸ್ಕೃತಿ ಸಮ್ಮೇಳನದ ಉದ್ಘಾಟನೆಯನ್ನು ಮಾಡಲಿರುವ ಕೇಸರಿ ರತ್ನರಾಜಯ್ಯ ಬೆಂಗಳೂರು ಇವರನ್ನು ಕೂಡ ಈ ಧಾರ್ಮಿಕ ಸಭೆಗೆ ಹೃತ್ಪೂರ್ವಕವಾಗಿ ಸ್ವಾಗತಿಸುತ್ತಿದ್ದೇನೆ. ಹಾಗೆ ಶ್ರವಣ ಜ್ಯೋತಿಯನ್ನು ಬೆಳಗಲಿರುವವರು ಇಂದಿನ ಪ್ರಧಾನ ಅತಿಥಿಗಳಾಗಿ ಆಗಮಿಸಿದಂತಹ ಶ್ರೀಯುತ ಶೈಲೇಂದ್ರ ಜೈನ್ ಆರೋಹ ಇವರನ್ನು ಕೂಡ ಈ ಧಾರ್ಮಿಕ ಸಭೆಗೆ ಹೃತ್ಪೂರ್ವಕವಾಗಿ ಸ್ವಾಗತಿಸುತ್ತಿದ್ದೇನೆ. ಹಾಗೆ ಇಂದು ಪ್ರಧಾನ ಉಪನ್ಯಾಸ ನೀಡಲಿರುವವರು ಡಾಕ್ಟರ್ ಶಾಂತಿಸಾಗರ ಶಿರಹಟ್ಟಿ ಶಾಸ್ತ್ರಿ, ಪ್ರಾಕೃತ ವಿದ್ವಾಂಸರು, ಅತಿಥಿ ಉಪನ್ಯಾಸಕರು, ಮೈಸೂರು ವಿಶ್ವವಿದ್ಯಾನಿಲಯ ಮೈಸೂರು. ಇವರನ್ನು ಕೂಡ ಇಂದಿನ ಈ ಹಿರಿಯ ರಥೋತ್ಸವದ ಸಂದರ್ಭದಲ್ಲಿ ನಡೆಯಲಿರುವ ಧಾರ್ಮಿಕ ಸಮಾವೇಶಕ್ಕೆ ಹೃತ್ಪೂರ್ವಕ ಸ್ವಾಗತಿಸುತ್ತಿದ್ದೇನೆ. ಹಾಗೆ ಇನ್ನೋರ್ವ ಅತಿಥಿಗಳು ಶ್ವೇತಾ ಜೈನ್, ನೋಟರಿ ಹಾಗೂ ವಕೀಲರು. ಇವರನ್ನು ಕೂಡ ಇಂದಿನ ಈ ಧಾರ್ಮಿಕ ಸಭೆಗೆ ಹೃತ್ಪೂರ್ವಕವಾಗಿ ಸ್ವಾಗತಿಸುತ್ತಿದ್ದೇನೆ. ಹಾಗೆ ಉಮಾನಾಥ ಶೆಣೈ ವೇದಿಕೆಗೆ ಬರಬೇಕೆಂದು ಅವರನ್ನು ಕೂಡ ನಾನು ಹೃತ್ಪೂರ್ವಕವಾಗಿ ಸ್ವಾಗತಿಸುತ್ತಿದ್ದೇನೆ. ಇಂದಿನ ಈ ಧಾರ್ಮಿಕ ಸಭೆಗೆ ಧಾರ್ಮಿಕ ಸಭೆಯಲ್ಲಿ ತಮ್ಮ ಉಪಸ್ಥಿತಿಯನ್ನು ನೀಡಿದಂತಹ ಪಟ್ನಶೆಟ್ಟಿ ಸುದೇಶ್ ಕುಮಾರ್ 18 ಬಸದಿಗಳ ಮುಕ್ತೇಸರು ಇವರನ್ನು ಕೂಡ ಆಹ್ವಾನಿಸುತ್ತಿದ್ದೇನೆ. ಹಾಗೆಯೇ ದಿನೇಶ್ ಆನಡ್ಕ ಮುಕ್ತೇಸರರು ಇವರನ್ನು ಕೂಡ ಈ ಧಾರ್ಮಿಕ ಸಭೆಗೆ ಹೃತ್ಪೂರ್ವಕವಾಗಿ ಸ್ವಾಗತಿಸುತ್ತಿದ್ದೇನೆ. ಅಂತೆಯೇ ದಿನೇಶ್ ಆದರ್ಶ್ ಇವರನ್ನು ಕೂಡ ಮುಕ್ತೇಸರರು ಇವರನ್ನು ಕೂಡ ಈ ಧಾರ್ಮಿಕ ಸಭೆಗೆ ಹೃತ್ಪೂರ್ವಕವಾಗಿ ಸ್ವಾಗತಿಸುತ್ತಿದ್ದೇನೆ. ಹಾಗೆಯೇ ಇಲ್ಲಿ ನೆರೆದಿರುವ ಸರ್ವರನ್ನು ಕೂಡ ಈ ಸಭೆಗೆ ಹೃತ್ಪೂರ್ವಕವಾಗಿ ಸ್ವಾಗತಿಸುತ್ತಿದ್ದೇನೆ. ಜೈ ಜಿನೇಂದ್ರ.
ಕೊಡಬೇಕಾಗಿತ್ತು. ಭಾರಿ ಸಂಕ್ಷಿಪ್ತವಾಗಿ ನಾನು ಹೇಳ್ತಾ ಇದ್ದೇನೆ. ಬೆಳಗಾವಿ ಜಿಲ್ಲೆಯ ಅಥಣಿ ತಾಲೂಕಿನ ನಂದೇಶ್ವರ ಗ್ರಾಮದ ಶಾಂತಿಸಾಗರ ಶಿರಹಟ್ಟಿ ಇವರು ಜೈನ ಧರ್ಮದ ಸಿದ್ಧಾಂತ, ಆಧ್ಯಾತ್ಮ, ನ್ಯಾಯ, ಯೋಗ ಧ್ಯಾನ ವಿಷಯಗಳ ಪಂಡಿತರು ಹಾಗೂ ತರಬೇತಿಗಾರರು. 1996ರಿಂದ ದಶಲಕ್ಷಣ ಶಿಬಿರಗಳ ಮೂಲಕ ಜನಭಾಷೆಯಲ್ಲಿ ತರ್ಕ, ಆಧ್ಯಾತ್ಮ, ಯೋಗ ವಿಷಯಗಳ ಪ್ರಧಾನ ಶೈಲಿಯ ಪ್ರವಚನಕಾರರು. ಪ್ರಾಕೃತ ಜೈನಶಾಸ್ತ್ರಗಳ ವಿದ್ವಾಂಸರು, ಉಪನ್ಯಾಸಕರು, ಅಧ್ಯಾಪಕರು, ಸಂಪನ್ಮೂಲ ವ್ಯಕ್ತಿ ಆಗಿದ್ದಾರೆ. ಪ್ರಾಕೃತ, ಸಂಸ್ಕೃತ, ಕನ್ನಡ, ಹಿಂದಿ ಚತುರ್ಭಾಷಾ ಪ್ರವೀಣರು. ಅದಲ್ಲದೆ ಮರಾಠಿ ಭಾಷೆ ಕೂಡ ಇವರಿಗೆ ತಿಳಿದಿದೆ. ರಾಜಸ್ಥಾನ ಸರ್ಕಾರದ ರಾಜಸ್ಥಾನ ವಿಶ್ವವಿದ್ಯಾನಿಲಯದಲ್ಲಿ ಸಂಸ್ಕೃತ ಮಾಧ್ಯಮದಲ್ಲಿ ಶಾಸ್ತ್ರಿ ಅಂದರೆ BA ಪದವಿಯನ್ನು, ಆಚಾರ್ಯ ಅಂದರೆ MA ಪದವಿಯನ್ನು ಹಾಗೂ ಬಿಹಾರ ಸರ್ಕಾರದ ಡಾಕ್ಟರ್ BR ಅಂಬೇಡ್ಕರ್ ವಿಶ್ವವಿದ್ಯಾನಿಲಯದಿಂದ ಹಿಂದಿ ಮಾಧ್ಯಮದಲ್ಲಿ ಪ್ರಾಕೃತ ಜೈನಶಾಸ್ತ್ರ MA ಪದವಿಯನ್ನು ಕೂಡ ಇವರು ಪಡೆದಿದ್ದಾರೆ. ಡಾಕ್ಟರ್ AN ಉಪಾಧ್ಯಾಯ ಸ್ವರ್ಣ ಪದಕ ಸಹಿತ ಡಾಕ್ಟರೇಟ್ ಪದವಿಯನ್ನು ಪಡೆಯುವ ಮೂಲಕ ಉನ್ನತ ಶಿಕ್ಷಣವನ್ನು ಕೂಡ ಇವರು ಪೂರ್ಣಗೊಳಿಸಿದ್ದಾರೆ. 2ನೇ ಬಾರಿ ಮೂಡುಬಿದ್ರೆಗೆ ಬರುವುದು ಅಂತ ನಮಗೆ ತಿಳುವಳಿಕೆ ಕೊಡ್ತಾ ಇದ್ದಾರೆ ಪೂಜ್ಯ ಸ್ವಾಮೀಜಿಯವರು. 4 ಪ್ರಾಕೃತ ಪದ್ಯ, 4 ಅಂತಾರಾಷ್ಟ್ರೀಯ, 14 ರಾಷ್ಟ್ರೀಯ ಮತ್ತು 3 ರಾಜ್ಯ ಮಟ್ಟದ ಸಂಗೋಷ್ಠಿಗಳಲ್ಲಿ ಸಂಶೋಧನಾತ್ಮಕ ಲೇಖನಗಳನ್ನು ಮಂಡಿಸಿದ್ದಾರೆ. ಆಚಾರ್ಯ ಶ್ರೀ ಶಾಂತಿಸಾಗರ ಮುನಿ ಮಹಾರಾಜರ ಮುನಿದೀಕ್ಷಾ ಶತಮಾನೋತ್ಸವದಲ್ಲಿ ಆಯಿರ್ಯ ಸಿರಿ ಸಂತಿಸಾಯರ ಮಣಿಯೇಣ ಮೈಸೂರಜ್ಜಮಿ ದಮ್ಮಪ್ಪ ಹಾವಣ ಪ್ರಾಕೃತ ಉಪನ್ಯಾಸ ನೀಡಿದ್ದಾರೆ. ಇವರ ಪಡೆದಂಥ ಪ್ರಶಸ್ತಿಗಳು: ಡಾಕ್ಟರ್ AN ಉಪಾಧ್ಯಾಯ ವಿದ್ಯುತ್ ಪುರಸ್ಕಾರ, ಆಚಾರ್ಯ ಕುಂದಕುಂದ ಪ್ರಾಕೃತ ಗ್ರಂಥ ಸಂಶೋಧನಾ ಸಾಹಿತ್ಯ ಪ್ರಶಸ್ತಿ, ಆಚಾರ್ಯ ಶ್ರೀ ಜ್ಞಾನೇಶ್ವರ ಆದರ್ಶ ಶಿಕ್ಷಕ ಪ್ರಶಸ್ತಿ, ನಾಡೋಜ ಪ್ರೊಫೆಸರ್ ಕಮಲ ಹಂಪನ ಸಾಹಿತ್ಯ ಪುರಸ್ಕಾರ. ಇದು ಇವರು ಪಡೆದಂತಹ ಪ್ರಶಸ್ತಿಗಳು. ಪ್ರಸ್ತುತ ಮೈಸೂರು ವಿಶ್ವವಿದ್ಯಾಲಯದ ಜೈನಶಾಸ್ತ್ರ ಮತ್ತು ಪ್ರಾಕೃತ ಅಧ್ಯಯನ ವಿಭಾಗದಲ್ಲಿ 13 ವರ್ಷಗಳಿಂದ ಅತಿಥಿ ಉಪನ್ಯಾಸಕರಾಗಿ ಸೇವೆ ಸಲ್ಲಿಸ್ತಾ ಇದ್ದಾರೆ. ಜಗತ್ಪ್ರಸಿದ್ಧ ತ್ರಿಭುವನ ತಿಲಕ ಚೂಡಾಮಣಿ ಬಸದಿಯ ಈ ಒಂದು ವಿಶೇಷವಾದಂಥ ರಥೋತ್ಸವ ಸಂದರ್ಭದಲ್ಲಿ ಅವರಿಂದ ನಾವು ಉಪನ್ಯಾಸ ಕೇಳುವಂಥ ಸೌಭಾಗ್ಯ ನಮಗೆ ದೊರಕಿದೆ. ದಯವಿಟ್ಟು ಶಾಸ್ತ್ರಿಗಳು ತಮ್ಮ ಉಪನ್ಯಾಸವನ್ನು ನೆರವೇರಿಸಿಕೊಡ್ಬೇಕು ಅಂತೇಳಿ ಈ ಸಂದರ್ಭದಲ್ಲಿ ಉಮನರ್ ಶೆಣೆ ಹಾಗೂ ವಜ್ರಾಭರ್ ಚೌಟ ದಯವಿಟ್ಟು ಇವರು ವೇದಿಕೆಗೆ ಆಗಮಿಸಬೇಕು. ಉಮನರ್ ಶೆಣೆಯವರು, ಅದೇ ರೀತಿ ವಜ್ರನಾಭ ಚೌಟರು, ನಲ್ಲೂರು ಬಸದಿಯ ಮೊಕ್ತೇಶ್ವರರು, ನಮೋ ಅರ್ಹಂತಾಣಂ ನಮೋ ಸಿದ್ಧಾಣಂ ನಮೋ ಆಯಿರ್ಯಾಣಂ ನಮೋ ವಜ್ಜಾಯಾಣಂ ನಮೋ ಲೋಯೇ ಸೌವಸಾಹುಣಂ. ಮಂಗಲಂ ಭಗವಾನ ವೀರೋ ಮಂಗಲಂ ಗೌತಮೋ ಗಣಿ ಮಂಗಲಂ ಕುಂದಕುಂದಾರ್ಯೋ ಜೈನಧರ್ಮೋಸ್ತು ಮಂಗಲಂ. ಮಂಗಲಂ ಶಾಂತಿಸಾಗರಾಚಾರ್ಯೋ ಜೈನಧರ್ಮೋಸ್ತು ಮಂಗಲಂ. ತ್ರಿಭುವನ ತಿಲಕ ಚೂಡಾಮಣಿ ಮೂಲ ನಾಯಕರಾಗಿರ್ತಕ್ಕಂಥ ಚಂದಪ್ರಭ ತೀರ್ಥಂಕರ ಭಗವಂತರಿಗೆ ಶಿರಸಾಷ್ಟಾಂಗ ನಮಸ್ಕಾರಗಳನ್ನು ಸಮರ್ಪಿಸುತ್ತಾ
ವೇದಿಕೆ ಮೇಲೆ ವಿರಾಜಮಾನರಾಗಿರ್ತಕ್ಕಂತಹ ಪರಮ ಪೂಜ್ಯ ಜಗದ್ಗುರು ಭಾರತ ಭೂಷಣ ಸ್ವಸ್ತಿ ಶ್ರೀ ಡಾಕ್ಟರ್ ಚಾರುಕೀರ್ತಿ ಭಟ್ಟಾರಕ ಮಹಾಸ್ವಾಮೀಜಿಗಳವರ ಚರಣಕಮಲಗಳಿಗೆ ನಮಿಸುತ್ತಾ, ವೇದಿಕೆ ಮೇಲೆ ವಿರಾಜಮಾನರಾಗಿರ್ತಕ್ಕಂಥ ಸಮಸ್ತ ಗಣ್ಯರಿಗೆ ವಂದಿಸುತ್ತಾ, ಭಗವಾನ್ ಶಾಸನ ನಾಯಕ ಭಗವಾನ್ ಮಹಾವೀರ್ ತೀರ್ಥಂಕರರ ಶಾಸನ ಕಾಲ, ಆ ಒಂದು ಶಾಸನ ಕಾಲದಲ್ಲಿ ಈಗ ಮಹಾವೀರ ಜಯಂತಿ ಈಗಾಗಲೇ ನಾವು ಜನ್ಮೋತ್ಸವ ಮಾಡ್ತಾ ಬಂದಿದ್ದೇವೆ. ಮಾಡದಿದ್ದರೂ ಯುದ್ಧವನು, ಮಾಡದಿದ್ದರೂ ಯುದ್ಧವನು, ಧರಿಸದೆ ಅಸಿ ಬಾಣವನು, ಧರಿಸದೆ ಅಸಿ ಬಾಣವನು, ಪರಮ ಅಹಿಂಸಕ ಚರಣದಿ ಆದರೂ ಆದೇ ಮಹಾವೀರನು. ತೀರ್ಥಂಕರ ಮಹಾವೀರರು ನಮ್ಮ ಶ್ರಮಣ ಸಂಸ್ಕೃತಿ ಹೇಗಿತ್ತು ಅಂದರೆ, ಯುದ್ಧವನ್ನು ಮಾಡದಿದ್ದರೂ ಕೂಡ ಕೈಗಳಲ್ಲಿ ಬಾಣ ಮತ್ತು ಅಸ್ತ್ರಗಳನ್ನು ಧರಿಸದಿದ್ದರೂ ಕೂಡ ಪರಮ ಅಹಿಂಸಕ ಆಚರಣೆಯಿಂದ ಭಗವಾನ್ ಮಹಾವೀರರಾದರು. ಹಾಗೆ ಅನಂತ ತೀರ್ಥಂಕರಾದರು, ಅನಂತ ಪಂಚಪರಮೇಷ್ಠಿಗಳಾಗಿದ್ದಾರೆ. ಅಂತಹ ಒಂದು ಮಹಾನ್ ಪರಂಪರೆ, ಭವ್ಯ ಪರಂಪರೆ, ಪಾರಂಪರಿಕ ಪರಂಪರೆಯಲ್ಲಿ ನಮ್ಮ ಶ್ರೀ ಕ್ಷೇತ್ರ ಮೂಡಬಿದರೆ ಜೈನ ಮಠ ಇದು ನಮ್ಮ ಈ ಪರಂಪರೆಯಲ್ಲಿ ಸೇರಿಕೊಳ್ತದೆ. ಗೌತಮ ಗಣಧರರಾಗಿರ್ತಕ್ಕಂತಹ ಅವರ ಮೂಲ ದೇಶಿಘನ ಸಂಘದ ಆ ಒಂದು ಸಂಘದ ಪರಂಪರೆಯಲ್ಲಿ ಬಂದಿರತಕ್ಕಂಥ ಶ್ರೀ ಕ್ಷೇತ್ರ ಮೂಡಬಿದ್ರೆಯ ಶ್ರೀ ಜೈನ ಮಠ ನಿಜಕ್ಕೂ ನಮಗೆ ಬಹಳ ಪರಮಪೂಜ್ಯ ಪ್ರಾತಸ್ಮರಣೀಯ. ಅಂತಹ ಒಂದು ಪರಂಪರೆಯಲ್ಲಿ ಇವತ್ತು ನಮ್ಮ ಎಲ್ಲರಿಗೂ ಪಾವನ ಸಾನ್ನಿಧ್ಯವನ್ನು ದಯಪಾಲಿಸಿರ್ತಕ್ಕಂತಹ ಈಗಿನ ನಮ್ಮ ಶ್ರೀಗಳವರು ಇಲ್ಲಿ ವೇದಿಕೆ ಮೇಲೆ ವಿರಾಜಮಾನರಾಗಿದ್ದು ನಮ್ಮೆಲ್ಲರ ಅತಿಶಯ ಪುಣ್ಯ. ಜೈನ ಶ್ರಮ ಸಂಸ್ಕೃತಿ ಬಗ್ಗೆ ಮಾತಾಡಬೇಕು ಅಂತ ಪರಮ ಪೂಜ್ಯ ಶ್ರೀಗಳವರು ಆದೇಶ ಮಾಡಿದರು. ನಾನೊಂದು 15-20 ನಿಮಿಷಲ್ಲೇ ಮುಗಿಸ್ತೇನೆ. 15ರಿಂದ 20 ನಿಮಿಷ ಒಳಗೆ ಮುಗಿಸ್ತೇನೆ. ನಾನು ಬಂದಿದ್ದು 2ನೇ ಬಾರಿ, ಬಟ್ ಆದರೆ ಯಾವತ್ತೂ ಶ್ರೀ ಕ್ಷೇತ್ರ ಮೂಡಬಿದ್ರಿ ಶ್ರೀಗಳವರು ನಮ್ಮ ಸ್ಮರಣದಲ್ಲಿ ಸದಾ ಅವರು ಇರ್ತಾರೆ. ಯಾಕಂದರೆ ಇವರ ಪಾವನ ಸಾನ್ನಿಧ್ಯ ಸಿಗಬೇಕಾದ್ರೆ ನಮಗೆ ಶ್ರವಣ ಬೆಳಗೊಳದ ನಮ್ಮ ಪರಮ ಪೂಜ್ಯ ಜಗದ್ಗುರು ಕರ್ಮಯೋಗಿ ಸ್ವಸ್ತಿ ಶ್ರೀ ಚಾರುಕೀರ್ತಿ ಭಟ್ಟಾರಕ ಮಹಾಸ್ವಾಮೀಜಿಗಳವರೇ ಮೂಲ ಕಾರಣರು. ಅವರ ಆಶೀರ್ವಾದದಿಂದ ಶ್ರೀಗಳವರ ದರ್ಶನ ನನಗೆ ಮೂಡಬಿದ್ರಿಯಲ್ಲಿ ದರ್ಶನ ಸಿಕ್ತು. ಇವರು ಒಂದು ನನ್ನ ಚೊಚ್ಚಲ ಕೃತಿ ಅನುಭವ ಕಲೆಯನ್ನು ಅನುವಾದ ಮಾಡಿಸಿ ಸಂಪಾದಿಸಿ ಬಿಡುಗಡೆ ಕೂಡ ಮಾಡಿದರು. 2008ರಲ್ಲಿ ಅಂತ ಶ್ರೀಗಳವರು ಹೇಳ್ತಿದ್ದಾರೆ. ಸೊ ಹಾಗಾಗಿ ಬಹಳ ನನ್ನ ಮೇಲೆ ವಿಶೇಷ ಕೃಪೆ, ದಿವ್ಯ ಕೃಪೆ, ಮಾರ್ಗದರ್ಶನವನ್ನು ಶ್ರೀಗಳವರು ನನಗೆ ನೀಡ್ತಾ ಬಂದಿದ್ದಾರೆ. ನಂದೇನಾದರೂ ಒಳ್ಳೆಯದಿದ್ದರೆ ಎಲ್ಲ ಶ್ರಮಣ ಪರಂಪರೆ ಏನಿದ್ದಾರೆ ಈಗ ಸಾಕ್ಷಾತ್ ಜ್ವಲಂತ ಉದಾಹರಣೆ ಇದ್ದಾರೆ ಸ್ವಾಮೀಜಿಯವರು, ಇವ್ರಿಗೆ ಎಲ್ಲ ಸಲ್ಲಬೇಕು. ನಂದೇನು ಇದರಲ್ಲಿಲ್ಲ, ನಾನು ಬರೀ ಇನ್ನೂ ವಿದ್ಯಾರ್ಥಿ, ನಾನು ಇನ್ನೂ ಕಲಿತಾ ಇದ್ದೇನೆ. ಈಗ ನಾನು ಮೂಲ ವಿಷಯಕ್ಕೆ ಬರ್ತೇನೆ. ನಾವಿಲ್ಲಿ ಚರ್ಚೆ ಮಾಡೋದು 3 ಪಾಯಿಂಟ್ ಇದ್ದಾವೆ, ಅದನ್ನು ಸಂಕ್ಷಿಪ್ತವಾಗಿ ಚರ್ಚೆ ಮಾಡೋಣ. ಈಗಾಗಲೇ ನಾನು ಶ್ರೀ ಕ್ಷೇತ್ರ ಮೂಡಬಿದ್ರೆಯ ಒಂದು ಏನು ಭವ್ಯ ಪಾರಂಪರಿಕ ಇದೆ, ಅದು ಗೌತಮ ಗಣಧರರ ಪಾರಂಪರಿಕ ಮೂಲ ಸಂಘ, ದೇಶಿಗಣ ಸಂಘ, ಹಾಗೆ ಶ್ರೀ ಕ್ಷೇತ್ರ ಹೊಂಬುಜ ಇರ್ಬೋದು, ನಮ್ಮ ಶ್ರವಣ ಬೆಳಗೊಳ ಯಾವುದೇ ಭಟ್ಟಾರಕ ಪರಂಪರೆ ಇರಲಿ, ನಮ್ಮ ಭಟ್ಟಾರಕರ ಈ ಪೀಠಗಳು ಏನಿವೆ ಅವೆಲ್ಲ ನಮ್ಮ ಶ್ರಮಣ ಸಂಸ್ಕೃತಿಯ ಒಂದು ಮೂಲ. ಆ ಶ್ರವಣ ಸಂಸ್ಕೃತಿಯ ಮೂಲ ಆಧಾರವೇ ನಮ್ಮ ಇವತ್ತಿನ ಭಟ್ಟಾರಕ ಪರಂಪರೆಗಳು. ಆ ಭಟ್ಟಾರ ಪರಂಪರೆ ಆ್ಯಕ್ಚುಲಿ ನಿಜವಾಗ್ಲೂ ಹೇಳಬೇಕಾದ್ರೆ ನಮ್ಮ ದಿಗಂಬರ ಶ್ರಮಣ ಸಂಸ್ಕೃತಿಯಿಂದ ಬಂದಿರತಕ್ಕಂಥದ್ದು. ಆದರೆ ಕಾಲಾಂತರದಲ್ಲಿ ಅನಿವಾರ್ಯ ಕಾರಣಗಳಿಂದ ಯಾವ ರೀತಿ ಉತ್ತರ ಭಾರತದಲ್ಲಿ ಶ್ವೇತಾಂಬರ ದಿಗಂಬರ ಪರಂಪರೆ ಬಂತು, ಬಟ್ಟೆ ಹಾಕೊಳ್ಳುವಂಥ ಪರಂಪರೆ ಶ್ವೇತಾಂಬರ ಪರಂಪರೆ ಬಂತು, ಅನಿವಾರ್ಯವಾಗಿ ಬಂತು. ಹಾಗೆ ಈಗ ನಮ್ಮ ಭಟ್ಟಾರಕ ಪರಂಪರೆ ಇವರು ಕೂಡ ಶ್ರಮಣ ಸಂಸ್ಕೃತಿಗೆ ಸೇರಿದವರು.
ಆದರೆ ಕಾಲಾಂತರದಲ್ಲಿ ಬಟ್ಟೆ ಹಾಕೊಳ್ಳುವಂಥ ಪರಿಸ್ಥಿತಿ ಬಂತು. ಆದರೆ ಎಷ್ಟು ಭಟ್ಟಾರಕ ಪರಂಪರೆಗಳು ಪೀಠಗಳಿವೆ ಅವೆಲ್ಲ ನಮ್ಮ ಪ್ರಾಚೀನ ದಿಗಂಬರ ಜೈನಾಚಾರ್ಯರ ಮೂಲ ಪೀಠಗಳೇ ಆಗಿವೆ. ಈಗ ಸಂಕ್ಷಿಪ್ತವಾಗಿ ರಥೋತ್ಸವದ ಬಗ್ಗೆ ಒಂದು ಮಾತು. ಎರಡನೇ ಮಾತು, ಆದಿನಾಥರಿಂದ ಹಿಡ್ಕೊಂಡು ಮಹಾವೀರವರೆಗೆ ಏನು ಶ್ರಮಣ ಸಂಸ್ಕೃತಿ ಬಂತು ಅದರ ಬಗ್ಗೆ ಒಂದು 2 ನಿಮಿಷ. ಹಾಗೆ ತೀರ್ಥಂಕರ ಮಹಾವೀರರು ಮತ್ತು ಅವರ ಆಚಾರ್ಯ ಪರಂಪರೆ, ಹಾಗೂ ಕೊನೆಗೆ ಒಂದು ಪಾಯಿಂಟು, ಇಂದಿನ ನಮ್ಮ ಶ್ರಮಣ ಸಂಸ್ಕೃತಿ ಪರಂಪರೆ ಏನಿದೆ ಅದರ ಬಗ್ಗೆ ಸಂಕ್ಷಿಪ್ತವಾಗಿ ನಾವು ತಿಳ್ಕೊಳ್ಳೋದಿದೆ. ನೋಡಿ, ನೀವೊಂದು ಕನ್ನಡದಲ್ಲಿ ಒಂದು ಶಬ್ದ ಕೇಳಿರ್ಬೋದಲ್ಲ, ನಾನು ಸರಳವಾಗಿ ಆಡು ಭಾಷೆಯಲ್ಲಿ ಹೇಳ್ತೇನೆ. ಯಾಕಂತಂದರೆ ತಿಳಿಯೋದು ಮುಖ್ಯ, ನಮ್ಮ ವಿದ್ವತ್ತು ತೋರಿಸೋದು ಮುಖ್ಯ ಅಲ್ಲ. ಹಾಗಾಗಿ ರಹದಾರಿ ಅಂತ ಶಬ್ದ ಕೇಳಿರ್ಬೋದು. ರಹದಾರಿ ಇದು ನಾವು ಕನ್ನಡದವರು ನಾವು ಕನ್ನಡ ಭಾಷೆ ಅಂತ ತಿಳ್ಕೊತೇವೆ. ಇದರಲ್ಲಿ ಕನ್ನಡ ಭಾಷೆ ಇಲ್ಲ, ಇದು ಪ್ರಾಕೃತ ಭಾಷೆ. ಹೇಗೆ? ರಹ ಅಲ್ಲೇನು ವಿರಾಜಮಾನ ಇದೆ ರೀ? ರಥ. ರಥ ಸಂಸ್ಕೃತ, ಕನ್ನಡ. ಅದರ ಪ್ರಾಕೃತ ರೂಪ ಏನು? ಮೂಲ ರೂಪ ಏನು? ರಹ. ಇನ್ನು ದಾರಿ. ದಾರಿ ಅಂದ್ರೆ ಏನು? ನಿಮ್ಮ ಮಾರ್ಗ, ರೋಡು, ರಸ್ತೆ ಅಂತ ಹೇಳ್ತೀರಾ. ದಾರಿ ಅಂದರೆ ದ್ವಾರ. ದ್ವಾರ ಬಾಗಿಲು, ಮೂಲಕ, ಮಾಧ್ಯಮ. ರಹದಾರಿ ಅಂದ್ರೆ ಹೆದ್ದಾರಿ ಮೂಲಕ, ಹೀಗೆ ಅರ್ಥ ಬರ್ತದೆ. ಆದರೆ ನಾವು ಇಲ್ಲಿ ಭಾವಾರ್ಥ ಜೈನ ಅರ್ಥವನ್ನು ತಗೊಂಡಿದ್ರೆ, ಇವತ್ತು ನೀವು ರಥವನ್ನು ಎಳೆದ್ರಿ, ರಥೋತ್ಸವ ಮಾಡ್ತಾ ಇದ್ದೀರಾ. ರಥೋತ್ಸವ ಏನು? ರಥೋತ್ಸವ ರಥ ಅಂದರೆ ರಹ ದಾರಿ. ರಹದಾರಿ ಅಂದರೆ ಹೆದ್ದಾರಿ. ಯಾವ ಹೆದ್ದಾರಿ? ಯಾವುದು? NH ನ್ಯಾಷನಲ್ ಹೈವೇ, ತೀರ್ಥಂಕರರ ನ್ಯಾಷನಲ್ ಹೈವೇ. ಏನ್ರಿ? ತೀರ್ಥಂಕರರ ನ್ಯಾಷನಲ್ ಹೈವೇ. ಏನು ನಮ್ಮ ಶ್ರವಣ ಸಂಸ್ಕೃತಿ ಪರಂಪರೆ ಇದೆ, ತೀರ್ಥಂಕರನ್ನ ಮುನಿಗಳನ್ನ ಶ್ರಮಣ ಅಂತ ಹೇಳಿದರೆ ತೀರ್ಥಂಕರನ್ನ ಮಹಾಶ್ರಮಣ ಅಂತ ಹೇಳ್ತಿದ್ರು. ನಮ್ಮ ಜೈನ ಪ್ರಾಕೃತ ಗ್ರಂಥಗಳಲ್ಲಿ ಬರ್ತದೆ ಮಹಾಶ್ರಮಣ ಮಹಾವೀರರು, ಮಹಾಶ್ರಮಣ ತೀರ್ಥಂಕರ ಮಹಾವೀರರು ಅಂತ ಬರ್ತದೆ ಗ್ರಂಥಗಳಲ್ಲಿ. ಸೊ ತೀರ್ಥಂಕರರ ಏನೊಂದು ಹೆದ್ದಾರಿ ಇದೆ, ಮೋಕ್ಷ ಮಾರ್ಗ ಇದೆ, ಮೂಲ ಮಾರ್ಗ ಇದೆ, ಶ್ರಮಣ ಸಂಸ್ಕೃತಿ ಮಾರ್ಗ ಇದೆ, ಪರಂಪರೆ ಇದೆ, ಜೈನ ಪರಂಪರೆ ಇದೆ, ಅದು ರಹದಾರಿ. ಅದನ್ನು ನಾವು ರಥ ಎಳೆಯೋದು ಅಂತ. ನಾಥರಿಂದ ಮಹಾವೀರರವರೆಗೆ, ಮಹಾವೀರರಿಂದ ಇಲ್ಲಿವರೆಗೆ ನಮ್ಮ ಪೂರ್ವಜರೆಲ್ಲ ಮುನಿಗಳು ಆಚಾರ್ಯಾಜಿನ ಶಾಸನೋನ್ನತಿಕರ ಅಂತ ಹೇಳ್ತಾರೆ. ಹಾಗೆ ಆಚಾರ್ಯ ಗಣಧರರು, ಆಮೇಲೆ ಮುಂದಿನ ಆಚಾರ್ಯರು ಹೀಗೆ ಎಳ್ಕೊಂಡು ಬಂದರು. ಅಷ್ಟೇ ಅಲ್ಲ, ಗೃಹಸ್ಥರು ಕೂಡ ಎಳ್ಕೊಂಡು ಬಂದರು. ಇವತ್ತು ಭಟ್ಟಾರಕ ಪರಂಪರೆ, ಇವತ್ತು ಭಟ್ಟಾರಕರು ಇರ್ದಿದ್ರೆ 20ನೇ ಶತಮಾನದಲ್ಲಿ ಆಚಾರ್ಯ ಶಾಂತಿಸಾಗರ ಮಹಾರಾಜರು ಇರ್ತಿರಲಿಲ್ಲ. ಭಟ್ಟಾರಕ ಪರಂಪರೆ ಇರ್ದಿದ್ರೆ ಶಾಂತಿಸಾಗರ ಮಹಾರಾಜರು ಇರ್ತಿರಲಿಲ್ಲ, ಆಚಾರ್ಯ ಶ್ರೀ ವಿದ್ಯಾಸಾಗರ ಮಹಾರಾಜರು ಇರ್ತಿರಲಿಲ್ಲ, ಆಚಾರ್ಯ ಶ್ರೀ ವಿದ್ಯಾನಂದರು ಇರ್ತಿರಲಿಲ್ಲ. ಅಂದರೆ ಭಟ್ಟಾರಕ ಪರಂಪರೆ ತಮ್ಮ ಜೀವವನ್ನು ಒತ್ತೆ ಇಟ್ಟು ಸರ್ವತ್ಯಾಗವನ್ನು ಮಾಡಿ ತಮ್ಮ ಪ್ರಾಣವನ್ನು ಕೂಡ ಬಲಿದಾನ ಇಟ್ಟು ಹಸ್ತಪ್ರತಿಗಳು, ಧವಳ, ಜಯಧವಳ, ಮಹಾಧವಳ, ಸಿದ್ಧಾಂತ ಶಾಸ್ತ್ರಗಳನ್ನು ರಕ್ಷಣೆ ಮಾಡಿ, ಹಾಗೆ ಜೈನ ಸಮಾಜವನ್ನು ರಕ್ಷಣೆ ಮಾಡಿ ನಮ್ಮ ಶ್ರಮಣ ಸಂಸ್ಕೃತಿಯನ್ನು ರಕ್ಷಣೆ ಮಾಡಿದವರು ಭಟ್ಟಾರಕ ಪರಂಪರೆ. ಇದರ ಬಗ್ಗೆ ನಾನು ಮಸ್ತಕಾಭಿಷೇಕದಲ್ಲಿ ಒಂದು ಪ್ರವಚನ ಕೊಟ್ಟಿದ್ದೆ, ಲೆಕ್ಚರ್ ಕೊಟ್ಟಿದ್ದೆ. ಅವಾಗ ಹೇಳಿದ್ದೀವಿ ನಾವು. ಸೊ ಈ ಗ್ರಂಥಗಳನ್ನು ನಮ್ಮ ಜೈನ ಸಾಹಿತ್ಯ, ಜೈನ ಧರ್ಮ, ಜೈನ ಸಂಸ್ಕೃತಿ, ಶ್ರಮಣ ಸಂಸ್ಕೃತಿ ಅಂದರೆ ಮುನಿಗಳನ್ನು, ನಮ್ಮ ಜೈನ ಸಮಾಜವನ್ನು ರಕ್ಷಣೆ ಮಾಡ್ತಾ ಬಂದವರು. ರಾಜಕೀಯವಾಗಿ, ಸಾಮಾಜಿಕವಾಗಿ, ಧಾರ್ಮಿಕವಾಗಿ, ಐತಿಹಾಸಿಕವಾಗಿ ಎಲ್ಲ ದೃಷ್ಟಿಯಿಂದ ಅದನ್ನು ಆರ್ಥಿಕವಾಗಿಯೂ ಕೂಡ ಅದನ್ನು ರಕ್ಷಣೆ ಮಾಡ್ಕೊಂಡು ಬಂದವರು ಭಟ್ಟಾರಕ ಪರಂಪರೆ. ಹಾಗಾಗಿ ನಮಗೆ ಭಾಳ ಹೆಮ್ಮೆ ಅನಿಸುತ್ತೆ. ಕೆಲವರು ಭಟ್ಟಾರಕ ಪರಂಪರೆ ಬಗ್ಗೆ ಏನೇನೋ ಮಾತಾಡ್ತಾರೆ, ಅವ್ರಿಗೆ ಹಿನ್ನೆಲೆ ಗೊತ್ತಿಲ್ಲ. ಸೊ ಈ ಹೇಳೋದಿಷ್ಟೇ, ಅವರ ಒಂದು ಬಲಿದಾನ, ತ್ಯಾಗ, ಸಮರ್ಪಣೆ, ಅವರ ನಾವು ಅವರು ನಮ್ಮ ಥರನೇ ಐಷಾರಾಮ್ ಜೀವನ ಮಾಡ್ಬೋದಾಗಿತ್ತು. ಆದರೆ ಸಂಸ್ಕೃತಿ, ಜೈನ ಶ್ರಮಣ ಸಂಸ್ಕೃತಿಯನ್ನು ರಕ್ಷಣೆಗೋಸ್ಕರ ಅವರು ತಮ್ಮ ಜೀವನವನ್ನು ತ್ಯಾಗ ಮಾಡಿದರು, ಬಲಿದಾನ ಮಾಡಿದರು. ಅಂತಹ ಒಂದು ಶ್ರಮಣ ಪರಂಪರೆ ಇವತ್ತಿಗೆ ನಮಗೆ ಭಟ್ಟಾರಕ ಪರಂಪರೆ ರೂಪದಲ್ಲಿ ಕಾಣಿಸ್ತದೆ. ಹಾಗೆ ಅಷ್ಟೇ ಅಲ್ಲ, ಶ್ರಮಣ ಸಂಸ್ಕೃತಿ, ನಗ್ನ ದಿಗಂಬರ ನಿರ್ಗಂತ ಮುನಿಗಳು ಕೂಡ ಇದ್ದಾರೆ, ಇಲ್ಲಂತಲ್ಲ, ಇದ್ದಾರೆ. ಸೊ ಹಾಗಾಗಿ ಅವರು ರಾಜಕೀಯವಾಗಿ ಏನೂ ಮಾಡೋಕ್ಕೆ ಹೋಗಲ್ಲ, ಅವರು ರಾಗದ್ವೇಷ ಮಾಡೋಕ್ಕೆ ಹೋಗಲ್ಲ, ಏನೂ ಮಾಡೋಕ್ಕೆ ಹೋಗಲ್ಲ. ಆದರೆ ಪರಮ ವಾತ್ಸಲ್ಯ, ಜಿನಧರ್ಮದ ಪರಮ ವಾತ್ಸಲ್ಯದಿಂದ ಭಟ್ಟಾರಕರು
ಸಮಾಜವನ್ನು ರಕ್ಷಿಸ್ತಾ ಬಂದಿದ್ದಾರೆ, ರಾಜಕೀಯವಾಗಿ ಕೂಡ ರಕ್ಷಿಸ್ತಾ ಬಂದಿದ್ದಾರೆ. ಇವತ್ತು ನಮಗೆ ಒಂದೇ ಒಂದು ಆಶ್ರಯ, ಮುನಿಗಳು ಮತ್ತು ಗೃಹಸ್ಥರನ್ನು ರಕ್ಷಣೆ ಮಾಡೋರಂದರೆ ನಮಗೆ ಭಟ್ಟಾರಕ ಪರಂಪರೆ. ಹಾಗಾಗಿ ಇಲ್ಲಿ ರಹದಾರಿ, ರಥ ಅಂದರೆ ಜಿನೇಂದ್ರ ಪರಮಾತ್ಮರ ಆಲಯ, ನಿಲಯ. ರಥ ಅಂದ್ರೇನು? ಸಾಕ್ಷಾತ್ ಜಿನಾಲಯ. ಅದನ್ನು ನಾವು ಎಳೆಯೋದಂದ್ರೇನು? ಅದು ರಥೋತ್ಸವ. ಇಷ್ಟೇ ತಿಳ್ಕೊಳ್ಳೋದು. ರಥೋತ್ಸವ ಅಂದರೆ ಬರೀ ರಥ ಎಳೆಯೋದಲ್ಲ, ಕಲ್ಲಿನ ಒಂದು ಬಂಡೆ ಎಳೆಯೋದಲ್ಲ, ಅದು ಮೋಕ್ಷ ಮಾರ್ಗ, ಶ್ರಮಣ ಪರಂಪರೆಯನ್ನು ಎಳ್ಕೊಂಡು ನಾವು ಮುಂದೆ ಸಾಗೋಣ ಅನ್ನೋ ಒಂದು ಸಂಕೇತವನ್ನು ನಮಗೆ ರಥೋತ್ಸವ ಹೇಳ್ತದೆ. ಇನ್ನು ಎರಡನೇ ಮಾತು, ಆದಿನಾಥರಿಂದ ಮಹಾವೀರವರೆಗೆ. ಆದಿನಾಥರ ಕಾಲದಲ್ಲಿ 500 ಮುನಿಗಳು ದೀಕ್ಷೆ ತಗೊಂಡ್ರಂತೆ. ಕೆಲವು ಜನ ಭ್ರಷ್ಟರಾದರು. ಅದಕ್ಕೆ ನಮಗೆ ಆದಿನಾಥರು ಪರಮಬ್ರಹ್ಮರು. ಅವರು ರಾಜವಸ್ಥೆಯಲ್ಲಿದ್ದಾಗ 2 ಹೆಂಡರು, ಅವ್ರಿಗಿಷ್ಟು ಮಕ್ಕಳು, ಗಂಡು ಮಕ್ಕಳು, ಭರತ, ಬಾಹುಬಲಿ, ಸುಂದರಿ, ಬ್ರಾಹ್ಮಿ ಅಂತ ಎಲ್ಲ ಉಲ್ಲೇಖಗಳು ವೇದಗಳಲ್ಲಿ ಸಿಗ್ತದೆ, ಎಲ್ಲ ಪುರಾಣಗಳಲ್ಲಿ ಕೂಡ ಸಿಗ್ತದೆ, ವೈದಿಕ ಪುರಾಣಗಳಲ್ಲಿ. ಸೊ ಹೇಳೋದು ಇಷ್ಟೇ, ಆದಿನಾಥರ ಪರಂಪರೆ ನಮಗೆ ಉಲ್ಲೇಖವಾಗಿ ಸ್ಪಷ್ಟವಾಗಿ ವಿಸ್ತಾರವಾಗಿ ಸಿಗದಿದ್ರೂ ಕೂಡ ಶ್ರಮಣ ಪರಂಪರೆ ನಮಗೆ ಜೈನ ಗ್ರಂಥಗಳಲ್ಲೂ ಸಿಗುತ್ತೆ, ಮತ್ತು ಜೈನೇತರ ಗ್ರಂಥಗಳಲ್ಲೂ ನಮಗೆ ಬೌದ್ಧ ಗ್ರಂಥಗಳಲ್ಲೂ ಕೂಡ ಸಿಗುತ್ತೆ. ಇದು ಆದಿನಾಥರನ್ನು ಹಿಡ್ಕೊಂಡು ಮಹಾವೀರರವರೆಗೆ. ಮಹಾವೀರರ ಬಗ್ಗೆ ಗೊತ್ತೇ ಇದೆ ತಮಗೆ. ಮಹಾವೀರರ ಪರಂಪರೆ ಬಗ್ಗೆ ಚರ್ಚೆ ಮಾಡಿದರೆ ಗೌತಮ ಗಣಧರರು, ಮಹಾವೀರರಾದ ಮೇಲೆ ಯಾರು? ಅವರ ಪ್ರಮುಖ ಶೀರ್ಷರಾಗಿರ್ತಕ್ಕಂತಹ ಗೌತಮ ಗಣಧರರು. ಆ ಗೌತಮ ಗಣಧರ ನಂತರ ಜಂಬೂಸ್ವಾಮಿ, ಸುಧರ್ಮಾಚಾರ್ಯರು, ಶ್ರೀಧರ ಅಂತಿಮ ಕೇವಲಿ ಶ್ರೀಧರ, ಈ ರೀತಿ ಅನೇಕ ಮುನಿಗಳ ಬಗ್ಗೆ ಶ್ರಮಣ ಸಂಸ್ಕೃತಿ ಬಗ್ಗೆ ನಮಗೆ ಪರಂಪರೆ ಸಿಗ್ತದೆ. ಶ್ರಮಣ ಅನ್ಲಿಕ್ಕೆ, ಶ್ರಮಣ ಅಂದರೆ ಏನು? ಶ್ರಮಣ ಪರಂಪರೆ ಅಂದರೆ ಏನು? ಶ್ರಮಣ ಶಬ್ದದ ಅರ್ಥ ಏನಂದರೆ ಸಮಣ, ಪ್ರಾಕೃತದಲ್ಲಿ ಸಮಣ ಅಂದರೆ ಶಮಣ. ಒಂದು ಶಮನ ಮಾಡುವವನು, ತನ್ನ ಕಷಾಯಗಳನ್ನು ಶಮನ ಮಾಡುವವನು, ಶಾಂತ ನಷ್ಟಗೊಳಿಸುವವನು, ವೀತರಾಗಿ ಆಗುವವನು, ಅವನು ಸಮಣ, ಶ್ರಮಣ. ಅಥವಾ ಮುಕ್ತಿಗಾಗಿ ಮೋಕ್ಷ ಪುರುಷಾರ್ಥವನ್ನು ಮಾಡುವವನು, ಮುಕ್ತಿಗಾಗಿ ಮೋಕ್ಷ ಪುರುಷಾರ್ಥವನ್ನು ಮಾಡುವ 4 ಪುರುಷಾರ್ಥಗಳು, ಧರ್ಮ, ಅರ್ಥ, ಕಾಮ, ಮೋಕ್ಷ. ಅದರಲ್ಲಿ ಜೈನ ಧರ್ಮ ಒಂದು ದೊಡ್ಡ ಪುರುಷಾರ್ಥವನ್ನು ಹೇಳ್ತದೆ, ಅದು ಮೋಕ್ಷ ಪುರುಷಾರ್ಥ. ಸೊ ಮೋಕ್ಷ ಪುರುಷಾರ್ಥವನ್ನು ಮಾಡುವವರೇ ಶ್ರಮಣರು. ಇನ್ನು ಸಂಸ್ಕೃತಿ ಅಂದರೆ ಏನ್ರಿ? ಸಂಸ್ಕಾರ. ಯಾವ ಸಂಸ್ಕಾರ? ಮಾನವೀಯ ಸಂಸ್ಕಾರಗಳು ಮತ್ತು ಧಾರ್ಮಿಕ ಸಂಸ್ಕಾರಗಳು. ಈ ಎರಡೂ ಸಂಸ್ಕಾರಗಳನ್ನು ರೂಢಿಸಿಕೊಂಡು ಬಂದವರೇ ಸುಸಂಸ್ಕೃತರೇ, ಧಾರ್ಮಿಕರೇ, ದೈವಿಯ ಗುಣಗಳನ್ನು ಪಡೆದವರೇ. ಅದರ ಅರ್ಥ ಪಡೆಯುವುದೇ ಸಂಸ್ಕೃತಿ. ಸೊ ಹಾಗಾಗಿ ದಿಗಂಬರವೇ ಚಿದಂಬರ, ಚಿದಂಬರವೇ ದಿಗಂಬರ. ಸೊ ಹಾಗಾಗಿ ಆತ್ಮನ ಏನೊಂದು ಧ್ಯಾನದಿಂದ ಸಿದ್ಧಿ ಅಂತ ಹೇಳ್ತಾರೆ. ಗೊಮ್ಮಟೇಶ್ವರ, ಬಾಹುಬಲಿ, ಸಿದ್ಧ ಪರಮೇಷ್ಠಿಗಳು ಏನು ಹೇಳ್ತಾರೆ? ಧ್ಯಾನದಿಂದ ಸಿದ್ಧಿ ಅಂತ ನಮಗೆ ಮೂಕ ಉಪದೇಶವನ್ನು ಕೊಟ್ಟರು. ಸೊ ಹಾಗಾಗಿ ದಿಗಂಬರವೇ ಚಿದಂಬರ, ಚಿದಂಬರವೇ ಜಿನ. ಹಾಗಾಗಿ ದಿಗಂಬರ ಜೈನ ಶ್ರಮಣ ಸಂಸ್ಕೃತಿ ಬಹಳ ಪ್ರಾಚೀನವಾದದ್ದು ಮತ್ತು ಅನಾದಿ ಕಾಲದಿಂದ ಬಂದಿದ್ದು. ಎಲ್ಲ ಧರ್ಮೇತರಗಳ ಗ್ರಂಥಗಳಲ್ಲಿ ಕೂಡ ಅದರ ಉಲ್ಲೇಖ, ಶಾಸನಗಳಲ್ಲೂ ಕೂಡ ಅದರ ಉಲ್ಲೇಖ ನಮಗೆ ಸಿಗ್ತದೆ. ಅದಕ್ಕೆ ಮಹರ್ಷಿ, ಮಹಾಶ್ರಮಣ, ಸಂತ, ಜಿನೇಂದ್ರ, ಸಾಧು, ಋಷಿ, ಯತಿ, ಅನಗಾರ, ಈ ರೀತಿ ಅನೇಕ ನಿರ್ಗ್ರಂಥ ಅನೇಕ ಶಬ್ದಗಳಿವೆ. ಇಲ್ಲಿ ಹೇಳಕ್ಕೆ ಸಮಯವಿಲ್ಲದ್ರಿಂದ ನಾನು ಸಂಕ್ಷಿಪ್ತವಾಗಿ ತಗೋತಾ ಇದ್ದೀನಿ. ಹಾಗಾಗಿ ಶ್ರಮಣ ಪರಂಪರೆಯಲ್ಲಿ ಪ್ರಕಾರಗಳು: ಅರ್ಹಂತರು, ಸಿದ್ಧರು, ಆಚಾರ್ಯರು, ಉಪಾಧ್ಯಾಯರು, ಸಾಧುಗಳು. ಈ ಪಂಚಪರಮೇಷ್ಠಿಗಳು ಕೂಡ ಶ್ರಮಣರಲ್ಲಿ ಬರ್ತಾರೆ. ಸಾಧುಗಳನ್ನು ಶ್ರಮಣ ಅಂತ ಹೇಳಿದರೆ, ಅರ್ಹಂತ ಸಿದ್ಧರನ್ನು ಮಹಾಶ್ರಮಣ ಅಂತ ಹೇಳ್ತಾರೆ. ಹಾಗೆ ಭಟ್ಟಾರಕರು ಅಂತ ಕೂಡ ಹೇಳ್ತಾರೆ. ಯಾರಿಗೆ? ತೀರ್ಥಂಕರರಿಗೆ ಭಟ್ಟಾರಕರು. ಮೊದಲು ಭಟ್ಟಾರಕ ಶಬ್ದ ತೀರ್ಥಂಕರಿಗೆ ಬಳಸ್ತಿದ್ರು. ಭಟ್ಟ ಅಂದ್ರೇನು? ಸುಭಟ ಅಂದ್ರೇನು? ಮಹಾಯೋದ್ಧ. ಯಾವುದಕ್ಕೆ? ಯುದ್ಧ ಮಾಡದಿದ್ದರೂ, ಕೈಯಲ್ಲಿ ಅಸ್ತ್ರಗಳನ್ನು ಬಳಸದಿದ್ದರೂ ಪರಮ ಅಹಿಂಸಕ ಆಚರಣೆಯಿಂದ ಮಹಾವೀರ ತೀರ್ಥಂಕರಾದರು. ಹಾಗೆ ಅದು ಮೊದಲು ತೀರ್ಥಂಕರಿಗೆ ಬಳಸ್ತಿದ್ರು ಭಟ್ಟಾರಕ ಶಬ್ದ. ಆಮೇಲೆ ಗಣಧರ ಆಚಾರ್ಯರಿಗೆ, ಆಮೇಲೆ ಸಾಮಾನ್ಯ ಆಚಾರ್ಯರಿಗೆ, ಆಮೇಲೆ ಮುನಿಗಳಿಗೆ, ಹಾಗೆ ಬಳಸ್ತಾ ಆ ಮುನಿಗಳ ಪರಂಪರೆಯಲ್ಲಿಯೇ ಏನೊಂದು ಅನಿವಾರ್ಯವಾಗಿ ಬಟ್ಟೆ ತೊಳ್ಕೊಳ್ಳುವಂಥ ಪರಿಸ್ಥಿತಿ ಬಂತು. ಸಮಾಜ ಸಂರಕ್ಷಣೆ, ಜಿನ ಧರ್ಮದ ಶ್ರಮಣ ಸಂಸ್ಕೃತಿಯ ಸಂರಕ್ಷಣೆಗೋಸ್ಕರ ಇವತ್ತಿನ ಆ ಪೀಠ, ಅವರು ವಿರಾಜಮಾನರಾಗಿರ್ತಕ್ಕಂಥ ಪೀಠ ಯಾರದ್ದು? ಗೌತಮ ಗಣಧರರು. ಅವರ ಮೂಲ ದೇಶಿ ಗಣ
ಏನು ಪರಂಪರೆ ಶ್ರಮಣ ಪರಂಪರೆ ಇದೆ ಆ ಪರಂಪರೆಯಲ್ಲಿ ಬಂದವರು ಇವರು. ಆ ಪರಂಪರೆ ಒಂದು ಪೀಠ, ಅದು ಧರ್ಮಪೀಠ. ಸೊ ಹಾಗಾಗಿ ನಾವು ಧರ್ಮಪೀಠಕ್ಕೆ ನಮಸ್ಕಾರ ಮಾಡ್ತೇವೆ ಹೊರತು ವ್ಯಕ್ತಿಗೆ, ಜೈನ ಧರ್ಮದಲ್ಲಿ ವ್ಯಕ್ತಿಗೆ ಬೆಲೆ ಇಲ್ಲ, ಗುಣಗಳಿಗೆ ವ್ಯಕ್ತಿತ್ವಕ್ಕೆ ಬೆಲೆ ಇದೆ. ಸೊ ಹಾಗಾಗಿ ಇವತ್ತು ನಮ್ಮ ಆ ಭಟ್ಟಾರಕ ಶಬ್ದವನ್ನು ನಾವು ಶ್ರೀಗಳವರಿಗೆ ಬಳಸ್ತೇವೆ. ಅದು ಔಚಿತ್ಯಪೂರ್ಣವೂ ಇದೆ. ಅವರು ತಮ್ಮ ಆತ್ಮಕಲ್ಯಾಣವನ್ನು ಮಾಡ್ತಾ ಇದ್ದಾರೆ. ಭಟ್ಟಾರಕ ಶಬ್ದ ಅರ್ಥ ಇನ್ನೊಂದು, ನಮ್ಮನ್ನು ಕೂಡ ಭಟ್ಟನನ್ನಾಗಿ ತಯಾರು ಮಾಡ್ತಾ ಇದ್ದಾರೆ ಅವರು. ಏನು ಮಾಡ್ತಾ ಇದ್ದಾರೆ? ನಮ್ಮನ್ನು ಕೂಡ ಸಮಾಜವನ್ನು ಕರೆಸಿ, ಬನ್ನಿ ರಥೋತ್ಸವ ಬನ್ನಿ, ಪೂಜೆಗೆ ಬನ್ನಿ, ಅನುಷ್ಠಾನಗಳಿಗೆ ಬನ್ನಿ, ಪ್ರವಚನಕ್ಕೆ ಬನ್ನಿ, ಸ್ವಾಧ್ಯಾಯಕ್ಕೆ ಬನ್ನಿ ಅಂತೆಲ್ಲ ಕರೆದು ನಮ್ಮನ್ನು ಧರ್ಮದಲ್ಲಿ ತೊಡಗಿಸಿ ನಮ್ಮನ್ನು ಧರ್ಮದ ಭಟ್ಟರನ್ನಾಗಿ ಅವರು ಮಾಡ್ತಾ ಇದ್ದಾರೆ. ಸೊ ಹಾಗಾಗಿ ಕರ್ಮಗಳನ್ನು ಜಯಿಸೋದಿದೆ ನೋಡಿ, ಅವರೇ ನಿಜವಾದ ಭಟ್ಟರು. ಸೊ ಹಾಗಾಗಿ ಇಲ್ಲಿ ನಮ್ಮ ಆ ಪಂಚಪರಮೇಷ್ಠಿಗಳು ಕೂಡ ಯಾರಲ್ಲಿ ಬರ್ತಾರೆ? ಭಟ್ಟಾರಕರ ಅಂದರೆ ಶ್ರಮಣರ ಪರಂಪರೆಗಳಲ್ಲಿ ಬರ್ತಾರೆ. ಹಾಗಾಗಿ ಸಮನ ಶಬ್ದ ಇದು ಪ್ರಾಕೃತ ಶಬ್ದ. ಶ್ರಮಣ ಸಮನ, ಅಲ್ಲಿ ಪ್ರಾಕೃತದಲ್ಲಿ ವಿಜಾತಿ ಒತ್ತಕ್ಷರಗಳಿಲ್ಲ, ಉಚ್ಚಾರಣೆ ಈಜಿ ಆಗಲಿ ಅಂತ ಶಬ್ದಗಳಿಲ್ಲ. ಸಮನ ಅಂತ ಸರಿಯಾಗಿ ಅದು ಬಳಸ್ತಾರೆ. ಸಾಧು ಸಾಹು, ಸಾಹು ಶಾಂತಿ ಪ್ರಸಾದ್ ಭವನ ಅಂತಿದೆ ನೋಡಿ ಇಲ್ಲಿ, ಸಾಧು ಸಾಹು, ಈ ರೀತಿ ಸರಳ ಉಚ್ಚಾರಣೆಗೆ. ಓಕೆ, ಸೊ ಈ ರೀತಿ ಸಮ್ಯಕ್ ಪ್ರಕಾರವಾಗಿ ಒಂದು ಧಾರ್ಮಿಕ ಮಾನವೀಯ ಸಂಸ್ಕಾರಗಳನ್ನು, ಲೋಕ ಕಲ್ಯಾಣ, ಆತ್ಮಕಲ್ಯಾಣ, ಜೀವ ಕಲ್ಯಾಣವನ್ನು ಮುಂದುವರಿಸ್ಕೊಂಡು ಹೋಗುವುದೇ ನಮ್ಮ ಶ್ರಮಣ ಸಂಸ್ಕೃತಿಯಾಗಿದೆ. ಭಗವಾನ್ ಮಹಾವೀರರ ನಿರ್ಗಂಥ ಪರಂಪರೆ, ಆಮೇಲೆ ಭಗವಾನ್ ಮಹಾವೀರ ನಂತರ ಒಂದು ನಿರ್ಗ್ರಂಥ ಪರಂಪರೆ ಬರ್ತದೆ. ಆ ನಿರ್ಗ್ರಂಥ ಪರಂಪರೆಯಿಂದ ಭಟ್ಟಾರಕ ಪರಂಪರೆ, ವಸ್ತ್ರಧಾರಿ ಪರಂಪರೆ ಬರ್ತದೆ. ಸೊ ಹಾಗಾಗಿ ಇಲ್ಲಿ ನಾವು ಮಹಾವೀರ ತೀರ್ಥಂಕರ ಪರಂಪರೆ ನೋಡಿದ್ರೆ ಮುಖ್ಯವಾಗಿ ನಮಗೆ ಪೂರ್ವಧಾರಿಗಳು, ಅಂಗಧಾರಿಗಳು, ಏಕ ಅಂಗಧಾರಿಗಳು, ಏಕ ಪೂರ್ವಧಾರಿಗಳು ಅಂತ ಬರ್ತಾರೆ. ಅದರಲ್ಲಿ ಪುಷ್ಪದಂಥ ಭೂತಬಲಿ ಆಚಾರ್ಯರು ಪ್ರಮುಖರು. ನೋಡಿ, ಒಂದು ಸಂತೋಷದ ಮಾತು ಇಲ್ಲಿ ಶ್ರಮಣ ಪರಂಪರೆಯಲ್ಲಿ ಹೇಳೋದಾದರೆ ನಾವು ಕರ್ನಾಟಕದವರು ಹೆಮ್ಮೆ ಪಡಬೇಕು. ಕರ್ನಾಟಕ ದೇಶ ಅಂದರೆ ಪೊನ್ನಾಟ, ಚಿನ್ನಾಟ ದೇಶ, ಚಿನ್ನದ ದೇಶ, ಪೊನ್ನಾಟ ದೇಶ, ಹೇಮಾಂಗ ದೇಶ. ಎಲ್ಲಿಂದ? ಗೋದಾವರಿಯಿಂದ ಕಾವೇರಿವರೆಗೆ, ಅಂದರೆ ದಕ್ಷಿಣ ಭಾರತ ಎಲ್ಲ ಒಂದು ಕರ್ನಾಟಕ ಇತ್ತು ಅಂತ ಪ್ರಾಚೀನ ಭೌಗೋಳಿಕವಾಗಿ ನೋಡಿದರೆ. ಯಾವ ರೀತಿ 200 ದೇಶಗಳು ಭಾರತ ದೇಶವೇ ಇತ್ತು. ಭಾರತ ದೇಶ ಒಡೆದು ಇವತ್ತು 200 ದೇಶಗಳಾಗಿದೆ. ಇತ್ತಿತ್ತಲೆಗೆ ಪಾಕಿಸ್ತಾನ್, ಚೀನಾ ಇದೆಲ್ಲ. ಹಾಗೆ ನಮ್ಮ ಕರ್ನಾಟಕ ರಾಜ್ಯವೂ ಕೂಡ, ಕರ್ನಾಟಕ ದೇಶವೂ ಕೂಡ ಒಂದಾನೊಂದು ಕಾಲದಲ್ಲಿ ಅದು ಪೊನ್ನಾಟ ದೇಶ, ಹೇಮಾಂಗ ದೇಶವಾಗಿತ್ತು. ಅದರಲ್ಲಿ ನಮ್ಮ ಪುಷ್ಪದಂಥ ಭೂತಬಲಿಗಳು ಉತ್ತರ ಭಾರತಕ್ಕೆ ಹೋಗಿ ಅಲ್ಲಿ ದರ್ಶನಾಚಾರ್ಯರಿಂದ ಮಹಾಕರ್ಮ ಪ್ರಕೃತಿ, ಮಹಾಕರ್ಮ ಸಿದ್ಧಾಂತ ಶಾಸ್ತ್ರವನ್ನು, ಧೌಲ, ಜೈಧವಲ, ಮಹಾಧವಲ ಗ್ರಂಥಗಳನ್ನು ಅವರು ಕಲಿತ್ಕೊಂಡು ಉಪದೇಶವನ್ನು ಆಚಾರ್ಯ ಶ್ರೀಗಳಿಂದ ಕೇಳಿ, ಆಮೇಲೆ ಅವರು ಎಲ್ಲಿ ಬಂದರು? ನಮ್ಮ ಕರ್ನಾಟಕಕ್ಕೆ ಬಂದು ಕನ್ನಡ ಲಿಪಿಯಲ್ಲಿ, ಹಳೆಗನ್ನಡ ಲಿಪಿಯಲ್ಲಿ ನಮ್ಮ ಜೈನ ಧರ್ಮದ ಮೊಟ್ಟ ಮೊದಲ ಮೂಲ ಆಧಾರ ಗ್ರಂಥಗಳಾಗಿರ್ತಕ್ಕಂಥ ಮಹಾಸಿದ್ಧಾಂತಾದಿ ಗ್ರಂಥಗಳಾಗಿರ್ತಕ್ಕಂಥ ಧವಳ, ಜೈಧವಳ, ಮಹಾಧವಳ ಅಂದರೆ ಷಟ್ಖಂಡಾಗಮ ಕಷಾಯ ಪಾವಡವನ್ನು ಬರೆದರು. ಅದರ ಮೇಲೆ 8ನೇ ಶತಮಾನದಲ್ಲಿ ಟೀಕೆಗಳನ್ನು ಜೈಧವಳ, ಧವಳ, ಜೈಧವಳ ಟೀಕೆಗಳು ಬರೆದರು. ಅದು ಬೇರೆ ವಿಚಾರ. ಮೂಲ ಗ್ರಂಥ ಷಟ್ಖಂಡಾಗಮ ಕಷಾಯ ಪಾವಡ ಗ್ರಂಥಗಳನ್ನು ಬರೀತಾರೆ ಯಾರು? ನಮ್ಮ ಪುಷ್ಪದಂತರು, ಭೂತಬಲಿಗಳು ಷಟ್ಖಂಡಾಗಮ ಗ್ರಂಥವನ್ನು ಬರೆದರೆ ನಮ್ಮ ಕರ್ನಾಟಕದವರೇ ನೋಡಿ, ನಮ್ಮ ಕರ್ನಾಟಕದ ಮುನಿಗಳೇ ಕರ್ನಾಟಕದಿಂದ ಉತ್ತರ ಭಾರತಕ್ಕೆ ಹೋಗಿ ಆಚಾರ್ಯ ದರ್ಶನರ ಪ್ರವಚನ ಕೇಳಿ ಇಲ್ಲಿ ಬಂದು ಅವ್ರೇನು ಮಾಡ್ತಾರೆ, ನಮ್ಮ ಕರ್ನಾಟಕದಲ್ಲಿ ಬಂದು, ಕನ್ನಡ ದೇಶದಲ್ಲಿ ಬಂದು ನಮ್ಮ ಕನ್ನಡ ಲಿಪಿಯಲ್ಲಿ ಪ್ರಾಕೃತ ಮೂಲ ಗ್ರಂಥಗಳನ್ನು ಬರೀತಾರೆ. ಅಂದರೆ ನಮ್ಮ ಕರ್ನಾಟಕದ ಹೆಮ್ಮೆ ಎಷ್ಟೊಂದು ದೊಡ್ಡದು. ಎಷ್ಟು ಶ್ರಮಣ ಸಂಸ್ಕೃತಿ ಆಗಿದೆ ನೋಡ್ರಿ. ಅದೆಲ್ಲ ದಕ್ಷಿಣ ಭಾರತ ಶ್ರಮಣ ಸಂಸ್ಕೃತಿ ಹುಟ್ಟಿಕೊಂಡಿದ್ದೇ ಮತ್ತು ಕೊನೆಗೆ ಉಳಿಯೋದು ಕರ್ನಾಟಕದಲ್ಲೇ. ಧರ್ಮ ಬೆಳೆದಿದ್ದು ಕರ್ನಾಟಕದಲ್ಲೇ, ಉಳಿಯೋದು ಕರ್ನಾಟಕದಲ್ಲೇ. ಅದು ಮುಖ್ಯವಾಗಿ ಹೆಚ್ಚಾಗಿ ಸ್ತ್ರೀಯರಿಂದ ಅಂತ ಹೇಳಿದ್ದಾರೆ. ಯಾಕೆಂದರೆ ಭಗವಾನ್ ಮಹಾವೀರರ ಸಮೋಷಣದಲ್ಲಿ ನಮ್ಮ ತಾಯಿ, ತಂಗಿ, ಅಕ್ಕ ತಂಗಿಯರೇ ಹೆಚ್ಚಿದ್ರು, ಸ್ತ್ರೀಯರ ಸಂಖ್ಯೆ ಹೆಚ್ಚಿತ್ತು. ಪುರುಷರ ಸಂಖ್ಯೆ ದುಡಿಲಿಕ್ಕೆಲ್ಲ ಹೋಗ್ತಿದ್ರಲ್ಲ, ಹಾಗಾಗಿ ಕಡಿಮೆ ಇತ್ತು. ಹಾಗಾಗಿ ಧರ್ಮದ ಉನ್ನತಿ ನಮಗೆ ಹೆಣ್ಮಕ್ಕಳಿಂದ ಕಂಡು ಬರ್ತದೆ. ಅದಕ್ಕೆ ಬ್ರಾಹ್ಮಿ ಮತ್ತು ಸುಂದರಿ ಇವರು ಸಮಾಜಕ್ಕೆ ಅಂಕವಿದ್ಯೆಯನ್ನು, ಲಿಪಿ ವಿದ್ಯೆಯನ್ನು ಕೊಟ್ಟರು. ಅಂತಹ ಒಂದು ದೊಡ್ಡ ಕೊಡುಗೆ ನಮ್ಮ ಮಹಿಳಾ ಸಮಾಜದಾಗಿದೆ, ಜೈನ ಮಹಿಳಾ ಸಮಾಜದ್ದು. ಹಾಗಾಗಿ ಗಣಧರರು ಬರ್ತಾರೆ, ಪುಷ್ಪದಂಥ ಭೂತಬಲಿಗಳು ಬರ್ತಾರೆ.
ಆಮೇಲೆ ಹೀಗೆ ಅನೇಕ ಆಚಾರ್ಯಗಳು ಬರ್ತಾರೆ. ಆದರೆ ವರ್ತಮಾನದಲ್ಲಿ ನಾವು ಈಗ ನೋಡೋದಾದರೆ ಶ್ರಮಣ ಸಂಸ್ಕೃತಿ ಪರಂಪರೆ ನೋಡೋದಾದರೆ ಮುಖ್ಯವಾಗಿ ಆಚಾರ್ಯ ದೇಶಭೂಷಣ ಕುಲಭೂಷಣ ಅಂತ ಬರ್ತಾರೆ. ಆಮೇಲೆ 20ನೇ ಶತಮಾನದಲ್ಲಿ ಏನೊಂದು ನಮ್ಮ ಶ್ರಮಣ ಪರಂಪರೆಯಲ್ಲಿ ಶ್ರಮಣರಾಗಲಿಕ್ಕೆ ಹೆದರ್ತಿದ್ರು, ಅಥವಾ ಜೈನೇತರ ರಾಜರ ಒಂದು ಹಾವಳಿಯಿಂದ, ಆಕ್ರಮಣಗಳಿಂದ, ಬಸದಿಗಳನ್ನು ಒಡೆಯೋದು, ಮುನಿಗಳಿಗೆ ತೊಂದರೆ ಕೊಡೋದು, ಏನೋ ಒಂದು ಕಾರಣಗಳಿಂದ ಆವಾಗ ಮುನಿಗಳಾಗಲಿಕ್ಕೆ ಹೆದರ್ತಿದ್ರು. ಶಕ್ತಿ ಇದ್ದರೂ ಕೂಡ ಹೆದರ್ತಿದ್ರು. ಆದರೆ 20ನೇ ಶತಮಾನದ ದಿಗಂಬರ ಜೈನ ಶ್ರಮಣ ಸಂಸ್ಕೃತಿಯನ್ನು ಪುನರುತ್ಥಾನ ಮಾಡಿ ತಾನು ಸ್ವಯಂ ಮುನಿಯಾಗುವ ಮೂಲಕ, ಶ್ರಮಣನಾಗುವ ಮೂಲಕ ಶ್ರಮಣ ಸಂಸ್ಕೃತಿಯ ಉನ್ನಾಯಕರಾಗಿರ್ತಕ್ಕಂತಹ ಪ್ರಥಮಾಚಾರ್ಯ ಚಾರಿತ್ರ ಚಕ್ರವರ್ತಿ 108 ಶ್ರೀ ಶಾಂತಿಸಾಗರ ಮಹಾಮುನಿಗಳು ನಮ್ಮ ಕನ್ನಡ ದೇಶದಲ್ಲಿ, ನಮ್ಮ ಹೇಮಾಂಗ ದೇಶದಲ್ಲಿ ಉದಯ ಆಗ್ತಾರೆ. ಅವರು ಮುನಿಗಳಾಗಿ ಎಲ್ಲ ಸಂಕಟಗಳನ್ನು ಎದುರಿಸಿ ಮುನಿಯಾಗಿ ತೋರಿಸ್ತಾರೆ. ಅವರಿಂದ ಇವತ್ತು ನಾವು ಶ್ರಮಣ ಸಂಸ್ಕೃತಿಯನ್ನು ನೋಡ್ತಾ ಇದ್ದೇವೆ. ಆಚಾರ್ಯ ಶ್ರೀ ಶಾಂತಿಸಾಗರ ಮಹಾರಾಜ್ ಇಲ್ದಿದ್ರೆ ನಾವು ಶ್ರಮಣ ಸಂಸ್ಕೃತಿಯನ್ನು ನೋಡೋಕ್ಕಾಗ್ತಿರಲಿಲ್ಲ. ಆಮೇಲೆ ಆಚಾರ್ಯ ಶ್ರೀ ವಿದ್ಯಾನಂದರು, ಆಮೇಲೆ ಆಚಾರ್ಯ ಶ್ರೀ ಸಂತ ಶಿರೋಮಣಿ ವಿದ್ಯಾಸಾಗರ ಮಹಾರಾಜರು, ಹಾಗೆ ಅನೇಕ ಅವರ ಸಂಘಸ್ಥ ಎಲ್ಲ ಹೆಸರು ತಗೊಳ್ತಾ ಇಲ್ಲ, ಸಮಯ ಕಡಿಮೆ ಇರೋದ್ರಿಂದ. ಒಟ್ಟು ಸಮಸ್ತ ಇವತ್ತು ವರ್ತಮಾನದಲ್ಲಿ ನಮಗೆ ಭಾರತದಲ್ಲಿ 950 ನಮಗೆ ಪಿಂಚಿಗಳು, ನಮಗೆ ಶ್ರಮಣರು ಕಂಡು ಬರ್ತಾರೆ. ಸೊ ಹಾಗಾಗಿ ಈ ರೀತಿ ಶ್ರಮಣ ಪರಂಪರೆ ಬಹಳ ಪ್ರಾಚೀನ ಕಾಲದಿಂದ, ಅನಾದಿ ಕಾಲದಿಂದ ಜೈನೇತರ ವೇದ ಬೌದ್ಧ ಗ್ರಂಥಗಳಲ್ಲಿ ಕೂಡ ಈ ಜೈನ ಶ್ರಮಣ ಸಂಸ್ಕೃತಿಯನ್ನು ಎತ್ತಿ ಕೊಂಡಾಡಿದ್ದಾರೆ, ಅದಕ್ಕೆ ಹೊಗಳಿದ್ದಾರೆ. ನಾವು ಇವತ್ತಿಗೂ ಫೇಸ್ಬುಕ್ಕಲ್ಲಿ ಮತ್ತು ಯೂಟ್ಯೂಬಲ್ಲಿ ಎಲ್ಲ ನೋಡ್ತಾ ಇರ್ತೇವೆ. ಬೇರೆ ಸಿಖ್ರದ್ದು ನೋಡಿದ್ದೀನಿ, ನಾನು ಬೌದ್ಧರದ್ದು ನೋಡಿದ್ದೀನಿ, ಮತ್ತು ನಮ್ಮ ಹಿಂದೂ ಸಂಸ್ಕೃತಿಯಲ್ಲಿ ವೈದಿಕ ದರ್ಶನದಲ್ಲಿ ಅನೇಕ ಜನ ಜೈನ ಶ್ರಮಣ ಸಂಸ್ಕೃತಿಯನ್ನು ಹೊಗಳ್ತಾರೆ. ಇಂತಹ ಮುನಿಗಳು ಇವರದ್ರಿಂದನೇ ಇವತ್ತು ಮಳೆ ಬೆಳೆ ಆಗ್ತಾ ಇದೆ. ಇಂತಹ ಜೈನ ಮುನಿಗಳಿಂದ ಇವತ್ತು ನಮಗೆ ಇಲ್ಲಿ ಸ್ವಲ್ಪ ಅಹಿಂಸೆ ನಮಗೆ ಕಂಡು ಬರ್ತಾ ಇದೆ. ಶಾಂತಿ, ಸೌಹಾರ್ದತೆ, ಸಹಬಾಳ್ವೆ, ಸಹಿಷ್ಣುತೆ, ಧರ್ಮ ಸಹಿಷ್ಣುತೆ. ನೋಡ್ರಿ, ಕೊನೆಗೊಂದು ಮಾತು ಹೇಳ್ತೀನಿ ರೀ. ಶ್ರಮಣ ಸಂಸ್ಕೃತಿಯಲ್ಲಿ ಮುನಿಗಳೇ ಅತ್ಯಂತ ಮುಖ್ಯರಾಗಿದ್ದರೂ ಕೂಡ ಶ್ರಾವಕರು ಕಡಿಮಿಲ್ಲ. ಕೊನೆ ಮಾತು ಹೇಳ್ತಾ ಇದ್ದೀನಿ. ಯಾಕಂದರೆ ಶ್ರಮಣ ಸಂಸ್ಕೃತಿಗೆ ಆಹಾರ ದಾನ ಮಾಡುವವರು, ಶ್ರಮಣ ಸಂಸ್ಕೃತಿಗೆ ಆಹಾರ ದಾನ ಮಾಡದಿದ್ದರೆ, ಶ್ರಮಣರಿಗೆ ಆಹಾರ ದಾನ ಮಾಡದಿದ್ದರೆ ನಮ್ಮ ಮೋಕ್ಷ ಪುರುಷಾರ್ಥ ಆಗೋದು ಹೇಗೆ? ಶ್ರಮಣರು ಅವರು ಬದುಕೋದು ಹೇಗೆ? ಅವರು ತಮ್ಮ ಶ್ರಮ ಮೋಕ್ಷ ಪುರುಷಾರ್ಥವನ್ನು ಮಾಡೋದು ಹೇಗೆ? ಸೊ ಹಾಗಾಗಿ ಶ್ರಾವಕರದ ಒಂದು ಪಾತ್ರ ಅತ್ಯಂತ ಮಿಗಿಲಾಗಿದ್ದು, ಯಾಕಂದರೆ ಅವರು ಶ್ರಮಣರಿಗೆ ರಕ್ಷಣೆ ಕೊಡ್ತಾರೆ ಮತ್ತು ಅವರಿಗೆ ಆಹಾರ ದಾನ ಕೊಡ್ತಾರೆ. ಗೃಹಸ್ಥರು, ಜೈನ ಗೃಹಸ್ಥರು ಇವರೂ ಕೂಡ ಒಂದು ರೀತಿಯಲ್ಲಿ ಅಲ್ಪ ಪ್ರಮಾಣದಲ್ಲಿ ಶ್ರಮಣರಂದರೆ ತಪ್ಪಾಗಲಾರದು. ಯಾಕಂದರೆ ಸಮಯಸಾರ ಗ್ರಂಥದಲ್ಲಿ ಆಚಾರ್ಯ ಕುಂದರು ಶ್ರಾವಕನಿಗೆ ಏನು ಹೇಳ್ತಾರೆ ಗೊತ್ತಾ? ಅಥವಾ ಸಮ್ಯಕ್ ದೃಷ್ಟಿ ಶ್ರಾವಕನಿಗೆ ಏನು ಹೇಳ್ತಾರೆ ಗೊತ್ತಾ? ತೀರ್ಥಂಕರ ಪರಮಾತ್ಮರ ಲಘುನಂದನ ಅಂದರೆ ಕೂಸು, ಎಳೆಗೂಸು ಅಂತ ಹೇಳಿದ್ದಾರೆ. ಯಾರಿಗೆ? ನಮಗೆ, ನಿಮಗೆ, ಎಲ್ಲರಿಗೂ ಶ್ರಾವಕರಿಗೆ ಎಳೆಗೂಸು ಅಂತ ಹೇಳಿದ್ದಾರೆ. ಸೊ ಆ ಎಳೆಗೂಸು ದೊಡ್ಡದಾಗಲಿ ಅಂಥೇಳಿ ಇವತ್ತು ನಮ್ಮ ಭಟ್ಟಾರಕ ಪರಂಪರೆ ಇವತ್ತು ಎಲ್ಲ ಕಾರ್ಯಕ್ರಮಗಳನ್ನು, ವಾರ್ಷಿಕೋತ್ಸವಗಳನ್ನು ಮತ್ತು ಅನೇಕ ಧಾರ್ಮಿಕ ಅನುಷ್ಠಾನಗಳನ್ನು ಕೈಗೊಳ್ತಾ ಬಂದಿದ್ದಾರೆ. ಹಾಗಾಗಿ ನಾವು ಕೂಡ ಶ್ರಮಣ ಸಂಸ್ಕೃತಿಯ ಸಂರಕ್ಷಣೆಯಲ್ಲಿ ಶ್ರಾವಕರ ಪಾತ್ರವೂ ಕೂಡ ಇದೆ ಅಂತ ಹೇಳ್ತಾ, ಮುಖ್ಯವಾಗಿ ಕೊನೆಗೊಂದು ಮಾತು. ಇವತ್ತು ಭಟ್ಟಾರಕ ಪರಂಪರೆಯಲ್ಲಿ ಪರಮ ಪೂಜ್ಯ ಜಗದ್ಗುರು ಕರ್ಮಯೋಗಿ ಸ್ವಸ್ತಿ ಶ್ರೀ ಚಾರುಕೀರ್ತಿ ಭಟ್ಟಾರಕ ಮಹಾಸ್ವಾಮಿಗಳು ಶ್ರೀ ಕ್ಷೇತ್ರ ಶ್ರವಣಬೆಳಗೊಳ, ಹಾಗೆ ಅವರ ಶಿಷ್ಯರಾಗಿರ್ತಕ್ಕಂತಹ, ಅವರ ಶಿಷ್ಯರಾಗುವಂಥ ಮಹಾ ಸೌಭಾಗ್ಯವನ್ನು ಪಡೆದಿರ್ತಕ್ಕಂತಹ, ಮತ್ತು ನಮಗೆಲ್ಲ ಮುಖ್ಯವಾಗಿ ನಮಗೆ, ನಿಮಗೆ, ಅದರಲ್ಲಿ ನನಗೂ ಕೂಡ ಈ ಎಲ್ಲ ನಮ್ಮ 14 ಜನ ಕರ್ನಾಟಕ, ಮಹಾರಾಷ್ಟ್ರ ಮತ್ತು ತಮಿಳುನಾಡು ಈ 3 ರಾಜ್ಯಗಳಲ್ಲಿ ಏನೊಂದು ಭವ್ಯ, ದಿವ್ಯ, ವಿಸ್ತೃತ, ಪ್ರಚಂಡವಾದ, ಏನೊಂದು ಅಗಾಧವಾದ ನಮ್ಮ ಭಟ್ಟಾರಕ ಪರಂಪರೆ ಇದೆ. ಆ ಎಲ್ಲ ಭಟ್ಟಾರಕ ಪರಂಪರೆ ಇವತ್ತು ಶ್ರಮಣ ಸಂಸ್ಕೃತಿಗೆ ಸಂರಕ್ಷಣೆಗೆ ಕಟಿಬದ್ಧರಾಗಿದ್ದಾರೆ, ಆಮೇಲೆ ಸನ್ನದ್ಧರಾಗಿದ್ದಾರೆ. ಇಂತಹ ಭಟ್ಟಾರಕ ಪರಂಪರೆ
ನಮ್ಮ ಶ್ರಮಣ ಸಂಸ್ಕೃತಿ ಪರಂಪರೆಯ ಒಂದು ಭಾಗವಾಗಿತ್ತು, ಇವತ್ತಿಗೂ ಇದೆ. ಯಾಕೆಂದರೆ ನಮ್ಮ ಭಟ್ಟಾರಕ ಪರಂಪರೆ ಶ್ರಮಣ ಸಂಸ್ಕೃತಿಯ ಬೆಳೆದ ರೂಪ, ಇಂದಿನ ರೂಪ, ಇತ್ತೀಚಿನ ರೂಪ. ಸೊ ಹಾಗಾಗಿ ಈ ಪರಂಪರೆ, ಭಟ್ಟಾರಕ ಪರಂಪರೆಯನ್ನು ನಾವು ಉಳಿಸಬೇಕಾಗಿದೆ, ಬೆಳೆಸಬೇಕಾಗಿದೆ. ಶ್ರವಣಬೆಳಗೊಳ ಸ್ವಾಮೀಜಿಯವರು ಹೇಳ್ತಿದ್ರು, ಇನ್ನೂ ಭಟ್ಟಾರಕರು, ಅನೇಕ ಭಟ್ಟಾರಕರು ಆಗಬೇಕು ಅಂತಿದ್ರು. ಹಾಗೆ ನಮ್ಮ ಶ್ರೀಗಳವರು ಶ್ರೀ ಕ್ಷೇತ್ರ ಮೂಡಬಿದ್ರೆ ಪರಮಪೂಜ್ಯ ಜಗದ್ಗುರು ಭಾರತ ಭೂಷಣ ಸ್ವಸ್ತಿ ಶ್ರೀ ಡಾಕ್ಟರ್ ಚಾರುಕೀರ್ತಿ ಪಂಡಿತ ಪಟ್ಟಾಚಾರ್ಯವರ ಮಹಾಸ್ವಾಮೀಜಿಗಳು ವಿರಾಜಮಾನರಾಗಿದ್ದಾರೆ. ಇವರು ಕೂಡ ಬಹಳ ಹಗಲಿರುಳು ಸತತ ತಮ್ಮ ಪ್ರಾತಃ ಕಾಲದಲ್ಲಿ ಸ್ಮರಣೆ ಮಾಡ್ತಕ್ಕಂಥ ಅವರು ಒಂದು ವಿಚಾರ ಏನಂದರೆ, ಇವತ್ತು ಶ್ರಮಣ ಸಂಸ್ಕೃತಿ ಉಳಿಬೇಕು, ಭಟ್ಟಾರಕ ಪರಂಪರೆ ಉಳಿಬೇಕು, ಜೈನ ಸಮಾಜ ಉಳಿಬೇಕು, ಜೈನ ಸಮಾಜದ ಶಾಸನಗಳು, ಹಸ್ತಪ್ರತಿಗಳು, ಸಂಪತ್ತು ಉಳಿಬೇಕು. ಈ ರೀತಿ ಭಟ್ಟಾರಕ ಪರಂಪರೆ ಇವತ್ತು ಮಾಡ್ತಾ ಇದೆ. ಅದು ಕೂಡ ಭಟ್ಟಾರಕ ಪರಂಪರೆ ಶ್ರಮಣ ಸಂಸ್ಕೃತಿಗಿಂತ ಕಡಿಮೆ ಇಲ್ಲ. ನಾವು ಗುಣವನ್ನು ನೋಡಿದರೆ, ಯಾವುದೇ ಒಂದು ವ್ಯಕ್ತಿಯಲ್ಲಿ ಗುಣವನ್ನು ನೋಡಿದರೆ, ಆ ವ್ಯಕ್ತಿ ಗುಣವನ್ನು ನೋಡಿದರೆ ಅವನು ತೀರ್ಥಂಕರ ಸಮಾನ ಆಗ್ತಾನೆ. ಯಾಕಂದರೆ ಇವತ್ತು ತೀರ್ಥಂಕರು ನಮಗೆ ಜ್ಞಾನದಾನ ಕೊಡ್ತಾರೆ. ಯಾವ ದಾನ ಮಾಡ್ತಾರೆ ತೀರ್ಥಂಕರರು? ಜ್ಞಾನದಾನ. ಹಾಗೆ ನಮಗೆ ಭಟ್ಟಾರಕ ಪರಂಪರೆ, ನಮಗೆ ಶ್ರೀ ಕ್ಷೇತ್ರ ಮೂಡಬಿದಿರೆಯ ನಮ್ಮ ಪರಮ ಪೂಜ್ಯ ಶ್ರೀಗಳವರು ನಮಗೆಲ್ಲರಿಗೂ ಜ್ಞಾನದಾನವನ್ನು ಕೊಡ್ತಾ ಇದ್ದಾರೆ, ಅನ್ನದಾನವನ್ನು ಕೊಡ್ತಾ ಇದ್ದಾರೆ, ಪರೋಕ್ಷವಾಗಿ ಔಷಧ ದಾನವನ್ನು ಕೊಡ್ತಾ ಇದ್ದಾರೆ, ನಮಗೆ ಮೋಕ್ಷ ದಾನವನ್ನು ಕೂಡ ಅವರು ಮಾಡ್ತಾ ಇದ್ದಾರೆ. ಹೀಗೆ ಮೋಕ್ಷ ಮಾರ್ಗ, ಮೋಕ್ಷವನ್ನು ತಮ್ಮ ಜೀವನದ ಮೂಲಕ ಅವರು ತೋರಿಸಿಕೊಡ್ತಾ ಇದ್ದಾರೆ. ಇಂತಹ ಭಟ್ಟಾರಕ ಶ್ರಮಣ ಪರಂಪರೆ ಮತ್ತು ನಿರ್ಗ್ರಂಥ ಪರಂಪರೆ ಮತ್ತು ನಮ್ಮ ಭಟ್ಟಾರಕ ಪರಂಪರೆ, ಎರಡೂ ಪರಂಪರೆ ನಮ್ಮ ಶ್ರಮಣ ಪರಂಪರೆಯ ಎರಡು ದಿವ್ಯ ಚಕ್ಷುಗಳಂತ ಹೇಳಕ್ಕೆ ನಾನು ಇಷ್ಟಪಡ್ತೇನೆ. ಯಾಕೆಂದರೆ ಶ್ರಮಣ ಸಂಸ್ಕೃತಿ ಉಳಿಬೇಕಂದ್ರೆ ನಮ್ಮ ಭಟ್ಟಾರಕ ಪರಂಪರೆ ಬೇಕು, ಮತ್ತು ಭಟ್ಟಾರಕ ಪರಂಪರೆ ಉಳಿಬೇಕಾದರೆ ನಮ್ಮ ಶ್ರಾವಕ ಸಮಾಜ ಅದಕ್ಕೆ ಬಹಳ ಅತ್ಯಂತ ಭಕ್ತಿಯಿಂದ, ಅತ್ಯಂತ ಒಂದು ವಿಧೇಯಕ ಭಾವನೆಯಿಂದ, ಸಮರ್ಪಣಾ ಭಾವನೆಯಿಂದ ನಾವು ಇವತ್ತು ಶ್ರಮಣ ಪರಂಪರೆ, ನಿರ್ಗ್ರಂಥ ಶ್ರಮಣ ಪರಂಪರೆ ಮತ್ತು ಭಟ್ಟಾರಕ ಶ್ರಮಣ ಪರಂಪರೆ ಎರಡನ್ನು ನಾವು ಉಳಿಸಬೇಕಾಗಿದೆ ಅಂತ ಹೇಳ್ತಾ, ತ್ರಿಭುವನ ತಿಲಕ ಚೂಡಾಮಣಿ, ಮೂಲನಾಯಕ, ಶಾಸನ ನಾಯಕ, ಮೂಲನಾಯಕ ಚಂದ್ರಪ್ರಭ ತೀರ್ಥಂಕರ ಭಗವಾನ್ ಕಿ ಜೈ, ಶ್ರಮಣ ಸಂಸ್ಕೃತಿ ಮಹೋತ್ಸವ ಕಿ ಜೈ, ರಥೋತ್ಸವ ಕಿ ಜೈ. ಪರಮ ಪೂಜ್ಯ ಜಗದ್ಗುರು ಭಾರತ ಭೂಷಣ ಡಾಕ್ಟರ್ ಚಾರುಕೀರ್ತಿ ಪಂಡಿತಾಚಾರ್ಯವರ ಮಹಾಸ್ವಾಮೀಜಿ ಕಿ ಜೈ. ಜೈನಂ ಜಯತು ಶಾಸನಂ, ಶಾಸನಂ ಜಯದು ಶಾಸನಂ ಜಿನ ಶಾಸನಂ, ಜಯದು ಶಾಸನಂ ಜಿನ ಶಾಸನಂ. ಈ ಸಂದರ್ಭದಲ್ಲಿ ನಾವು ಇಡೀ ಸಮಾಜ ಪ್ರಥಮವಾಗಿ ನಮ್ಮ ಪೂಜ್ಯ ಸ್ವಾಮೀಜಿಯವರಿಗೆ ಕೋಟಿ ಕೋಟಿ ನಮನಗಳನ್ನು ಸಲ್ಲಿಸಬೇಕು. ಡಾಕ್ಟರ್ ಶಾಂತಿಸಾಗರ ಶಿರಹಟ್ಟಿ ಶಾಸ್ತ್ರಿ ಅವರಂಥ ಇಂಥ ವಿದ್ವಾಂಸರ ಇವತ್ತೊಂದು ಇಲ್ಲಿ ಕರೆಸಿ ಅವರನ್ನು ಉಪನ್ಯಾಸವನ್ನು ನಾವು ಕೇಳುವ ಹಾಗೆ ಮಾಡಿದಂಥ ಸ್ವಾಮೀಜಿಯವರಿಗೆ ಕೋಟಿ ಕೋಟಿ ನಮನಗಳು. ಇದೀಗ ಒಂದು ಅಪೂರ್ವವಾದಂಥ ಕಾರ್ಯಕ್ರಮ ಜರುಗಲಿಕ್ಕಿದೆ. ನಮ್ಮ ಕ್ಷೇತ್ರಕ್ಕೆ ಅನನ್ಯವಾದಂಥ ಸಂಬಂಧ ಇರುವ ದ್ವಂದ್ವ ಮಠ ಎಂದು ಪ್ರಸಿದ್ಧವಾದ ನಲ್ಲೂರು ಕ್ಷೇತ್ರ. ಇಲ್ಲಿ ಹೇಗೆ ಪಟ್ನಶೆಟ್ಟರು ಇದ್ದಾರೋ ಅದೇ ರೀತಿಯಾಗಿ ಅಲ್ಲಿ ದೊಡ್ಡ ಮನೆ ವಜ್ರನಾಮ್ ಚೌಡ್ರು ಮತ್ತು ಅಲ್ಲಿಯ 8 ಗುತ್ತಿನ ಒಂದು ಮನೆತನಗಳು. ನಲ್ಲೂರು ಪೇಟೆ ಮತ್ತು ಮೂಡುಬಿದ್ರಿ ಪೇಟೆ ಎರಡೂ ಕೂಡ ನೆಲ್ಲಿಕಾರು, ಮೂಲ್ಕಿ, ಪಡುಬಿದ್ರಿ, ಎರ್ಮಾಳು, ಉಪ್ಪಿನಂಗಡಿ ಇದ್ದ ಹಾಗೆ 32 ಪಟ್ಟಣಗಳಲ್ಲಿ 2, ಒಂದು ಕಾರ್ಕಳ ತಾಲೂಕಿನಲ್ಲಿ, ಹಿಂದೆ ಅದು ಕಾರ್ಕಳ ತಾಲೂಕೇ ಆಗಿತ್ತು, ಈಗ ಮಂಗಳೂರಿನ ತಾಲೂಕಾದ ಮೇಲೆ ಆನಂತರ ಮೂಡುಬಿದ್ರಿ ತಾಲೂಕಾಗಿ ಮೂಡುಬಿದ್ರಿಯು ಒಂದು ಪುರಸಭಾ ಪಟ್ಟಣವಾಗಿ ಹಳೆಯ ಪಟ್ಟಣವಾಗಿತ್ತು. ಅಲ್ಲಿಯ ಇತಿಹಾಸವನ್ನು ಬಹಳ ಸೋದಾಹರಣವಾಗಿ ಸಂಶೋಧನೆ ಮಾಡಿದವರು SDM ಕಾಲೇಜು ಉಜಿರೆ, ಅದರ ಹಿಸ್ಟ್ರಿಯ ಅಧ್ಯಾಪಕರಾದ ಉಮನಾ ಶೆಣೆಯವರು ಮತ್ತು ಅವರ ತಂಡದ ವಿದ್ಯಾರ್ಥಿಗಳು ಆ ಒಂದು ಶಾಸ್ತ್ರವನ್ನು ಇದೀಗ ತಂದು ಆನಂತರ ಶ್ರೀಫಲವನ್ನು ನಾವು ಸ್ವೀಕಾರ ಮಾಡ್ತೇವೆ. ಅವರು ಶಾಸ್ತ್ರಿಗಳು ತಮ್ಮ ಶಿರದಲ್ಲಿ ತಲೆಯಲ್ಲಿ ಇಟ್ಟು ಅದನ್ನು ತೆಗೆದುಕೊಂಡು ಬರ್ತಾರೆ. ದೊಡ್ಡ ಮನೆ
ವಜ್ರನ ಚೌಟ್ರು ಕೂಡ ಅಲ್ಲಿ ಹೋಗಬೇಕು. ಅದೇ ರೀತಿಯಾಗಿ ಪಟ್ನಶೆಟ್ಟಿ ಸುಧೀಶ್ ಕುಮಾರರು ಕೂಡ ಅಲ್ಲಿಗೆ ತೆರಳಬೇಕು ಮತ್ತು ಆದರ್ಶ್. ಅದೇ ರೀತಿಯಾಗಿ ದಿನೇಶ್ರು ಇಲ್ಲೇ ಇರಲಿ. ಅದೇ ರೀತಿಯಾಗಿ ನಮ್ಮ ವಿಶೇಷವಾಗಿ ರತ್ನಾಕರ ವರ್ಣಿ ಪ್ರಶಸ್ತಿ ವಿಜೇತರಾದ ಶ್ರೀಯುತ ಗುಣಪಾಲ್ ಕಡಂಬರು, ಪಂಪನ ಆನೆ ಉಪಾಧ್ಯಾಯರ ವಿದ್ಯಾರ್ಥಿಯೂ ಹೌದು, ನಲ್ಲೂರಿನ ಪಕ್ಕದ ಶಿರ್ಲಾಲಿನವರು. ಅವ್ರ ಜೊತೆಗಿದ್ದು ಒಂದು ಸರ್ವಮಂಗಳದ ಒಂದು 5 ಜನ ಮಹಿಳೆಯರು ಶ್ರೀಮತಿ ವೀಣಾ ರಘುಚಂದ್ರ ಶೆಟ್ಟಿಯವರ ಒಂದು ನೇತೃತ್ವದಲ್ಲಿ ರಥದ ಸಮೋತ್ಸರಣದಿಂದ ನಾವೆಲ್ಲ ಎದ್ದು ನಿಂತು ಆ ಪುಸ್ತಕವನ್ನು ಶಾಸ್ತ್ರಿಗಳೊಂದಿಗೆ ಶಾಸ್ತ್ರವನ್ನು ತೆರೆದುಕೊಂಡು ಬರಬೇಕು. ವಾಲಗದವರು ವಾಲಗ ನುಡಿಸಬೇಕು. ಅವರ ಮುಂದೆ ವಾಲಗದವರಿದ್ದು ಹಿಂದೆ ಶಾಸ್ತ್ರ ಇದ್ದು ಒಂದು ಮಂಗಲ ಕಲಶವನ್ನು ಅಲ್ಲೇ ಇಟ್ಟಿದ್ದೇವೆ. ಆ ಬೆಂಚಿನ ಹತ್ತಿರವೇ ಕಲಶ ಇದೆ. ಅದರಲ್ಲಿ ಮಹಿಳೆಯರು ವೀಣಾ ರಘುಚಂದ್ರರವರು ಕರ್ಕೊಂಡೋಗಿ ಸುಧಾ ಪೃಥ್ವಿರಾಜ್ ಮತ್ತು ಮಂಜುಳಾ ಬೇಚಂದ್ರ ಇವರೆಲ್ಲ ಹೋಗಿ ಅಲ್ಲಿ ಸುಧಾ ನೇರಂಕಿ ಇದ್ದರೆ ಮಹಿಳಾ ಸಂಘದವರು ಹೋಗಿ ಅಲ್ಲಿ 9 ಜನ ಆದರೂ ಮಹಿಳೆಯರು ಇರಲಿ ಕನಿಷ್ಠ ಆ ಶಾಸ್ತ್ರವನ್ನು ತೆಗೆದುಕೊಂಡು ಬರಬೇಕು. ಅದು ನಮ್ಮ ಇತಿಹಾಸ, ಅದು ನಮ್ಮ ಪರಂಪರೆ, ಅದು ನಮ್ಮ ಗುರು ಮತ್ತು ದೇವ ಮತ್ತು ಶಾಸ್ತ್ರಕ್ಕೆ ಕೊಡುವ ಶ್ರೇಷ್ಠತೆ ಅಂತ ಹೇಳುತ್ತಾ ಎಲ್ಲರೂ ಎದ್ದು ನಿಂತು ಈ ಶಾಸ್ತ್ರವನ್ನು ನಾವು ಎದುರುಗೊಳ್ಳಬೇಕು. ಇದು ನಮ್ಮ ದೀಕ್ಷಾ ಗುರುಗಳಿಗೆ, ಶ್ರವಣಬೆಳಗೊಳದ ಸ್ವಾಮೀಜಿಯವರಿಗೂ ಮತ್ತು ನಮ್ಮ ಎಲ್ಲ ಗುರು ಪರಂಪರೆಗೂ ಕೊಡುವಂಥ ಗೌರವ ಅಂತ ಭಾವಿಸುತ್ತಾ ನಾವೆಲ್ಲರೂ ಎದ್ದು ನಿಂತು ಆ ಗ್ರಂಥವನ್ನು ವಾಲಗದೊಂದಿಗೆ ಬರಮಾಡಿಕೊಳ್ಳೋಣ. ಜಗಲೋ ಚಂದ್ರನಾಥ ಸ್ವಾಮಿ ಭಗವಾನ ಕೀ ಜೈ. ಬನ್ನಿ. ಶ್ರೀಮತಿ ವಿಜಯಕುಮಾರಿ ಶೆಣೆಯವರು ಏನು ಜಿಲ್ಲಾಧಿಕಾರಿ, ಏನು ಪ್ರಭಾರ ಜಿಲ್ಲಾಧಿಕಾರಿ ಹೌದು, ಮಾಜಿ ಪ್ರಭಾರ ಜಿಲ್ಲಾಧಿಕಾರಿಗಳಾಗಿದ್ದವರು AC ಯವರೆಗೆ ದರ್ಜೆಗೆ ಹೋಗಿ ವಿಶೇಷವಾಗಿ ಸರ್ಕಾರದ ಸೇವೆಯನ್ನು ಮಾಡಿದವರು. ಹಿಸ್ಟೋರಿಯನ್ ಆದ ಉಮನಾ ಶೆಣೆಯವರ ಧರ್ಮಪತ್ನಿ, ಅವರು ಕೂಡ ಇಲ್ಲಿರಬೇಕಾಗಿ ಅಪೇಕ್ಷೆ ಮಾಡ್ತಾರೆ. ಕುನ್ನೈಕುಡಿ ವೈದ್ಯನಾಥ್ ಅಂತ ವಯಲಿನ್ ಅಂತ ಇನ್ನು
ಜ್ಯೋತಿ ಬೆಳಗ ಡಾಕ್ಟರ್ ಶಾಂತಿಸಾಗರ ಶಿರಹಟ್ಟಿ ಶಾಸ್ತ್ರಿಯವರ ಆ ಒಂದು ಅತ್ಯಂತ ಪ್ರೌಢವಾದಂತಹ ಒಂದು ಉಪನ್ಯಾಸವನ್ನು ನಾವು ಅರಗಿಸಿಕೊಳ್ಳಲಿಕ್ಕೆ ಬಹುಶಃ ಕಾರಣ ಪೂಜ್ಯ ಸ್ವಾಮೀಜಿಯವರು ನಮಗೆ ಆಗಾಗ ಧರ್ಮದ ಬಗ್ಗೆ ಅನೇಕ ವಿಚಾರಗಳನ್ನು ಹೇಳಿದ್ದು ಕಾರಣ ಅಂತ ಹೇಳ್ತಾ ಇದ್ದೇನೆ. ಪೂಜ್ಯ ಶಾಸ್ತ್ರೀಜಿಯವರಿಗೆ ನಾವು ಇಡೀ ಸಮಾಜ ಪರವಾಗಿ ಭಕ್ತಿಪೂರ್ವಕವಂತ ಅತ್ಯಂತ ಗೌರವದ ನಮಸ್ಕಾರಗಳನ್ನು ತಿಳಿಸ್ತಾ ಇದ್ದೇವೆ. ಸಾಯಂಕಾಲದ ಹೊತ್ತಿಗೆ ಅವರನ್ನು ಹೋಗಿ ಭೇಟಿಯಾಗುವಂಥ ಒಂದು ಸಂದರ್ಭ ಬಂತು. ಅವರೇ ಇವರ ಅನ್ನುವಷ್ಟು ಇಲ್ಲಿ ಸಂಶಯ ಆಗ್ತಾ ಇದೆ. ಅಷ್ಟು ಸರಳತೆ ಇಂಥ ಒಬ್ಬರು ವಿದ್ವಾಂಸರಿಗೆ. ಈಗ ನಾವು ಭಾರಿ ತರಾತುರಿಯಲ್ಲಿದ್ದೆವು. ಒಂದನೇದಾಗಿ ಇವತ್ತು ಬೇಗ ಕಾರ್ಯಕ್ರಮ ಪ್ರಾರಂಭ ಮಾಡಬೇಕು ಅಂತಿತ್ತು ಮತ್ತು ಎಲ್ಲ ಅತಿಥಿಗಳು ಇಲ್ಲಿ ಬಂದಿರಲಿಲ್ಲ. ಹಾಗಾಗಿ ಪೂಜ್ಯ ಸ್ವಾಮೀಜಿಯವರಿಗೆ ಫಲವನ್ನು ನೀಡುವಂಥ ಕಾರ್ಯಕ್ರಮ, ಯಾಕಂತೇಳಿದ್ರೆ ನಮ್ಮ ಶಿರಹಟ್ಟಿಯವರಿಗೆ 9:15 ಬಸ್ ಇದೆ, ಅವರು ತೆರಳಬೇಕಾಗ್ತದೆ. ಈಗ ಪೂಜ್ಯ ಸ್ವಾಮೀಜಿಯವರಿಗೆ ಶಂಭವ್ ಕುಮಾರ್, ಕೃಷ್ಣರಾಜ ಹೆಗಡೆ ಹಾಗೂ ಸಂಪತ್ ಸಾಮ್ರಾಜ್ಯರವರು ಒಟ್ಟಿಗೆ ಸೇರಿ ಶ್ರೀಫಲವನ್ನು ಅರ್ಪಿಸಿ ಅವರ ಆಶೀರ್ವಾದವನ್ನು ಪಡಿಬೇಕು ಅಂತ ವಿನಂತಿಸಿಕೊಳ್ತಾ ಇದ್ದೇನೆ. ಕೃಷ್ಣರಾಜ ಹೆಗಡೆ ಅವರು, ಶಂಭವ್ ಕುಮಾರ್ ಹಾಗೂ ಸಂಪತ್ ಸಾಮ್ರಾಜ್ಯರು. ಶಂಭವ್ ಕುಮಾರ್, ಕೃಷ್ಣರಾಜ ಹೆಗಡೆಯವರು ಹಾಗೆ ಸಂಪತ್ ಸಾಮ್ರಾಜ್ಯರು, ರತ್ನಾಕರ ವರ್ಣಿ ಪ್ರಶಸ್ತಿ ವಿಜೇತರಾದಂಥ ಪ್ರೊಫೆಸರ್ ಗುಣಪಾಲ್ ಕಡಂಬರವರು ಕೂಡ ದಯವಿಟ್ಟು ಬಂದು ನಮ್ಮೊಂದಿಗೆ ಸಹಕರಿಸಬೇಕು. ರತ್ನಾಕರ ವರ್ಣಿ ಪ್ರಶಸ್ತಿ ವಿಜೇತರಾದಂಥ ಗುಣಪಾಲ್ ಕಡಂಬರವರು ಪೂಜ್ಯ ಸ್ವಾಮೀಜಿಯವರಿಂದ ಒಂದು ಗೌರವವನ್ನು ಸ್ವೀಕರಿಸಬೇಕು. ಪೂಜ್ಯ ಸ್ವಾಮೀಜಿಯವರು ಗುಣಪಾಲ್ ಕಡಂಬರವರನ್ನು ಶಾಲು ಹೊದಿಸಿ ಗೌರವಿಸ್ತಾ ಇದ್ದಾರೆ. ಅದೇ ರೀತಿ ಉಮನಶಣೆ ಇವರನ್ನು ಕೂಡ ಪೂಜ್ಯ ಸ್ವಾಮೀಜಿಯವರು ಶ್ರೀಮಠದ ವತಿಯಿಂದ ಗೌರವಿಸ್ತಾ ಇದ್ದಾರೆ.
ಉಪನ್ಯಾಸವನ್ನು ನೀಡಿದಂಥ ಡಾಕ್ಟರ್ ಶಾಂತಿಸಾಗರ ಶ್ರೀಹರ್ ಟಿ ಶಾಸ್ತ್ರಿಯವರಿಗೆ ಈಗ ಶ್ರೀಮಠದ ವತಿಯಿಂದ ಪರಮ ಪೂಜ್ಯ ಸ್ವಾಮೀಜಿಯವರಿಂದ ಗೌರವ ಅರ್ಪಣೆ. ಶಾಂತಿಸಾಗರ ಶಿರಹಟ್ಟಿ ಶಾಸ್ತ್ರಿಜಿಯವರು ತೆರಳುತ್ತಾ ಇದ್ದಾರೆ. ದಯವಿಟ್ಟು ದರಸೇನರು ಅವರನ್ನು ಬಸ್ ಸ್ಟ್ಯಾಂಡ್ನವರೆಗೆ ಮಠದಲ್ಲಿ ಸಂಪರ್ಕ ಮಾಡಿ ಅವರನ್ನು ಬಸ್ ಸ್ಟ್ಯಾಂಡ್ನವರಿಗೆ ತಲುಪಿಸಬೇಕು ಅಂತ ಹೇಳಿ ಸ್ವಾಮೀಜಿಯವರು ಆದೇಶಿಸ್ತಾ ಇದ್ದಾರೆ. ಮಠದ ಬಳಿಯ ದರಸೇನ ಶೆಟ್ಟಿಯವರು. ಈಗ ಅತಿಥಿಗಳನ್ನು ಗೌರವಿಸುವಂಥ ಒಂದು ಸಂದರ್ಭ. ಪ್ರಭಾಚಂದ್ರ ಜೈನ್, ಪ್ರಭಾಸ್ ಟೆಕ್ಸ್ಟೈಲ್ಸ್. ವೇದಿಕೆಗೆ ಆಗಮಿಸಬೇಕು. ಈಗ ಮೊದಲನೇದಾಗಿ ಶ್ರಮಣ ಸಂಸ್ಕೃತಿ ಸಮ್ಮೇಳನವನ್ನು ಉದ್ಘಾಟಿಸಿದಂಥ ಮಹಿಳಾ ಒಕ್ಕೂಟದ ಮಾಜಿ ಅಧ್ಯಕ್ಷೆಯಾದಂಥ ಶ್ರೀಮತಿ ಕೇಸರಿ ರತ್ನರಾಜಯ್ಯ ಇವರಿಗೆ ಮಂಜುಳಾ ಅಭಯಚಂದ್ರ ಜೈನ್ ಇವರು ಪುಷ್ಪವನ್ನು ನೀಡುವ ಮೂಲಕ ಅವರನ್ನು ಗೌರವಿಸಬೇಕು ಅಂತ ಹೇಳಿ ವಿನಂತಿಸಿಕೊಳ್ತಾ ಇದ್ದೇನೆ.
ಇರುವ ನಿಕಟ ಸಂಬಂಧದ ಬಗ್ಗೆ ಶಾಸ್ತ್ರಿಗಳು ಹೇಳಿದರು. ಸಾಧುಗಳಿಗೆ ಮತ್ತು ಶ್ರಾವಕರಿಗಿರುವ ಒಂದು ಸಾಮಾನ್ಯ ವ್ಯತ್ಯಾಸವಿಷ್ಟೇ. ಯಾರ ಚರಣಗಳು ಚಂಚಲವಾಗಿ ಮನಸ್ಸು ಸ್ಥಿರವಾಗಿರುತ್ತದೋ ಅವರು ಸಾಧುಗಳು. ಯಾರ ಚರಣಗಳು ಸ್ಥಿರವಾಗಿ ಮನಸ್ಸು ಚಂಚಲವಾಗಿರುತ್ತದೋ ಅವರು ಶ್ರಾವಕರು. ಇದನ್ನು ಬಿಡಿಸಿ ಹೇಳುವ ಅಗತ್ಯವಿಲ್ಲವೆಂದು ಭಾವಿಸುತ್ತೇನೆ. ದ್ವಾದಶಾಂಗ ಶ್ರುತ, ಷಟ್ಕಂಡಾಗಮ ಮತ್ತು ಧವಳ ಗ್ರಂಥಗಳ ಬಗ್ಗೆ 4 ಮಾತುಗಳು. ಇಲ್ಲಿ ಅನೇಕ ಹಿರಿಯರಿದ್ದೀರಿ, ತಮಗೆಲ್ಲ ಈ ವಿಷಯಗಳು ಈಗಾಗಲೇ ತಿಳಿದಿದೆ. ಆದರೂ ನಮ್ಮ ಯುವತಿಯರು ನಮ್ಮ ಸಮಾಜದ್ದು ಇದ್ದರೆ ಅವರಿಗೇನಾದರೂ ಇದರಿಂದ ಪ್ರಯೋಜನ ಆಗಲಿ ಎಂದು 4 ಮಾತುಗಳನ್ನು ವಿಸ್ತೃತವಾಗಿ ಹೇಳಲು ಬಯಸುತ್ತೇನೆ. ನಮಗೆಲ್ಲ ತಿಳಿದಿರುವಂತೆ ಮಹಾವೀರರು ಸಂವತ್ಸರಣದಲ್ಲಿ ದಿವ್ಯ ಧ್ವನಿಯ ಮೂಲಕ ದಿನಕ್ಕೆ 4 ಬಾರಿ, ಅಂದರೆ ಪ್ರಾತಃಕಾಲ, ಮಧ್ಯಾಹ್ನ, ಸಂಧ್ಯಾ ವೇಳೆಯಲ್ಲಿ ಮತ್ತು ಮಧ್ಯರಾತ್ರಿಯಲ್ಲಿ 6 ಗಳಿಗೆ ದಿವ್ಯ ಧ್ವನಿಯ ಮೂಲಕ ಬೀಜ ರೂಪದಲ್ಲಿ ಉಪದೇಶ ನೀಡುತ್ತಿದ್ದರು. ಬೀಜ ಬುದ್ಧಿ ವೃದ್ಧಿಯ ಸಾಮರ್ಥ್ಯದಿಂದ ಇಂದ್ರಭೂತಿ ಗಣಧರರು ಈ ದಿವ್ಯ ಧ್ವನಿಯ ಸಂದೇಶವನ್ನು ಅರ್ಥೈಸಿಕೊಂಡು ಇದರ ಸಾರವನ್ನು ಶ್ರುತರೂಪವಾಗಿ ಸ್ಮರಣ ಶಕ್ತಿಯಿಂದಲೇ ಗ್ರಹಣಧಾರಣೆ ಮಾಡಿಕೊಂಡರು. ಇದುವೇ ದ್ವಾದಶಾಂಗ ಶ್ರುತ. 112,83,50,000 ಪದಗಳಿಂದ ಜಾಸ್ತಿ ಗಾತ್ರದ ಈ ಶ್ರುತಜ್ಞಾನವನ್ನು ಅಂಗ ಪ್ರವಿಷ್ಟ ಮತ್ತು ಅಂಗ ಬಾಹ್ಯವೆಂಬ 2 ವಿಧಗಳಾಗಿ ನಿರೂಪಿಸಲಾಗಿದೆ. ಅಂಗ ಪ್ರವಿಷ್ಟವೆಂದರೆ ದ್ವಾದಶಾಂಗ, 12 ಅಂಗಗಳು. ಅಂಗ ಬಾಹ್ಯವೆಂದರೆ ಚತುರ್ದಶ, ಅಂದರೆ 14 ಪೂರ್ವಗಳು. ಈ ದ್ವಾದಶಾಂಗ ಶ್ರುತವನ್ನು ಮಹಾವೀರರ ನಿರ್ವಾಣದ ಬಳಿಕ ಕೇವಲಿಗಳಾದ ಗೌತಮ ಸ್ವಾಮಿ, ಸುಧರ್ಮರು, ಜಂಬೂಸ್ವಾಮಿಯವರು, ಹೀಗೆ ಇದೇ ಪರಂಪರೆ ಮುಂದುವರಿದು 28ನೇ ಅಂಗಧಾರಿ ಲೋಹಾರ್ಯರು, ನಂತರ ಅರ್ಹತ್ ಬಲಿಯವರು, ಮಾಘನಂದಿಯವರು ಮಹಾವೀರರ ನಿರ್ವಾಣದ 614 ವರ್ಷಗಳವರೆಗೆ, ಕೊನೆಯ 31ನೇ ಧರಸೇನ ಆಚಾರ್ಯರು ತಮ್ಮ ತಮ್ಮ ಗುರು ಪರಂಪರೆಯಿಂದ ಸ್ಮರಣ ಶಕ್ತಿಯಿಂದಲೇ ಗ್ರಹಣಧಾರಣೆ ಮಾಡಿಕೊಂಡು ಬಂದರು. ಅಂದರೆ ಕಿವಿಯಿಂದ ಕಿವಿಗೆ ಮಾತ್ರ ಇದು ಹಸ್ತಾಂತರವಾಗಿ ಯಾವುದೇ ರೀತಿಯಲ್ಲಿ ಲಿಪಿಬದ್ಧವಾಗಿ ಇದು ರಚನೆಯಾಗಲಿಲ್ಲ. ಏಕ ಅಂಗಧಾರಿ ಧರಸೇನಾಚಾರ್ಯರಿಗೆ ಎಲ್ಲ ಅಂಗಗಳ ಮತ್ತು ಎಲ್ಲ ಪೂರ್ವಗಳ ಏಕದೇಶವಾಗಿ ತಿಳುವಳಿಕೆ ಇತ್ತು. ಕ್ರಮೇಣ ಕಾಲದೋಷದಿಂದ ಆಚಾರ್ಯರುಗಳಲ್ಲಿ ಗ್ರಹಣಧಾರಣ ಸಾಮರ್ಥ್ಯ ಕಡಿಮೆಯಾಗುತ್ತಿರುವುದನ್ನು ಇವರು ಮನಗಂಡರು. ನಿಪುಣರಾಗಿದ್ದ ಧರಸೇನಾಚಾರ್ಯರು ತಮ್ಮ ಆಯುಷ್ಯ ಕೊನೆಯಾಗುತ್ತಿದೆ ಎಂದು ತಿಳಿದು ತನ್ನೊಂದಿಗೆ ಈ ಶ್ರುತಜ್ಞಾನವು ನಶಿಸಿ ಹೋಗಬಾರದು ಎಂದು ಬಯಸಿ ಮೇಧಾವಿಗಳಾದ ಪುಷ್ಪದಂತ ಆಚಾರ್ಯ ಮತ್ತು ಭೂತಬಲಿಯವರನ್ನು ಕರೆಯಿಸಿ ಅವರಿಗೆ ಈ ಶ್ರುತಜ್ಞಾನವನ್ನು ಸೂತ್ರ ರೂಪದಲ್ಲಿ ತಿಳಿಸಿ ತನ್ನೆಲ್ಲ ಜ್ಞಾನವನ್ನು ಧಾರೆ ಎರೆದು ಇದನ್ನು ಲಿಪಿಬದ್ಧಗೊಳಿಸಲು ಅಪೇಕ್ಷಿಸಿದರು. ಗುರುಗಳ ಆಣತಿಯಂತೆ ಪುಷ್ಪದಂತ ಹಾಗೂ ಭೂತಬಲಿ ಆಚಾರ್ಯರು ಮಹಾವೀರರ ನಿರ್ವಾಣದ 614 ವರ್ಷಗಳ ಬಳಿಕ, ಅಂದರೆ ಸುಮಾರು ಕ್ರಿಸ್ತಶಕ 73ನೇ ಇಸವಿಯಲ್ಲಿ ಷಟ್ಕಂಡಾಗಮವನ್ನು ಲಿಪಿಬದ್ಧವಾಗಿ ರಚಿಸಿದರು. ಇದು ಜೈನರ ಮೊದಲ ಸಿದ್ಧಾಂತ ಗ್ರಂಥ. ನಮ್ಮಲ್ಲಿ ಯುವಕರಿದ್ದರೆ ದಯವಿಟ್ಟು ಇದನ್ನು ಸ್ವಲ್ಪ ಬೋರ್ ಆಗ್ಬೋದು, ಆದರೂ ತಿಳ್ಕೊಂಡ್ರೆ ಬಹಳ ಉತ್ತಮ. ಷಟ್ಕಂಡಾಗಮವು ನಮ್ಮ ಜೈನರ ಮೊದಲ ಸಿದ್ಧಾಂತ ಗ್ರಂಥ. ಇದನ್ನು ತಮ್ಮ ಪಯಡಿ ಪಾಹುಡ, ಪ್ರಾಕೃತದಲ್ಲಿ, ಆಗಿನ ಭಾಷೆಯೇ ಪ್ರಾಕೃತ ಅಥವಾ ಸಂಸ್ಕೃತದಲ್ಲಿ ಕರ್ಮ ಪ್ರಕೃತಿ ಪ್ರಾಭೃತ ಎಂದು ಕರೆಯುತ್ತಾರೆ. ತದನಂತರ ಇದೇ ಶ್ರುತಜ್ಞಾನದ ಆಧಾರದ ಮೇಲೆ ಆಚಾರ್ಯ ಗುಣಧರರು ಕಸಾಯ ಪಾಹುಡ ಅಥವಾ ಕಷಾಯ ಪ್ರಾಭೃತ ಎಂಬ ಗ್ರಂಥವನ್ನು ರಚಿಸಿದರು. ಇದು 2ನೇ ಸಿದ್ಧಾಂತ. ಇವುಗಳ ಮೂಲ ಪ್ರತಿಗಳು ಇದುವರೆಗೂ ಯಾರಿಗೂ ಲಭ್ಯವಾಗಿಲ್ಲ. ಬಹುಶಃ ಕಾಲದೋಷದಿಂದ
ಜೀರ್ಣಗೊಂಡು ಅನುಪಲಬ್ಧವಾಗಿರಬೇಕು. ಈ ಷಟ್ಖಂಡಾಗಮದ ಮೇಲೆ ಸುಮಾರು 8ನೇ ಶತಮಾನ ಅಂದರೆ ಸುಮಾರು 816ನೇ ಇಸವಿಯಲ್ಲಿ ಭಗವತ್ ವೀರಸೇನಾಚಾರ್ಯರು ಧವಳ ಎಂಬ ವ್ಯಾಖ್ಯಾನವನ್ನು ರಚಿಸಿದರು. ಧವಳ ಮತ್ತು ಮಹಾಧವಳಗಳು ಮುಖ್ಯವಾಗಿ ಷಟ್ಖಂಡಾಗಮದ ಮೇಲೂ, ಜಯಧವಳವು ಷಟ್ಖಂಡಾಗಮ ಹಾಗೂ ಭಾಗಶಃ ಕಷಾಯ ಪ್ರಾವೃತದ ಮೇಲೂ ರಚಿಸಿದ ಟೀಕಾ ಗ್ರಂಥಗಳು. ಧವಳ ಗ್ರಂಥಗಳ ಏಕೈಕ ಮೂಲ ಪ್ರತಿ ಇದ್ದದ್ದು ಶ್ರೀ ನೇಮಿಚಂದ್ರ ಸಿದ್ಧಾಂತ ಚಕ್ರವರ್ತಿಯವರ ಹತ್ತಿರ. ಅದು ಕೂಡ ಜೀರ್ಣಾವಸ್ಥೆಯಲ್ಲಿ ಇತ್ತು. ಇದನ್ನು ಮನಗಂಡು ಕ್ರಿಸ್ತಶಕ 1111ನೇ ಇಸವಿ, ಇಯರ್ 1111, ಇವತ್ತಿಗೆ ಸಾಧಾರಣ 900 ವರ್ಷಗಳ ಹಿಂದೆ ಚಾವುಂಡರಾಯನ ಕಾಲದಲ್ಲಿದ್ದ ರವಿದೇವಿಯಕ್ಕ ಎನ್ನುವರು ಈ ಜೀರ್ಣಾವಸ್ಥೆಗೊಳ್ಳುತ್ತಿರುವ ಮೂಲ ಪ್ರತಿ, ಧವಳ ಗ್ರಂಥಗಳ ಮೂಲ ಪ್ರತಿಯನ್ನು ನೋಡಿ ಇದನ್ನು ನಾವು ಹಸ್ತಪ್ರತಿ ಮಾಡಿಟ್ಟುಕೊಳ್ಳಬೇಕು ಮುಂದಿನ ಜನರೇಷನ್ ಹಾಗಂತ ಹೇಳಿ ಈಗಿನ ಕೊಪ್ಪಳದ ಅಂದರೆ ಆಗಿನ ಕೊಪ್ಪಣ ತೀರ್ಥದ ಬಹಳ ಉತ್ತಮ ಲಿಪಿಕಾರನಾದ ಜಿನ್ನಪ್ಪಯ್ಯನನ್ನು ಮತ್ತು ಇನ್ನೋರ್ವ ಉದಯಾದಿತ್ಯ ಎನ್ನುವ ಲಿಪಿಕಾರರನ್ನು ಕರೆಯಿಸಿ ಇದರ ಹಸ್ತಪ್ರತಿ ಮಾಡಿಸಿದಳು ರವಿದೇವಿ ಅಕ್ಕನವರು. ಸ್ವಲ್ಪ ಆಗಮದಲ್ಲಿ ಸ್ವಾಮೀಜಿಯವರಿಗೆ ಗೊತ್ತಿರ್ಬೋದು, ಸ್ವಲ್ಪ ಕನ್ಫ್ಯೂಷನ್ ಇದೆ. ಅವರು ಚಾವುಂಡರಾಯನ ರಾಣಿ ಅಂತ ಹೇಳ್ತಾರೆ, ಮತ್ತು ಕೆಲವರು ಅಲ್ಲ ಅಂತ ಹೇಳ್ತಾರೆ. ಅದು ವಿಷಯ ಇಲ್ಲಿ ಮುಖ್ಯ ಅಲ್ಲ. ವಣಿಜ ಶ್ರೇಷ್ಠಿ ಅವರ ಪತ್ನಿ ಶ್ರುತಪ್ ನೋಂಪಿಯ ಉದ್ಯಾಪನ ಶಾಸ್ತ್ರಗ್ರಂಥ ಮಾಡುವಾಗ ಹಾಗಾಗಿ ಶಿವಮೊಗ್ಗ ಜಿಲ್ಲೆಯ ಬನ್ನಿಕೆರೆಯಲ್ಲಿ ಪಾರ್ಶ್ವನಾಥ ಮಂದಿರವನ್ನು ಅವಳೇ ಕೊಟ್ಟದ್ದು. ಹೌದು, ಗಂಗರ ಪಟ್ಟದ ಬಸದಿ. ಹೌದು, ಅಲ್ಲಿ ಶ್ರವಣಬೆಳಗೊಳದಿಂದ ಬಂದ ಮಲದಾರಿ ದೇವರ ಶಿಷ್ಯ ಶುಭಚಂದ್ರಾಚಾರ್ಯರಿಗೆ ಪಂಚಮಿಯಂದು ನೋಂತು ದಾನವಾಗಿ ಕೊಟ್ಟ ಶಾಸ್ತ್ರ ಗ್ರಂಥವಾಗಿ ಕೊಟ್ಟದ್ದು. ಇದು ಸ್ವಲ್ಪ ಬೋರ್ ಆಗ್ಬೋದು, ಏನು ಎಂತ ಹಿಸ್ಟ್ರಿ ಅಂತೇಳಿ ಬೋರ್ ಆಗ್ಬೋದು. ಆದರೆ ನಮಗೆ ಇದು ತಿಳಿದಿದ್ರೆ ನಮ್ಮ ಮಕ್ಕಳಿಗೆ ಇದು ತಿಳಿಯುವುದಿಲ್ಲ. ಜಿನ್ನಪ್ಪಯ್ಯನು ಬಹಳ ಸುಂದರ ಲಿಪಿಕಾರ, ಮುತ್ತುಗಳಂತಹ ಅಕ್ಷರ. ಈಗ ಹೇಳ್ತೇನೆ, ಅದು ನಮ್ಮ ಧವಳ ಮೂಲ ಪ್ರತಿಗಳು ಇಲ್ಲಿ ಉಂಟು. ನೀವು ನೋಡಿ, ನಾನು ಚಿಕ್ಕದಿರುವಾಗ ನೋಡಿದ್ದೇನೆ. ಅವರ ಅಕ್ಷರ ನೋಡಿ, ಮುದ್ದಾಗಿ ಎಷ್ಟು ಸುಂದರವಾಗಿದೆ. ಜಿನ್ನಪ್ಪಯ್ಯನು ಧವಳ ಮತ್ತು ಜಯಧವಳ ಗ್ರಂಥಗಳನ್ನು ಹಸ್ತಪ್ರತಿ ಮಾಡಿದನು. ಉದಯಾದಿತ್ಯನು ಮಹಾಧವಳದ ಹಸ್ತಪ್ರತಿಯನ್ನು ಮಾಡಿದನು. ಏನು 2-3 ಪ್ರತಿಗಳನ್ನಷ್ಟೇ ಇವರು ರಚಿಸಿದರು. ಬಹಳ ಸುಂದರವಾಗಿ ತಾಡಪತ್ರದಲ್ಲಿ, ತಾಳೆಗರಿಯಲ್ಲಿ ಇದನ್ನು ರಚಿಸಿದರು. ಇತರ ಪ್ರತಿಗಳು ಜೀರ್ಣವಾಗಿ ಹೋದರೂ ಕ್ರಿಸ್ತಶಕ 1112 950ನೇ ಇಸವಿ ಲೈಟ್ ಇಲ್ಲ, ಫೋನ್ ಇಲ್ಲ, ಏನೂ ಇಲ್ಲದ ಆ ಸಮಯದಲ್ಲಿ ಮೂಡಬಿದಿರೆಯ ಗುರುಬಸದಿಗೆ ಇದರ ಮೂಲ ಪ್ರತಿಯೊಂದು ತಲುಪಿತು. ಈ ಮೂಲ ಪ್ರತಿಗಳನ್ನು ಅಂದಿನ ಭಟ್ಟಾರಕರುಗಳಿಂದ ಹಿಡಿದು ಇಂದಿನ ಸ್ವಾಮೀಜಿಯವರು ಸೇರಿ ಬಹಳ ಸುರಕ್ಷಿತವಾಗಿ ಸಂರಕ್ಷಿಸಿಕೊಂಡು ಬಂದಿದ್ದಾರೆ. ಇಂತಹ ಶ್ರೇಷ್ಠ ಹಾಗೂ ವಿಪುಲವಾದ ಸಾಹಿತ್ಯ ಸಂಪತ್ತು ನಮ್ಮ ಮೂಡಬಿದಿರೆಯಲ್ಲಿ ಇದೆ ಎನ್ನುವುದೇ ನಮಗೆ ಬಹಳ ಹೆಮ್ಮೆಯ ವಿಷಯ. ನಾವು ಪುಣ್ಯವಂತರು. ನಮ್ಮ ಜೈನ ಧರ್ಮದ ಸಾರ ಎಷ್ಟು ವಿಸ್ತಾರವಾಗಿದ್ದಿರಬಹುದು, ಎಷ್ಟು ಆಳವಾಗಿರಬಹುದು ಎಂದು ನಾವು ಊಹಿಸಲು ಅಸಾಧ್ಯ. ಇದಕ್ಕೆ ಒಂದು ನಿದರ್ಶನವೆಂದರೆ ಷಟ್ಖಂಡಾಗಮ ದ್ವಾದಶಾಂಗ ಶ್ರುತದಿಂದ ಹೇಗೆ ರಚಿತವಾಯಿತು ಎಂಬುದರ ಬಗ್ಗೆ ಒಂದು ಸೂಕ್ಷ್ಮ ಅವಲೋಕನ. ದ್ವಾದಶಾಂಗದ 12 ಅಂಗಗಳಲ್ಲಿ ಕೊನೆಯ ಅಂಗ ದೃಷ್ಟಿವಾದ ಅಂಗ. ಹೇಳುತ್ತಾ ಹೋದರೆ ಏನು ಹೇಳ್ತಾರೆ ಅಂತ ತಿಳ್ಕೊಬೇಡಿ, ದಯವಿಟ್ಟು ಇದು ಗೊತ್ತಾಗಬೇಕು ನಮಗೆ. ವಿ ಶುಡ್ ಆಲ್ವೇಸ್ ನೋ ದೀಸ್ ಥಿಂಗ್ಸ್. ದ್ವಾದಶಾಂಗದ 12 ಅಂಗಗಳಲ್ಲಿ ಕೊನೆಯ ಅಂಗ ದೃಷ್ಟಿವಾದ ಅಂಗ. ಇದರಲ್ಲಿ 5 ಭೇದಗಳು. ಇದರ 4ನೇ ಭೇದ ಪೂರ್ವಗತ ಭೇದ. ಈ ಪೂರ್ವಗತ ಭೇದಕ್ಕೆ 14 ಪೂರ್ವಗಳು. ಆ್ಯಕ್ಚುಲಿ ಈ ಅಂಗಬಾಹ್ಯದ 14 ಪೂರ್ವಗಳು ಇವೆ. ಅಂದರೆ ಒಂದು ರೀತಿಯಲ್ಲಿ 14 ಚತುರ್ದಶ ಪೂರ್ವಗಳು ದ್ವಾದಶಾಂಗದಿಂದಲೇ ಉತ್ಪತ್ತಿಯಾದದ್ದು ಎಂಬುದಕ್ಕೆ ಇದು ನಿದರ್ಶನ. ಕೊನೆಯ 12ನೇ ಅಂಗವಾದ ದೃಷ್ಟಿವಾದಾಂಗದಿಂದ ಇದರ 5ನೇ ಭೇದವಾದ 4ನೇ ಭೇದ ಪೂರ್ವಗತ ಭೇದ. ಈ ಪೂರ್ವಗತ ಭೇದಕ್ಕೆ 14 ಪೂರ್ವಗಳು. ಇದರಲ್ಲಿ 2ನೇ ಪೂರ್ವ ಆಗ್ರಾಯಣಿ ಪೂರ್ವ.
ಈ ಆಗ್ರಾಯಣಿ ಪೂರ್ವಕ್ಕೆ 14 ವಸ್ತುಗಳು. ಈ 14 ವಸ್ತುಗಳಲ್ಲಿ 5ನೇ ವಸ್ತು ಚಯನ ಲಬ್ಧಿ ಅಥವಾ ಚವನ ಲಬ್ಧಿ, ಪ್ರಾಕೃತ ವರ್ಡ್ಸ್ ಹೆಚ್ಚಾಗಿ. ಇದಕ್ಕೆ 20 ಪ್ರಾಭೃತಗಳು. ಈ 20 ಪ್ರಾಭೃತಗಳಲ್ಲಿ 4ನೆಯದು ಕರ್ಮ ಪ್ರಕೃತಿ ಪ್ರಾಭೃತ ಅಥವಾ ಮಹಾಕರ್ಮ ಪ್ರಕೃತಿ ಪ್ರಾಭೃತ. ಈ ಕರ್ಮ ಪ್ರಕೃತಿ ಪ್ರಾಭೃತಕ್ಕೆ 24 ಅನುಯೋಗಗಳು. ಈ 24 ಅನುಯೋಗಗಳ ವಿವಿಧ ದ್ವಾರಗಳಿಂದ ಜನಿಸುವುದೇ ಅಥವಾ ರಚಿತವಾದುದೇ 6 ಖಂಡಗಳುಳ್ಳ ಷಟ್ಖಂಡಾಗಮ ಗ್ರಂಥ. ಇದುವೇ ಜೈನರ ಮೊದಲ ಸಿದ್ಧಾಂತ. ಹಾಗೆ ಹೇಳಿದ ಹಾಗೆ ಹೇಗೆ 14 ಪೂರ್ವಗಳಲ್ಲಿ 2ನೇ ಪೂರ್ವವಾದ ಆಗ್ರಾಯಣಿ ಪೂರ್ವದಿಂದ ಷಟ್ಖಂಡಾಗಮ ರಚಿತವಾಯಿತು, ಅದೇ ರೀತಿ 14 ಪೂರ್ವಗಳಲ್ಲಿ 5ನೇ ಪೂರ್ವವಾದ ಜ್ಞಾನಪ್ರವಾದ ಪೂರ್ವದಿಂದ ಕಷಾಯ ಪಾಹುಡ, ಕಷಾಯ ಪ್ರಾಭೃತವನ್ನು ಆಚಾರ್ಯ ಗುಣಧರರು ರಚಿಸಿದರು. ಇದು ನಮ್ಮ 2ನೆಯ ಮೂಲ ಸಿದ್ಧಾಂತ ಗ್ರಂಥ. ಇದು ನಮಗೆ, ನಾನು ಮೊದಲೇ ಹೇಳಿದಾಗೆ, ಯಾರಿಗೂ ಇದರ ಮೂಲ ಪ್ರತಿಗಳು ಯಾರಿಗೂ ಸಿಕ್ಕಿಲ್ಲ. ಎಲ್ಲ ಧವಳ ಗ್ರಂಥಗಳಲ್ಲಿ ಇದು ಏನು ಮೆನ್ಷನ್ ಮಾಡಿದ್ರಿಂದ ಇದೆಲ್ಲ ನಮಗೆ ಗೊತ್ತಷ್ಟೇ. ಧವಳ ಗ್ರಂಥಗಳಲ್ಲಿ ವಿಶ್ವದ ಎಲ್ಲ ವಿಷಯಗಳು ವಿವೇಚಿಸಲ್ಪಟ್ಟಿವೆ. ಸಂಸಾರ ಚಕ್ರದಲ್ಲಿ ಜೀವಿಗಳ ಪರಿಭ್ರಮಣೆ ಕಾಲಕ್ಕನುಸಾರವಾಗಿ, ಕರ್ಮಕ್ಕನುಸಾರವಾಗಿ ಹೇಗೆ ನಡೆಯುತ್ತದೆ, ಈ ಸಂಸಾರ ಭ್ರಮಣೆಯಿಂದ, ಚತುರ್ಗತಿಯಿಂದ ಬಿಡುಗಡೆ ಹೊಂದಿ ಮುಕ್ತಿಯನ್ನು ಹೇಗೆ ಪಡೆಯಬಹುದು ಇತ್ಯಾದಿ. ವಿಶ್ವದ ಪರಿಕಲ್ಪನೆ, ಲೋಕದ ಸ್ವರೂಪ, ಲೋಕಾಕಾಶದ ಬಗ್ಗೆ ಸಂಪೂರ್ಣ ಮಾಹಿತಿ ಈ ಧವಳ ಗ್ರಂಥಗಳಲ್ಲಿ ಇವೆ. ಜೀವ ಅಥವಾ ಆತ್ಮ ಸಿದ್ಧಾಂತ, ಜೈನ ಧರ್ಮದ ಪ್ರಮುಖ ತತ್ವವಾದ ಕರ್ಮ ಸಿದ್ಧಾಂತ, ಲೇಷ್ಯ ಸಿದ್ಧಾಂತ, ಸಪ್ತ ತತ್ವಗಳು, ನವ ಪದಾರ್ಥಗಳ ಬಗ್ಗೆ, ಗುಣಸ್ಥಾನಗಳ ಬಗ್ಗೆ, ಪ್ರತಿಮೆಗಳು, ಸಮ್ಯಕ್ ದರ್ಶನ, ಜ್ಞಾನ, ಚಾರಿತ್ರ್ಯ ಎಂಬ ರತ್ನತ್ರಯಗಳ ಬಗ್ಗೆ, ಶ್ರಾವಕ ಧರ್ಮ, ದಶಧರ್ಮಗಳು, ಅನೇಕಾಂತವಾದ ಅಷ್ಟಾಂಗಗಳು, ಷೋಡಶ ಭಾವನೆಗಳು, ದ್ವಾದಶ ಅನುಪ್ರೇಕ್ಷೆ, ಪಂಚ ಮಹಾವ್ರತಗಳು, ಸಾಧು ಮುನಿಗಳ ಆಚಾರ ವಿಚಾರಗಳು ಇತ್ಯಾದಿ ಎಲ್ಲ ಮಾಹಿತಿಗಳು ಈ ಧವಳತ್ರಯ ಗ್ರಂಥಗಳಲ್ಲಿ ಲಭ್ಯವಿದೆ. ಷಟ್ಖಂಡಾಗಮದ ಜೀವಠಾಣ, ಈಗಷ್ಟೇ ಸ್ವಾಮೀಜಿಯವರ ಜೊತೆ ಅವರು ಹೇಳ್ತಾ ಇದ್ದರು, ಷಟ್ಖಂಡಾಗಮದ ಮೊದಲ ಖಂಡ ಜೀವಠಾಣ ಅಥವಾ ಜೀವಸ್ಥಾನ. ಇದರ ಸತ್ಪ್ರರೂಪಣೆ ಉಪದೇಶ. ಇದು ಮಹಾವೀರ ಸ್ವಾಮಿಯ ಉಪದೇಶದ ಸಾಕ್ಷಾತ್ ನೇರ ಸಾರ ಅಲ್ವ ಸ್ವಾಮೀಜಿ? ಇದನ್ನು ಪಠನ ಮಾಡಿದರೆ ನಮ್ಮ ಸರ್ವ ಕರ್ಮಗಳು ನಿರ್ಜರೆಯಾಗುವುದು ಶತಸಿದ್ಧ ಎಂದು ಆಚಾರ್ಯರುಗಳು ಹೇಳುತ್ತಾರೆ. ಹಾಗಾದರೆ ಕೋಟಿ ಸಾಗರ ವರ್ಷಗಳ ಹಿಂದೆ ಆದಿನಾಥ ಸ್ವಾಮಿಯಿಂದ ಹಿಡಿದು ವರ್ಧಮಾನರವರೆಗಿನ, ಅಂದರೆ ಈ ಕಾಲ ಋಷಭಸೇನ ಗಣಧರರಿಂದ ಹಿಡಿದು ಗೌತಮ ಗಣಧರರವರೆಗಿನ ಈ ದೀರ್ಘ ಸಮಯ ಕೋಟಿ ಸಾಗರೋಪಮ ಕಾಲದ ಜೈನ ಧರ್ಮದ ಸಾರ ಧವಳತ್ರಯ ಗ್ರಂಥಗಳಲ್ಲಿ ಇದ್ದುದು ಮಾತ್ರವೇ, ಸರ್ವಥಾ ಅಲ್ಲ. ನಮ್ಮ ಜಿನೇಶ್ವರರು, ತೀರ್ಥಂಕರರು ಸರ್ವಜ್ಞರು. ಅಂದರೆ ಚರಚರಾದಿ ಜೀವಾದಿ ಸಮಸ್ತ ದ್ರವ್ಯಗಳನ್ನು, ಆ ಸಮಸ್ತ ದ್ರವ್ಯಗಳ ಸಮಸ್ತ ಗುಣಗಳನ್ನು, ಆ ಎಲ್ಲ ದ್ರವ್ಯಗಳಲ್ಲಾಗುವ ಭೂತ ಭವಿಷ್ಯತ್ ವರ್ತಮಾನ ಕಾಲದ ಈ ತ್ರಿಕಾಲದಲ್ಲಾಗುವ ಎಲ್ಲ ಪರ್ಯಾಯಗಳನ್ನು ಕೂಡ ಸದಾ ಮತ್ತು ಸರ್ವಥಾ ಪ್ರತಿ ಕ್ಷಣದಲ್ಲೂ ಒಂದೇ ಸಾರಿ ಯಾರು ತಿಳಿಯುತ್ತಾರೋ ಅವರೇ ಸರ್ವಜ್ಞರು. ಅವರ ಜ್ಞಾನ ಅಪರಿಮಿತ, ಅನಂತ, ಇನ್ಫೈನೈಟ್. ಇಂತಹ ಸರ್ವಜ್ಞರು ಅವರು ಕೇವಲ ಜ್ಞಾನಿಗಳು. ಏನು ಕೇವಲ ಜ್ಞಾನಿಗಳು ಅಂದರೆ, ಇಂದ್ರಿಯಗಳ ಸಹಾಯವಿಲ್ಲದೆ, ಪ್ರಕಾಶ ಇತ್ಯಾದಿಗಳ ಅಗತ್ಯವಿಲ್ಲದೆ ಪ್ರತ್ಯಕ್ಷವಾಗಿ ಎಲ್ಲ ಪದಾರ್ಥಗಳನ್ನು ತಿಳಿಯಬಲ್ಲವರು ಕೇವಲ ಜ್ಞಾನಿಗಳು. ಆಮ್ನಿಸಿಯೆಂಟ್, ಎಲ್ಲ ವಿಷಯಗಳನ್ನು ತಿಳಿದವರು, ಪರ್ಫೆಕ್ಟ್ ನಾಲೆಜ್. ಇಂತಹ ಸರ್ವಜ್ಞರು, ಕೇವಲ ಜ್ಞಾನಿಗಳು ಸಮವಸರಣದಲ್ಲಿ ತಮ್ಮ ದಿವ್ಯಧ್ವನಿ ಮೂಲಕ ಉಪದೇಶ ನೀಡುವಾಗ ಗಮನಿಸಬೇಕು ದಯವಿಟ್ಟು ಧರ್ಮಬಂಧುಗಳು. ಇವರು ಉಪದೇಶ ನೀಡುವಾಗ ತಮ್ಮ ಸಕಲ ಜ್ಞಾನವನ್ನು ಪ್ರಜ್ಞಾಪಿಸುವುದಿಲ್ಲ. ಕೇವಲ ಅವರ ಜ್ಞಾನದ ಅನಂತೈಕ, ಅಂದರೆ ಅನಂತದ ಒಂದು ಭಾಗವನ್ನಷ್ಟೇ, ಪಾರ್ಟ್ ಆಫ್ ಇನ್ಫಿನಿಟಿಯನ್ನು ಮಾತ್ರ ಅವರು ಬೋಧಿಸುತ್ತಾರೆ, ಪ್ರಜ್ಞಾಪಿಸುತ್ತಾರೆ. ಕೇವಲ ಜ್ಞಾನದಿಂದಲೇ ತಿಳಿಯುವಂತಹ ವಚನಕ್ಕೆ ಅಗೋಚರವಾದ ಪದಾರ್ಥಗಳು ಅನಂತವಾಗಿವೆ. ಈ
ಈ ಪದಾರ್ಥಗಳಿಗೆ ವಾಚಾಮಗೋಚರವಾದ ಪದಾರ್ಥಗಳು ಅಂತ ಹೇಳ್ತಾರೆ. ಅವುಗಳ ಅನಂತೈಕ ಭಾಗವನ್ನಷ್ಟೇ ತೀರ್ಥಂಕರರು ಬೋಧಿಸುತ್ತಾರೆ. ಈಗ ನೋಡಿ, ಹಾಗೇನೆ ಅವರ ಬೀಜ ರೂಪದ ಉಪದೇಶದ ಅನಂತೈಕ ಭಾಗವನ್ನಷ್ಟೇ ಗಣಧರರು ಶ್ರುತರೂಪವಾಗಿ ಗ್ರಂಥ ರಚನೆ ಮಾಡುತ್ತಾರೆ. ಇದರಿಂದ ನಮಗೆ ಸ್ಪಷ್ಟವಾಗುವುದು ಏನೆಂದರೆ, ನಮಗೆ ಈಗ ಲಭ್ಯವಿರುವ ಈ ಧವಳ ಗ್ರಂಥಗಳ ಜ್ಞಾನವು ಕೇವಲ ಜ್ಞಾನಿಗಳ ಜ್ಞಾನದ ಅನಂತದಲ್ಲಿ ಅನಂತೈಕ ಭಾಗವಷ್ಟೇ ಮಾತ್ರವಲ್ಲ, ಆಗ ಹೇಳಿದಾಗೆ ಕೋಟಿ ಸಾಗರ ವರ್ಷದ ಹಿಂದೆ ಆದಿ ತೀರ್ಥಂಕರು ಹಿಡಿದು ವರ್ಧಾಮನವರೆಗಿನ ಎಲ್ಲ ಅವರ ಉಪದೇಶಗಳ ಸಾರ ಎಲ್ಲ ಸ್ಮರಣ ಶಕ್ತಿಯ ಮೂಲಕ ಮಾತ್ರ ಈಗ ಏನು ಸಂಗ್ರಹವಾಗ್ತಿತ್ತು ಅಥವಾ ಹಸ್ತಾಂತರ ಪಡುತ್ತಿತ್ತು. ಯಾವುದೇ ರೆಕಾರ್ಡ್ಸ್ ಇಲ್ಲ. ಉದಾಹರಣೆಗೆ ರಜ್ಜು ಅಂತ, ಈಗ ಸೈನ್ಸ್ ಆ್ಯಕ್ಚುಲಿ ಸೈನ್ಸ್ ಕೂಡ ಎಲ್ಲ ಜೈನ ಧರ್ಮದಲ್ಲಿ ನಾವು ಹಿಂದಿನಿಂದ ಏನು ಹೇಳಿದ್ದೇವೆ ಅದರ ಒಂದೊಂದೇ ಅಂಶ ಸೈನ್ಸ್ನಲ್ಲಿ ಕೂಡ ಪ್ರೂವ್ ಆಗ್ತಾ ಇದೆ. ಉದಾಹರಣೆಗೆ ರಜ್ಜು ಅಂತ ಹೇಳ್ತಾರೆ, ಅಳತೆ. ಈಗ ಉದಾಹರಣೆ ಲೋಕದ ಸ್ವರೂಪವನ್ನು ವಿವರಿಸುವಾಗ ಲೋಕದ ಎತ್ತರ 14 ರಜ್ಜು, ಅಗಲ ಕೆಳಗೆ 7 ರಜ್ಜು, ನಡುವೆ 5 ರಜ್ಜು, ತ್ರಸನಾಳ 1 ರಜ್ಜು. ಏನು ರಜ್ಜು ಅಂದರೆ, ಈಗ ಲೈಟ್ ಇಯರ್ ಅಂತ ಹೇಳಿ ಸ್ಪೀಡ್ ಆಫ್ ಲೈಟ್ ಇಸ್ 86,000 ಕಿಲೋಮೀಟರ್ಸ್ ಪರ್ ಸೆಕೆಂಡ್ ಅಂತ ವಿಜ್ಞಾನಿಗಳು ಹೇಳ್ತಾರೆ, ಎಲ್ಲ ಕ್ವಾಂಟಮ್ ಥಿಯರಿ. ಆದರೆ ನಮ್ಮ ಜೈನ ಶಾಸ್ತ್ರದಲ್ಲಿ ಈ ರಜ್ಜು ಎಂಬ ಒಂದು ಯೂನಿಟ್ ಇದೆ, ಮೆಷರ್ಮೆಂಟ್ ಆಫ್ ಯೂನಿಟ್. ಏನು ರಜ್ಜು ಅಂದರೆ ದೇವ ವಿಮಾನ. ಅದು ರಫ್ ಆಗಿ ಅವರು ಆಗಮದಲ್ಲಿ, ಯಾಕಂದರೆ ಈ ಸ್ಮರಣ ಶಕ್ತಿಯಿಂದಲೇ ಬಂದ ಕಾರಣ, ಎಷ್ಟು ಸಾವಿರ ಕೋಟಿ ವರ್ಷಗಳ ಹಿಂದಿನಿಂದ ಬಂದ ಕಾರಣ ಮೆಷರ್ಮೆಂಟಿಗೆ ಒಂದು ಪರ್ಫೆಕ್ಟ್ ಯೂನಿಟ್ ಅಂತ ಇಲ್ಲ ಈಗ ಸೈನ್ಸ್ನಲ್ಲಿ ಇದ್ದ ಹಾಗೆ. ಏನು ರಜ್ಜು ಅಂದರೆ, ದೇವ ವಿಮಾನವು ಒಂದು ಕ್ಷಣದಲ್ಲಿ ಸಾವಿರಾರು ಯೋಜನ, ಸಾವಿರಾರು ಯೋಜನೆಗಳಷ್ಟು ದೂರ ಸಾಗಬಲ್ಲ ದೇವ ವಿಮಾನವು ಇಡೀ ಹಗಲು ಇಡೀ ರಾತ್ರಿ ಕ್ರಮಿಸಿದಾಗ ಎಷ್ಟು ದೂರ ಹೋಗ್ತದೋ ಅದೇ ಒಂದು ರಜ್ಜು. ನಮಗೆ ಯೂನಿಟ್ ಇಲ್ಲ. ಪ್ರೊಬ್ಯಾಬ್ಲಿ ಏನಾದರೂ ಆಗ ರೆಕಾರ್ಡ್ ಇತ್ತಿದ್ರೆ ಈ ಲೈಟ್ ಇಯರ್ಸ್ಗೂ ಅದಕ್ಕೂ ಸಂಬಂಧ ಖಂಡಿತವಾಗಿ ಬರ್ತಾ ಇತ್ತು. ಅಳತೆ. ಹಾಗಾದರೆ ಆದಿ ತೀರ್ಥಂಕರಿಂದ ಹಿಡಿದು ವರ್ಧಮಾನರವರೆಗಿನ ಜ್ಞಾನದ ಸಾರ ಎಷ್ಟು ವಿಶಾಲವಾಗಿತ್ತು ಮತ್ತು ಎಷ್ಟು ಆಳವಾಗಿತ್ತು ಎಂದು ನಮಗೆ ಊಹಿಸಲು ಸಾಧ್ಯವಿಲ್ಲ. ಸಾರಾಂಶವೆಂದರೆ, ಈ ದ್ವಾದಶಾಂಗ ಶ್ರುತವು ವಚನಕ್ಕೆ ಗೋಚರವಾದ ಸಮಸ್ತ ವಿಷಯವನ್ನು ಮಾತ್ರ ವರ್ಣಿಸುತ್ತದೆ. ಆಶ್ಚರ್ಯವೆಂದರೆ 112,83,51,000 ಪದಗಳುಳ್ಳ ಈ ಬೃಹತ್ ಶ್ರುತ ಸ್ಕಂದವನ್ನು ಇಂದ್ರಭೂತಿ ಗಣಧರರು ಅಪರಾಹ್ನ ಅಂದರೆ ಸಂಧ್ಯಾ ಕಾಲಕ್ಕೆ ಒಂದೇ ಸಾರಿಗೆ ರಚಿಸಿದ್ರು. ಹಾಗಾದರೆ ಅವರ ಜ್ಞಾನಶಕ್ತಿ ಎಷ್ಟಿತ್ತು, ಅವರು ಎಷ್ಟು ದೊಡ್ಡ ಮೇಧಾವಿಗಳಾಗಿದ್ದರು ಎಂದು ನಾವು ಊಹಿಸಬಹುದು. ತೀರ್ಥಂಕರರಿಂದ ದೊರೆತ ಯಾವ ವಿಶ್ವವ್ಯಾಪಿ ಜ್ಞಾನವು ದ್ವಾದಶಾಂಗ ಸಾಹಿತ್ಯದಲ್ಲಿತ್ತೋ ಅದರಲ್ಲಿ ಧವಳ ಗ್ರಂಥಗಳಲ್ಲಿ ಬರೆದಿಡಲ್ಪಟ್ಟ ಸಾಹಿತ್ಯ ಜ್ಞಾನವು ಮಾತ್ರ ನಮಗೆ ಉಳಿದಿದೆ. ದಿಗಂಬರ ಜೈನರ ಮಾನ್ಯತೆಗೆ ಅನುಸಾರವಾಗಿ ಅವರ ಉಪದೇಶಗಳಲ್ಲಿ ಉಳಿದದ್ದೆಲ್ಲ ಅಂದರೆ 12 ಅಂಗಗಳಲ್ಲಿ 11 ಅಂಗಗಳು ಹಾಗೂ 14 ಪೂರ್ವಗಳಲ್ಲಿ 12 ಪೂರ್ವಗಳ ಎಲ್ಲ ಅಮೂಲ್ಯ ಸಾಹಿತ್ಯ ಜ್ಞಾನವು ಕಾಲಗರ್ಭದಲ್ಲಿ ಲೀನವಾಗಿ ಹೋಗಿದೆ. ಅವು ನಮಗೆ ಇನ್ನು ಎಂದೆಂದಿಗೂ ನೋಡಲು ಸಿಗುವುದಿಲ್ಲ. ಪುಣ್ಯಕ್ಕೆ ದರಸೇನಾಚಾರ್ಯರ ಕೃಪೆಯಿಂದ ಇಷ್ಟಾದರೂ ಉಳಿದಿದೆಯಲ್ಲ ಎಂದು ನಾವು ಸಮಾಧಾನಗೊಂಡು ಈಗಿರುವ ಧವಳ ಹಾಗೂ ಇತರ ಧಾರ್ಮಿಕ ರಮಾರಾಣಿ ಸಂಶೋಧನೆ ಸಂಸ್ಥೆಯಲ್ಲಿದೆ ಬೇಕಾದಷ್ಟು ಧಾರ್ಮಿಕ ಗ್ರಂಥಗಳಿವೆ. ಈಗಿರುವ ಧವಳ ಹಾಗೂ ಧಾರ್ಮಿಕ ಗ್ರಂಥಗಳನ್ನು ನಮ್ಮ ಮುಂದಿನ ತಲೆಮಾರುಗಳಿಗೆ ಸಂರಕ್ಷಿಸಿ ಇಡಬೇಕು. ಯಾರಿಗೆ ಗೊತ್ತು, ನಮ್ಮಲ್ಲಿಯೂ ಓರ್ವ ದರಸೇನಾಚಾರ್ಯರು, ಓರ್ವ ಮಹಾಕವಿ ರತ್ನಾಕರ ವರ್ಣಿಯು ಜನಿಸಬಹುದು. ಕೊನೆಗೆ ಕೆಲವೇ ವರ್ಷಗಳ ಹಿಂದೆ ಕನ್ನಡಕ್ಕೆ ಅನುವಾದಗೊಂಡಿರುವ ಈ ಧವಳತೆಯ ಗ್ರಂಥಗಳು 40 ಸಂಪುಟಗಳ ಬೃಹತ್ ಗ್ರಂಥ ಭಂಡಾರವಾಗಿದ್ದು ಈಗಾಗಲೇ ಪೂಜ್ಯ ಸ್ವಾಮೀಜಿಯವರೊಡನೆಯೂ ಹಾಗೂ ಇಲ್ಲಿಯ ಕೆಲವು ಬಸದಿಗಳಲ್ಲಿ ಲಭ್ಯವಿದೆ. ಶ್ರಾವಕರು ಇದನ್ನು ನಿತ್ಯ ಪಠಣ ಮಾಡಬಹುದು. ಇದರ ನಿತ್ಯ ಸ್ವಾಧ್ಯಾಯ ಮಾಡಿದರೆ ನಮ್ಮ ಜೀವನ ಸಾರ್ಥಕವಾಗುವುದು ಮಾತ್ರವಲ್ಲದೆ ನಮ್ಮ ಕರ್ಮಗಳು ನಿರ್ಜರೆಯಾಗುವುದು ಖಂಡಿತ. ಆಶಯಗಳೊಂದಿಗೆ ಜೈ ಜಿನೇಂದ್ರ.
ಮಧ್ಯದಲ್ಲಿ ಕರ್ತವ್ಯ ಸಂಪತ್ತು ಚಂದನ ಮೊಗಲ್ನ ಬಸದಿ ಸ್ವಚ್ಛತಾ ಸಮಿತಿ ತಂಡ ಮೂಡುಬಿದಿರೆ ಶ್ರೀಮಠದ ಸ್ವಾಮೀಜಿಯವರೊಂದಿಗೆ ಯಾವತ್ತೂ ಸಂಪರ್ಕವನ್ನು ಇಟ್ಟುಕೊಂಡು ಬಹುಶಃ ಕಳೆದ 25 ವರ್ಷಗಳಿಂದ ಶ್ರೀಮಠಕ್ಕೆ ಪೂಜಾ ಸಮಯದಲ್ಲಿ ಅಥವಾ ಇನ್ನಿತರ ಯಾವುದೇ ಒಂದು ಕಾರ್ಯಕ್ರಮಗಳು ಜರುಗಿದಾಗ ಪೂಜಾ ಸಾಮಗ್ರಿ ಇರ್ಬೋದು ಅಥವಾ ಶಾಲ್ ಇರ್ಬೋದು ಅಥವಾ ಇತರ ಸಾಮಗ್ರಿಗಳನ್ನು ಅತ್ಯಂತ ಕಡಿಮೆ ದರದಲ್ಲಿ ಒದಗಿಸ್ತಾ ಇರುವಂಥ ಮಠದ ಪರಮ ಭಕ್ತರಾದಂಥ ಪ್ರಭಾತ್ ಟೆಕ್ಸ್ಟೈಲ್ಸಿನ ಪ್ರಭಾಚಂದ್ರ ಜೈನ್ ಇವರನ್ನು ಪೂಜ್ಯ ಸ್ವಾಮೀಜಿಯವರು ಗೌರವಿಸಬೇಕು ಅಂತ ಅಪೇಕ್ಷೆ ಪಟ್ಟಿದ್ದಾರೆ. ಪ್ರಭಾಚಂದ್ರ ಜೈನ್ರವರು ಈ ಒಂದು ಗೌರವವನ್ನು ಸ್ವೀಕರಿಸಬೇಕು ಅಂತ ಹೇಳಿ ಅವರಲ್ಲಿ ವಿನಂತಿಸಿಕೊಳ್ತಾ ಇದ್ದೇವೆ. ಸಹಕರಿಸುವಂಥ ಪೂಜಾ ಸೇವಾದಾತರಿಗೆ ಪೂಜ್ಯ ಸ್ವಾಮೀಜಿಯವರು ಗೌರವಿಸಲಿಕ್ಕೆ ಅಪೇಕ್ಷೆ ಪಟ್ಟಿದ್ದಾರೆ. ಮೊದಲನೇದಾಗಿ ಪಟ್ನಶೆಟ್ಟಿ ಸುದೇಶ್ ಕುಮಾರ್ ರವರು, ಇವರು ಯಾವಾಗಲೂ ಕೂಡ ಧ್ವಜಾರೋಹಣದ ಆ ಒಂದು ಸೇವಾ ಕಾರ್ಯವನ್ನು ಮಾಡ್ತಾ ಇರ್ತಾರೆ. ಎರಡನೇ ದಿನದ ಕಾರ್ಯಕ್ರಮ ಮತ್ತು ತಂಪು ಪಾನೀಯದ ಸೇವೆಯನ್ನು ಅವರು ಒದಗಿಸ್ತಾ ಇರ್ತಾರೆ. ರಂಜಿತ್ ತಮ್ಮನಂಗಡಿಯವರು ಕೂಡ ಬರಬೇಕು. ರಾಜೇಂದ್ರ ಮಯೂರಿ, ವೀರೇಂದ್ರ ಜೈನ್ ಪ್ರಸಿದ್ಧ ಸಿಲ್ಕ್, ದರಸೇನ ಶೆಟ್ಟಿ ಸಂವತ್ಸರಣ ಪೂಜೆಯ ಸೇವಾಕರ್ತರು, ಹಾಗೆಯೇ ಯುವರಾಜ್ ಜೈನ್ ಎಕ್ಸಲೆಂಟ್ ವಿದ್ಯಾಸಂಸ್ಥೆ ಅಧ್ಯಕ್ಷರು, ಉಪಹಾರದ ವ್ಯವಸ್ಥೆ ಇವತ್ತಿನ ಉಪಹಾರದ ವ್ಯವಸ್ಥೆಯನ್ನು ಒದಗಿಸಿದವರವರು. ಅದೇ ರೀತಿ ಡಾಕ್ಟರ್ ಮಹಾವೀರ್ ಹಾಗೂ ಡಾಕ್ಟರ್ ಪ್ರಣಮ್ಯ ಇವರು, ಮಿಥುನ್ ಇಂದ್ರ, ತ್ರಿಭುವನ್ ಯೂತ್ ಅಸೋಸಿಯೇಷನ್ ಅಧ್ಯಕ್ಷರಾದಂಥ ಸಂಪತ್ ಕುಮಾರ್ ಅವರು ಲೈಟಿಂಗ್ ವ್ಯವಸ್ಥೆಗೆ ಸಹಕರಿಸಿದ್ದಾರೆ. ಬಾಬದ ಬೈಲು ಶ್ರೀಮತಿ ಲಲಿತಾ ಹೇಮಚಂದ್ರ ಇವರು ಪೂಜಾ ಇದಕ್ಕೆ ದ್ರವ್ಯದಾನ ಮಾಡಿದವರು. ಅದೇ ರೀತಿ ಶ್ರೀಯಾಳ ದೇವಿ ಪಡಿವಾಳ್ಸಿನ ಶ್ರೀಯಾಳ ದೇವರಿ ಅವರ ಅಮ್ಮನ ಮಕ್ಕಳು. ಅದೇ ರೀತಿ ಸುನೀತಾ ಆದಿರಾಜು ಇವರು ಹೂವಿನ ಅಲಂಕಾರದ ಸೇವೆಯನ್ನು ಮಾಡ್ತಾ ಇದ್ದಾರೆ. ಇನ್ನು ತುಳು ವಾರ್ತೆ ಪತ್ರಿಕೆ ಇದರ ಸಂಪಾದಕರಾದಂಥ ಪುನೀತ್ ಶೆಟ್ಟಿ ಇವರೆಲ್ಲರೂ ಕೂಡ ಇದನ್ನು ನೇರ ಪ್ರಸಾರ ಲೈವ್ ನಮ್ಮ ಈ ಕಾರ್ಯಕ್ರಮವನ್ನು ಈಗಲೂ ಆಗ್ತಾ ಇದೆ.
ಮೊದಲನೇದಾಗಿ ಪಟ್ನಶೆಟ್ಟಿ ಸುದೇಶ್ ಕುಮಾರ್ ಅವರು. ಬಿಂದ್ಯಾ ಶರಶೆಟ್ಟಿ, ದಯವಿಟ್ಟು ಆದಷ್ಟು ಬೇಗ ಬಂದು ಪೂಜ್ಯ ಸ್ವಾಮೀಜಿಯವರಿಂದ ಪ್ರಸಾದವನ್ನು ಸ್ವೀಕರಿಸಬೇಕು, ಗೌರವವನ್ನು ಸ್ವೀಕರಿಸಬೇಕು. ರಾಜೇಂದ್ರ ಮಯೂರಿ, ಮಯೂರಿ ಸಿಲ್ಕ್ಸ್, ರಾಜೇಂದ್ರ ಜೈನ್, ಮಯೂರಿ ಸಿಲ್ಕ್ಸ್, ನಿನ್ನೆಯ ದಿನದ ಉಪಹಾರದ ಸೇವೆಯನ್ನು ಮಾಡಿದವರು. ವೀರೇಂದ್ರ ಜೈನ್, ಪ್ರಸಿದ್ಧ ಸಿಲ್ಕ್, ವೀರೇಂದ್ರ ಜೈನ್ ಪ್ರಸಿದ್ಧ ಸಿಲ್ಕ್ಸ್. ದಯಸೇನ ಶೆಟ್ಟಿ, ಯುವರಾಜ್ ಜೈನ್ ಎಕ್ರೆಂಟ್. ಡಾಕ್ಟರ್ ಮಾವೀರ್ ಹಾಗೂ ಡಾಕ್ಟರ್ ಪ್ರಣಮ್ಯ. ಮಿಥುನ್ ಇಂದ್ರ, ಹೊಸಬಸದಿಯ ಮಿಥುನ್ ಇಂದ್ರರವರು ತಮ್ಮ ಪ್ರಾತಃ ಕಾಲದ ಪೂಜೆಯ ಜವಾಬ್ದಾರಿಯನ್ನು ಹೊತ್ತು ಈ ರಥೋತ್ಸವ ಸಂದರ್ಭದಲ್ಲಿ ಕೂಡ ಕೆಳಗಿನ ಅಂತಸ್ತಿನ ಪ್ರಾತಃ ಕಾಲದ ಪೂಜೆಯನ್ನು ಯಾವತ್ತು ನೆರವೇರಿಸ್ತಾ ಇರುವಂಥ ಮಿಥುನಿಂದ್ರ ಅವರ ಮಕ್ಕಳು ಯಾರೋ ಆದರೂ ದಯವಿಟ್ಟು ಬಂದು ಇಲ್ಲಿ ಸ್ವಾಮೀಜಿಯವರಿಂದ ಗೌರವವನ್ನು ಸ್ವೀಕರಿಸಬೇಕು. ಸಂಪತ್ ಕುಮಾರ್ ಆಲಂಗಾರು, ಬಾವದಬೈಲು ಶ್ರೀಮತಿ ಲಲಿತಾ ಹೇಮಚಂದ್ರ, ಇವರ ಪರವಾಗಿ ಯಾರಾದರೂ ಇದ್ದರೆ ಬರಬೇಕು. ಪಡಿವಾಳ್ಸಿನ ಶ್ರೀಯಾಳದೇವಿ ಅಮ್ಮನ ಮಕ್ಕಳು ಯಾರಾದರೂ. ಸುನೀತಾ ಆದಿರಾಜ್, ತುಳು ವಾರ್ತೆ ಪತ್ರಿಕೆಯ ಸಂಪಾದಕ ಪುನಿಶೆಟ್ಟಿ ಇದ್ದರೆ ದಯವಿಟ್ಟು ಬರಬೇಕು. ನಗದು ದಾನ ಕೊಟ್ಟಂಥವರು, ಈಗಾಗಲೇ ಒಳ್ಳೆಯ ಮಾತುಗಳ ಮೂಲಕ ನಮ್ಮ ಸಂಪತ್ತು ಏನು ಎಂಬುದನ್ನು ತುಂಬ ಸೋದಾಹರಣವಾಗಿ ತಿಳಿಸಿದ ಆರೋಹದ ಶೈಲೇಂದ್ರರವರು ಯಾವಾಗಲೂ ನಮಗೆ 5,000, 11,000 ದಾನ ಕೊಡ್ತಾ ಇದ್ದಾರೆ. 1 ಲಕ್ಷ ಕೂಡ ಕೊಡುವುದು, ಮುಂದೆ ಕೊಡ್ಬೋದು ಅಂತ ಭಾವಿಸುತ್ತಾ ವಿಶೇಷವಾಗಿ ಅವರಿಗೆ ನಾವು ತುಂಬ ಹೃದಯದ ಅಭಿನಂದನೆಗಳನ್ನು ಹೇಳ್ತೇವೆ. 1 ರೂಪಾಯಿ ಕೊಟ್ಟರೂ ದೊಡ್ಡ ದಾನವೇ. ಮತ್ತು ವಿಶೇಷವಾಗಿ ನಮ್ಮ ನಿನ್ನೆ ರತ್ನಾಕರ್ ಜೈನ್ರವರು ರೂಪಾಯಿ 10,000 ದಾನವನ್ನು ನೀಡಿದ್ದಾರೆ, ಅವರಿಗೂ ಅಭಿನಂದನೆಗಳನ್ನು ಹೇಳ್ತೇವೆ. ಅದೇ ರೀತಿಯಾಗಿ ನಮ್ಮ ಈ ಕ್ಷೇತ್ರದಲ್ಲಿ ನಡೆಯುವ ಕಾರ್ಯಕ್ರಮಗಳಿಗೆ ಯಾವತ್ತೂ ತನ್ಮನದಿಂದ ನಿರಂಜನ ಅಲಂಗಾರು ಅವರು ಕೂಡ ರೂಪಾಯಿ 1,000 ದಾನ ಕೊಟ್ಟಿದ್ದಾರೆ. ಅದನ್ನೆಲ್ಲವನ್ನು ಕೂಡ ಮುಂದಿನ ಮಂಗಳವಾರದ ದಿನದಂದು ಶ್ರೀಮಠದಲ್ಲಿ ಆ ಹೆಸರುಗಳನ್ನು ಹೇಳಲಾಗುವುದು. ಈಗ ರಥ ಪ್ರಾರಂಭ ಆಗುವ ಮುಂಚೆ ಕೂಡ ಈವರೆಗೆ ಯಾರು ದಾನ ಕೊಟ್ಟಿದ್ದಾರೆ ಅವರ ಹೆಸರುಗಳನ್ನು ಹೇಳಲಿಕ್ಕೆ ಇದೆ. ಮತ್ತು ಬಲಭಾಗದಲ್ಲಿ, ಬಸದಿಯ ಬಲಭಾಗದಲ್ಲಿ ದಾನ ಕೊಡುವವರು ದಾನವನ್ನು ನೀಡಬಹುದು ಅಂತ ಹೇಳ್ತೇವೆ. ಮತ್ತು 11ನೇ ತಾರೀಕಿಗೆ ಈಗಾಗಲೇ ಶೈಲೇಂದ್ರ ಹೇಳಿದ್ದಾರೆ ಎಷ್ಟು ರುಚಿಯಾಗಿದೆ, ಎಷ್ಟು ರಸಪಾಕ ನಮ್ಮ ಮೂಡುಬಿದ್ರೆಯಲ್ಲಿದೆ ಅಂತ. ಕಾಡು ಹೋರಾಟಕ್ಕೆ ಸಮಯ ಕೊಡಬೇಡಿ, ಸ್ವಾಧ್ಯಾಯಕ್ಕೆ ಸಮಯ ಕೊಡಿ. ನಮ್ಮಲ್ಲಿರುವ ಸಂಪತ್ತು ನಮಗೆ ಗೊತ್ತಿಲ್ಲ, ಅಷ್ಟು ಗಣಿತ ಇಲ್ಲಿದೆ, ಅಷ್ಟು ವ್ಯವಹಾರಗಳು ಭಾಗಾಕಾರ ಗುಣಾಕಾರ ಎಲ್ಲ ಇರುವುದರಿಂದ ಧರ್ಮದ ನಿಜವಾದ ಮೆದುಳು ಇರುವುದೇ ಅದು ಭಾರತದ ಮೂಡುಬಿದ್ರೆಯಲ್ಲಿ ಅನ್ನೋದು ನಮಗೆ ಹೆಮ್ಮೆ ತರುವ ವಿಚಾರ. ಇಲ್ಲಿರುವ ಗ್ರಂಥಗಳು ಇವತ್ತು ಕೂಡ ಅಮೇರಿಕ ಮತ್ತು ಐರೋಪ್ಯ ರಾಷ್ಟ್ರಗಳಲ್ಲಿ ಪ್ರತಿನಿತ್ಯ ಚರ್ಚೆ ಆಗ್ತಾ ಇದೆ. ತಿಂಗಳಿಗೆ 1 ಹಾಗೆ ಆನ್ಲೈನ್ ಮೂಲಕ ನಾವು ಝೂಮ್ ಮೀಟಿಂಗ್ನಲ್ಲಿ ಪಾಲ್ಗೊಳ್ತಾ ಇದ್ದೇವೆ. ಮತ್ತು ಈ ಒಂದು ಅದ್ಭುತವಾದ ಕಾರ್ಯಕ್ರಮದ ಲಂಡನ್ ವಿಶ್ವವಿದ್ಯಾಲಯದಲ್ಲಿ ಪ್ರತಿ ವರ್ಷ ಮಾರ್ಚ್ ಮತ್ತು ಜೂನ್ ತಿಂಗಳಲ್ಲಿ ಒಂದು ಗೋಷ್ಠಿಗಳು, ಪೀಟರ್ ಫ್ರುಜೆಲ್ ಅಂತೇಳಿ, ಸಾಸ್ ಅಂತ ಹೇಳಿ ಅಲ್ಲಿ ಯೂನಿವರ್ಸಿಟಿಯಲ್ಲಿ ಜೈನಾಲಜಿಯನ್ನು ಕಲಿಸ್ತಾ ಇದ್ದಾರೆ. ಅವರು PhD ಮಾಡುವಾಗ ಡೆತ್ ಸೆರೆಮನಿ ಆಫ್ ಜೈನಿಸಮ್ ಬಗ್ಗೆ ನಮ್ಮ ಹತ್ರ ಗೈಡಾಗಿ ಅವರು 2011ರಲ್ಲಿ ಸಲ್ಲೇಖನದ ವಿಚಾರಗಳು ಬರುವ ಮೊದಲೇ ಆಗಿತ್ತು ಅನ್ನುವುದನ್ನು ಈ ಸಂದರ್ಭದಲ್ಲಿ ನೆನಪು ಮಾಡ್ತೇವೆ. ಅದೇ ರೀತಿಯಾಗಿ ಜರ್ಮನಿಯ ಜೈದನ್ ಬೂಸ್ರವರು ಮತ್ತು ವಿಶೇಷವಾಗಿ ನಮ್ಮ ಜಿನೇಂದ್ರ ಸೋನಿ ಅಂತ ಹೇಳುವವರು ಸ್ಪೇನ್ನಲ್ಲಿ ಮತ್ತು ಅಮೆರಿಕದ ವಿಶ್ವವಿದ್ಯಾಲಯಗಳಲ್ಲಿ ಇದೀಗ ಜೈನ ಕನ್ವೆನ್ಷನ್ ಅಂತ ಪ್ರತಿ 2 ವರ್ಷಕ್ಕೊಮ್ಮೆ ಜರುಗ್ತಾ ಇದೆ ಅನ್ನೋದು ನಮಗೆಲ್ಲ
ಹೆಮ್ಮೆ ತರುವಂಥ ವಿಚಾರ. ಜರ್ನಾಲಜಿಯನ್ನು ವಿಶ್ವವಿದ್ಯಾಲಯದಲ್ಲಿ ಒಂದು ಪಠ್ಯವಾಗಿ ಇವತ್ತು ಇಡೀ ವಿಶ್ವದಲ್ಲಿ ಅಧ್ಯಯನ ಮಾಡಲಾಗ್ತದೆ. ಕಾರಣ ಅಹಿಂಸೆಗೆ ಕೊಡುವ ಒತ್ತು ಮತ್ತು ಅನೇಕಾಂತ ಹಾಗೂ ಸರ್ವರಲ್ಲಿ ಸರ್ವ ಧರ್ಮ ಸಮನ್ವಯ ಭಾವವನ್ನು ಕಾಣುತ್ತಾ ಬದುಕುವ ಕಲೆಯನ್ನು ರೂಢಿಸಿಕೊಂಡಂಥ ಧರ್ಮ ಇದ್ದರೆ ಅದು ಜೈನ ಧರ್ಮ ಅನ್ನೋದನ್ನು ಇವತ್ತು ಜಗತ್ತಿನ ಎಲ್ಲ ವಿಶ್ವವಿದ್ಯಾಲಯಗಳು ಅದನ್ನೊಂದು ಪಠ್ಯವಾಗಿ ಪೀಠವಾಗಿ ಸ್ವೀಕಾರ ಮಾಡಿದೆ ಅನ್ನೋದು ನಮಗೆಲ್ಲ ಹೆಮ್ಮೆ ತರುವ ವಿಚಾರ. ಇನ್ನು ಮುಂದೆ ಬಸದಿಗಳ ಸ್ವಚ್ಛತಾ ತಂಡ ಅವಿಭಜಿತ ದಕ್ಷಿಣ ಕನ್ನಡ ಜಿಲ್ಲೆ ಇವರಿಗೆ ಸನ್ಮಾನ ಕಾರ್ಯಕ್ರಮ. ಈ ತಂಡ ಯಾವುದೇ ಒಂದು ಬಸದಿಯಲ್ಲಿ ಧಾಮ ಸಂಪ್ರೋಕ್ಷಣೆ ನಡೆದಿದ್ದರೆ ಅದಕ್ಕೆ ಪೂರ್ವಭಾವಿಯಾಗಿ ಅಥವಾ ರಥೋತ್ಸವದ ಸಂದರ್ಭಗಳಲ್ಲಿ ಅಥವಾ ಜೀವದಯಾಷ್ಟಮಿಯ ಸಂದರ್ಭದಲ್ಲಿ ಎಲ್ಲ ಯಾವ ಯಾವ ವಿಶೇಷವಾದಂಥ ಸಂದರ್ಭ ಇದೆಯೋ ಆಗ ಅಗತ್ಯ ಇರುವಂಥ ಬಸದಿಗಳಲ್ಲಿ ಸ್ವಚ್ಛತೆಯನ್ನು ಮಾಡುವ ಮೂಲಕ ಇಡೀ ಅವಿಭಜಿತ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಎಲ್ರಿಗೂ ತಿಳಿದಿರುವಂಥ ಒಂದು ತಂಡ. ಆ ತಂಡವನ್ನು ಈಗ ಪೂಜ್ಯ ಸ್ವಾಮೀಜಿಯವರು ಸನ್ಮಾನಿಸಬೇಕು ಅಂತ ಅಪೇಕ್ಷೆ ಪಟ್ಟಿದ್ದಾರೆ. ಆ ತಂಡದ ಸದಸ್ಯರು ತಂಡದ ಜಿಲ್ಲೆಯಲ್ಲಿರುವ ವಿವಿಧ ಸದಸ್ಯರು ಇಲ್ಲಿ ಬರಬೇಕು. ಒಬ್ಬರ ಹೆಸರು ಹೇಳುವುದಿಲ್ಲ, ಶ್ವೇತರವರು ಮೊದಲೇ ಹೇಳಿದ್ದಾರೆ. ಹಾಗಾಗಿ ತಂಡದಲ್ಲಿರುವ ಉತ್ಸಾಹಿ ಟೀಮ್ನವರು ಮೂಡುಬಿದ್ರೆಯವರು ಇದ್ದಾರೆ ಮತ್ತು ವಿವಿಧ ಜಿಲ್ಲೆಗಳ ವಿವಿಧ ಪ್ರಾಂತ್ಯಗಳಲ್ಲಿದ್ದಾರೆ. ಇಲ್ಲಿ ಔಪಚಾರಿಕವಾಗಿ ಯಾರಾದರೂ ಇದ್ದರೆ ಅವರು ಖಂಡಿತ ವೇದಿಕೆಗೆ ಬರಬೇಕು. ಇಲ್ಲದಿದ್ದರೆ ನಾವು ಶ್ವೇತಾ ಜೈನ್ರವರಲ್ಲಿ ಆ ಸರ್ಟಿಫಿಕೇಟ್ಗಳನ್ನು ಕೊಡ್ತೇವೆ. ಅವರು ಯಾವುದೇ ಫಲಾಪೇಕ್ಷೆ ಇಲ್ಲದೆ ಮಾಡುವಂಥ ಸೇವೆ. ಇದೇ 1000 ಕಂಬದ ಬಸದಿಯಲ್ಲಿ ಈ ಬಸದಿ ಸ್ವಚ್ಛತಾ ತಂಡ ನಿರ್ಮಾಣ ಆಗಿದೆ ಅನ್ನೋದು ನಮಗೆಲ್ಲ ಹೆಮ್ಮೆ ತರುವ ವಿಚಾರ. ಚಪ್ಪಾಳೆ ತಟ್ಟಿ ಅವ್ರನ್ನ ಅಭಿನಂದಿಸೋಣ. ಯಾವುದೇ ಪಂಚಕಲ್ಯಾಣ ಇರ್ಬೋದು, ಯಾವುದೇ ಒಂದು ಕಾರ್ಯಕ್ರಮ ಇರ್ಬೋದು, ಜೀರ್ಣೋದ್ಧಾರ ಇರ್ಬೋದು, ಅಲ್ಲಿ ಬಸದಿ ಸ್ವಚ್ಛತಾ ತಂಡ ಮುಂಚೂಣಿಯಲ್ಲಿದ್ದು ಎಲ್ಲ ರೀತಿಯ ಯಾವುದೇ ರೀತಿಯ ಫಲಾಪೇಕ್ಷೆಗಳನ್ನು ಮಾಡದೆ ತಮ್ಮ ಕಾರ್ಯವನ್ನು ತಾವು ಬಹಳ ವಿನೀತರಾಗಿ ಮಾಡ್ತಾರೆ ಅನ್ನೋದು ನಮಗೆಲ್ರಿಗೂ ಹೆಮ್ಮೆ ತರುವಂಥ ವಿಚಾರ. ಇಂಥವರ ಸಂಖ್ಯೆ ಹೆಚ್ಚಾಗಲಿ. ನಮಿರಾಜ್ ಜೈನರು ಕೂಡ ಇದೇ 1000 ಕಂಬದ ಬಸ್ತಿಯಲ್ಲಿ ಅವರು ಜೈನ್ ಮಿಲ್ಲನ್ನಲ್ಲಿದ್ದಾಗ ಸ್ವಚ್ಛತೆಯಲ್ಲಿ ತಮ್ಮ ತಂಡವನ್ನು ತಾವು ತೊಡಗಿಸಿಕೊಳ್ತಾ ಇದ್ದರು. ದಿನೇಶ್ರಿಗೆ ನಾವು ಹೇಳ್ತಾ ಇದ್ದೇವೆ, ನಿಮ್ಮ ತಂಡದಲ್ಲೂ ಅದೇ ರೀತಿ ಮಾಡಿ, ಆಗ 1000 ಕಂಬದ ಬಸ್ತಿಯಲ್ಲಿ ಮುಳ್ಳು ಅಂತ ಯಾರೂ ಬೊಬ್ಬೆ ಹಾಕೋದಿಲ್ಲ. ಹಾಗಾಗಿ ನಾವು ಒಬ್ಬರೇ ಇದ್ದು ಮಾಡುವುದಲ್ಲ, ಇಡೀ ಬಸದಿ ನಮ್ಮದು ಅನ್ನುವ ಭಾವನೆಯಲ್ಲಿ ನಾವೆಲ್ಲರೂ ಒಟ್ಟಾಗಿ ಸೇರಿ ಟೀಕೆ ಹೇಳುವುದು ಸುಲಭ, ಅದರಲ್ಲಿ ತೊಡಗಿಸಿಕೊಳ್ಳುವುದು ಕಷ್ಟ. ಆ ತೊಡಗಿಸಿಕೊಳ್ಳುವುದವರಿಗೆ ಆ ಶ್ರೇಯಸ್ಸು ಸಿಗ್ತದೆ. ಇದೇ ಬಸದಿ ಸ್ವಚ್ಛತಾ ತಂಡ 2 ದಿನಗಳ ಕಾಲ 30 ಆಳಿನ ಹಾಗೆ 2 ಗಂಟೆ ಹಾಗೆ ಇಲ್ಲಿ 60 ಜನರ ತಂಡದಿಂದ ಸುಮಾರು 60 ಗಂಟೆಗಳಷ್ಟು ಸಮಯವನ್ನು ನಮಗೆ ಕೊಟ್ಟಿದ್ದಾರೆ. ಅದಕ್ಕಾಗಿ ಅವರಿಗೆ ಅಭಿನಂದನೆಯನ್ನು ಹೇಳ್ತೇವೆ. ಅದೇ ರೀತಿಯಾಗಿ ವಿವಿಧ ತಂಡಗಳು ಸರ್ಕಾರದಿಂದಲೂ ಕೂಡ ಇದಕ್ಕೆ ಸೇವೆಯನ್ನು ಮಾಡಿದ್ದಾರೆ. ಇಷ್ಟು ಮಾಡಿಯೂ ಕೂಡ ಮತ್ತೆ ನಾವು ಪ್ರತಿ ತಿಂಗಳು ಇದನ್ನು ಕಟ್ಟಿಂಗ್ ಮಾಡಬೇಕಾಗ್ತದೆ. ಈ ಬಾರಿ 10 ತಿಂಗಳು ನಿರಂತರ ಮಳೆ ಇದ್ದರಿಂದ ನಮಗೆ ಕಟ್ಟಿಂಗ್ ಮಾಡೋದು ಸ್ವಲ್ಪ ಕಷ್ಟ ಆಗಿತ್ತು. ಆದರೂ ಅದಕ್ಕೆ ಶತಾಯಗತೆಯ ಪ್ರಯತ್ನ ಮಾಡಿ ಸುಮಾರು 30 ವಿದ್ಯಾರ್ಥಿಗಳು, ವೇಣೂರು ITIಯ ವಿದ್ಯಾರ್ಥಿಗಳು ಇಲ್ಲಿ ಪಾಗಾರದಲ್ಲಿರುವ ಮೇಲ್ಗಡೆಯ ಹುಲ್ಲನ್ನು ಕೂಡ ಕತ್ತರಿಸಿದ್ದಾರೆ. ಕಳೆದ 1 ವಾರ ಅವರಿಗೆ ಊಟ ಮಾತ್ರ ನಾವು ಕೊಟ್ಟದ್ದು. ಮತ್ತು ವಿಶೇಷವಾಗಿ ಅವರಿಗೆ ರೂಮ್ ರೆಂಟನ್ನು ಪೂರ್ತಿಯಾಗಿ ಕಡಿಮೆ ಮಾಡಿ ಅವರ ಮೂಲಕ ಇದನ್ನು ಮಾಡಲಾಗಿತ್ತು. ಎಸ್ಕೇಪ್ನಲ್ಲಿ ಟ್ರೈನಿಂಗ್ ಬಂದ ವಿದ್ಯಾರ್ಥಿಗಳು ಕೂಡ ಈ ಹುಲ್ಲನ್ನು ಕತ್ತರಿಸುವುದರಲ್ಲಿ ನಮಗೆ ಜೊತೆಯಾಗಿದ್ದಾರೆ ಅನ್ನುವ ಒಂದು ರಹಸ್ಯವನ್ನು ನಿಮಗೆ ಹೇಳಲಿಕ್ಕೆ ಸಂತೋಷ ಪಡ್ತೇವೆ. ನಿತೇಶ್ ಪುತ್ತಿಲ ಮತ್ತು ವಿತೇಶ್ ಕುಮಾರ್ ಇದ್ದರೆ ಅವರು ಬರಬೇಕು. ಇಲ್ಲದ್ರೆ ದಿನೇಶ್ ಮತ್ತು ಶ್ವೇತಾ ಜೈನ್ರೊಟ್ಟಿಗೆ ನಾವು ಇದನ್ನು ಹಸ್ತಾಂತರ ಮಾಡ್ತೇವೆ. ಸಮಯ ವ್ಯರ್ಥ ಮಾಡಬಾರ್ದು. ಈಗಾಗಲೇ ಶ್ವೇತಾ ಜೈನ್ ಇಲ್ಲೇ ಇದ್ದಾರೆ, ಅವರಿಗೆ ನಾವು ಕೊಡ್ತೇವೆ. ಅವರ ಮೂಲಕ ಎಲ್ಲರಿಗೆ ಅವರು ಡಿಸ್ಟ್ರಿಬ್ಯೂಷನ್ ಮಾಡಬೇಕಾಗಿ ಅಪೇಕ್ಷೆ ಮಾಡ್ತೇವೆ. ಚಪ್ಪಾಳೆ ತಟ್ಟಿ ಅವರಿಗೆ ಅಭಿನಂದನೆ ಮಾಡೋಣ. ಇನ್ನು ಮುಂದೆ ಪೂಜ್ಯ ಸ್ವಾಮೀಜಿಯವರಿಂದ ಅನುಗ್ರಹ ಆಶೀರ್ವಚನ ದಯವಿಟ್ಟು ಸ್ವಾಮೀಜಿಯವರು ನಡೆಸಿಕೊಡ್ಬೇಕು ಅಂತೇಳಿ ಅವರಲ್ಲಿ ಭಕ್ತಿಪೂರ್ವಕ ನಮೋಸ್ತುಗಳೊಂದಿಗೆ ವಿನಂತಿಸಿಕೊಳ್ತಾ ಇದ್ದೇವೆ.
ಶ್ರೀಮತ್ ಪರಮಗಂಭೀರ ಸ್ಯಾದ್ವಾದಮೋಗಲಾಂಛನಂ ಜಿಯಾತ್ರೈಲೋಕ್ಯನಾಥಸ್ಯ ಶಾಸನಂ ಜಿನಶಾಸನಂ. जय बोलो चंद्रनाथ स्वामी भगवान की, जय बोलो वृषभसेनादि गौतमांत्य गणधर चरण की, जय बोलो नेमिचंद्र सिद्धांत चक्रवर्ती की, जय बोलो आद्य श्री चारुकीर्ति स्वामी जी की, जय बोलो आचार्य विष्णुनंदी मुनि महाराज की, जय बोलो चारित्र चक्रवर्ती शांति सागर मुनि महाराज की. ಸದ್ಧರ್ಮ ಸಮ್ಯಕ್ತ್ವ ಬಂಧುಗಳೇ, ನಮ್ಮ ಜೀವನದ ಪರಮ ಉದ್ದೇಶ ಏನಿದೆಯೋ ಅದನ್ನು ಮಾಡಲು ಸುಖವಾಗಿ ಯತಿಗಳ ಧರ್ಮ ಮತ್ತು ಶ್ರಾವಕರ ಧರ್ಮ ಅನ್ನುವುದನ್ನು ತಿಳಿ ಹೇಳಿದ್ದಾರೆ. ಯಾರು ಹಗುರವಾದ ಜೀವನದಲ್ಲಿ ತಮ್ಮ ಉಸಿರು ಇರುವ ತನಕ ಶಾಂತಿಯಿಂದ ಆಯುಷ್ಯವನ್ನು ವರ್ಧನೆ ಮಾಡುತ್ತಾ ಲೋಕಪ್ರಿಯವಾಗಿ ಮನಸ್ಸಿಗೆ ಆಹ್ಲಾದತೆಯನ್ನು ಕಾಣುತ್ತಾ ಹುಟ್ಟು ಸಾವುಗಳು ಇಲ್ಲದಂಥ ಒಂದು ಸ್ಥಾನ ಏನು ದರ್ಶನದಲ್ಲಿ ತಿಳಿಸಿದ್ದಾರೋ ಅಂಥ ಸಿದ್ಧಾಂತದ ಹಾಗೆ ತಮ್ಮ ಜೀವನವನ್ನು ಸುಂದರಗೊಳಿಸಲುಗೋಸ್ಕರ ಯಾವ ನಿಯಮಗಳನ್ನು ಪಾಲನೆ ಮಾಡುವುದಕ್ಕಾಗಿ ಸಿದ್ಧರಾಗುತ್ತಾರೋ ಅಂಥ ಸಿದ್ಧರಾದವರಲ್ಲಿ ಮುನಿಗಳು ಅತ್ಯಂತ ಶ್ರೇಷ್ಠರಾಗಿರುತ್ತಾರೆ. ಅವರೇ ಶ್ರಮಣರು. ಶ್ರಮಣರು ಸಂಯಮಧಾರಿಗಳು. ಈಗಾಗಲೇ ಹೇಳಿದ ಹಾಗೆ ಅವರ ಕೈಕಾಲು ವಿಹಾರದ ಮೂಲಕ ಹೋಗುತ್ತಾ ಮನಸ್ಸು ಸ್ಥಿರವಾಗುತ್ತಾ ಅವರು ಚಿತ್ತ ಚಾಂಚಲ್ಯಕ್ಕೆ ಒಳಗಾಗದೆ ನಮಗೆಲ್ಲರಿಗೂ ಸಮಚಿತ್ತದ ಧ್ಯಾನದ ಮಾರ್ಗವನ್ನು ಉಪದೇಶ ಮಾಡುವವರು. ಹಾಗಾಗಿ ಇಂದ್ರಿಯವನ್ನು ನಿಗ್ರಹ ಮಾಡುತ್ತಾ ಜಿತೇಂದ್ರಿಯರಾಗಿ ಒಪ್ಪೊತ್ತು ಒಂದು ಹೊತ್ತಿನ ಊಟವನ್ನು ಅನ್ನ ಪಾನ ಖಾದ್ಯ ಲೇಹ್ಯ ಅನ್ನುವ ಚತುರ್ವಿಧ ಆಹಾರಗಳನ್ನು ಯಾವುದೇ ರೀತಿಯ ಲೋಭವನ್ನು ಮಾಡದೆ, ಎಷ್ಟೇ ಮಳೆ ಬರಲಿ, ಎಷ್ಟೇ ಚಳಿ ಇರಲಿ, ಎಷ್ಟೇ ಬಿಸಿಲಿರಲಿ, ಆ ಪ್ರಕೃತಿಯ ಯಾವುದೇ ರೀತಿಯ ಬದಲಾವಣೆಗಳನ್ನು ತಮ್ಮ ನಿಯಮದಲ್ಲಿ ಸ್ಥಿರವಾಗಿದ್ದು ಅದಕ್ಕೆ ಯಾವುದೇ ರಾಜಿ ಮಾಡಿಕೊಳ್ಳದೆ ಯಾರು ತಮ್ಮ ವ್ರತ ನಿಯಮಗಳಲ್ಲಿ ನಿಷ್ಠರಾಗಿರುತ್ತಾರೋ ಅವರೇ ಶ್ರಮಣರು. ಹಾಗಾಗಿಯೇ ದಿಕ್ಕೆ ಅಂಬರವಾಗಿ ದಿಗಂಬರ ಅನ್ನುವ ಮುದ್ರೆಯನ್ನು ತಾಳುತ್ತಾ ಏಕ ಅಶನದ ಮೂಲಕ ತಮ್ಮ ಜೀವಿತಾವಧಿಯಲ್ಲಿ ಶ್ರೇಷ್ಠ ತಪಸ್ಸನ್ನು, ಶ್ರೇಷ್ಠ ಸ್ತವನವನ್ನು, ಶ್ರೇಷ್ಠ ಸ್ತುತಿಯನ್ನು, ಶ್ರೇಷ್ಠವಾದಂಥ ಪ್ರತ್ಯಾಖ್ಯಾನವನ್ನು, ಸಾಮಾಯಿಕವನ್ನು ಧಾರಣೆ ಮಾಡುತ್ತಾ ಇರುವವರು ಶ್ರಮಣರು. ಅಂಥ ಶ್ರಮಣರು ಸಹಸ್ರಾರು ಜನ ಇಡೀ ಭಾರತದಲ್ಲಿ ಇದ್ದರೂ ಕೂಡ 12ನೇ ಶತಮಾನದ ಹೊತ್ತಿಗೆ ಯಾವುದೋ ಕಾಲಘಟ್ಟದಲ್ಲಿ ಆ ಪರಂಪರೆಗೆ ಧಕ್ಕೆ ಬಂದಾಗ ಮತ್ತು ದೆಹಲಿಯ ಉತ್ತರ ಭಾರತದಲ್ಲೂ ಕೂಡ ಧಕ್ಕೆ ಬಂದಾಗ 20ನೇ ಶತಮಾನದಲ್ಲೂ ವರೆಗೂ ಕೂಡ ಆ ಪರಂಪರೆಯನ್ನು ಉಳಿಸಿ ಬೆಳೆಸಿದ ಕೀರ್ತಿ ವಸ್ತ್ರಧಾರಿ ಭಟ್ಟಾರಕ ಪರಂಪರೆಗೆ ಸಲ್ಲುವಂಥದ್ದು. ಆ ವಸ್ತ್ರಧಾರಿ ಭಟ್ಟಾರಕ ಪರಂಪರೆಯಲ್ಲಿರುವಂಥ ನಿಯಮಗಳಲ್ಲಿ ಇನ್ನೂ ಇದೇ ರೀತಿಯಲ್ಲಿ ಗೂಢವಾಗಿ ರಹಸ್ಯವಾಗಿ ಭೀಮ ಪಾಂಡವರು ಹೇಗೆ ಅಜ್ಞಾತವಾಸವಾಗಿದ್ದರೂ ಅದೇ ರೀತಿಯಲ್ಲಿ ಇರುವುದಲ್ಲ. ಈ ಅಜ್ಞಾತವಾಸ ಪಾಂಡವರಿಗೆ 1 ವರ್ಷದ್ದಾಗಿತ್ತು. ಆದರೆ ನಮ್ಮ ಸಾಧು ಜೀವನಕ್ಕೆ 800 ವರ್ಷದವರೆಗೂ ಇರುವಂಥದ್ದು ತಪ್ಪು ಅನ್ನುವ ಕಲ್ಪನೆಯು ಮೂಡಿ ನಮ್ಮ ಆಗಮದಲ್ಲಿ ಏನಿದೆಯೋ ಅದೇ ನಿಯಮದಲ್ಲೇ ನಾನು ಬದುಕುತ್ತೇನೆ ಅನ್ನುವ ಪಣವನ್ನು ತೊಟ್ಟಿದಂಥ ಒಬ್ಬ ವೀರ ಪುರುಷ, ಒಬ್ಬ ಸಾಧು 1924ರಲ್ಲಿ, ಅಂದರೆ ಇವತ್ತಿನಿಂದ 100 ವರ್ಷಗಳ ಹಿಂದೆ ಯಾರು ತನ್ನ ನಿಯಮದಲ್ಲಿ ಯಾವುದೇ ರಾಜಿ ಮಾಡಿಕೊಳ್ಳದೆ ಆಗಮದ ಹಾಗೆ ತಮ್ಮ ಜೀವನವನ್ನು ಎಲ್ಲರಿಗೂ ಆದರ್ಶವಾಗಿ ಮುಡುಪಾಗಿರಿಸಿದ್ರು ಅಂಥ ಸಂತ ಶ್ರೇಷ್ಠರೇ ಚಾರಿತ್ರ ಚಕ್ರವರ್ತಿ ಶಾಂತಿಸಾಗರ ಮುನಿ ಮಹಾರಾಜರು. ಈ ವರ್ಷ ಅವರ ಶತಾಬ್ದಿಯ ವರ್ಷ. ಯಾವ ಕಳ್ಳು ಮುಳ್ಳು ಎಲ್ಲವನ್ನು ಲೆಕ್ಕಿಸದೆ ಬೇರೆ ಬೇರೆ ರೀತಿಯ ಪ್ರಾಂತ್ಯಗಳಲ್ಲಿ ಬ್ರಿಟಿಷ್ ವಸಾಹತುಶಾಹಿ ಇದ್ದಂಥ ಸಂದರ್ಭದಲ್ಲಿ, ನಮ್ಮ ಸ್ವಾತಂತ್ರ್ಯ ಪೂರ್ವದಲ್ಲಿ ಅನೇಕ ಪ್ರಾಂತ್ಯಗಳಿಗೂ ಹೋದಾಗ ಇವರ ತಪಸ್ಸು, ಇವರ ಸಮತಾಭಾವದ ಮುದ್ರೆಯನ್ನು ನೋಡಿ ನಿಜಾಮನು ಕೂಡ ದಿಗಂಬರ ಸಾಧುಗಳು ವಿಹಾರವನ್ನು ಮಾಡಬಹುದು ಅನ್ನುವ ಫರ್ಮಾನನ್ನು ಸೂಚಿಸುತ್ತಾರೆ. ಹೈದರಾಬಾದ್ ನಿಜಾಮನ ಆ ಪ್ರಾಂತ್ಯವನ್ನು ಮಾತ್ರ ವಿಹಾರ ಮಾಡದೆ ಮಧ್ಯಪ್ರದೇಶದಲ್ಲಿ ಚರ್ಮದ ಪಾತ್ರೆಗಳಲ್ಲಿ ಎಣ್ಣೆಯನ್ನು ಸಂಗ್ರಹಿಸಿಟ್ಟಂಥ ಹಲವು ಮನೆಗಳಿದ್ದವು. ಅದನ್ನು ಸರಿಯಲ್ಲ ಅನ್ನುವ ಆಗಮದ ಮಾತುಗಳನ್ನು ತಿಳಿಸುತ್ತಾ ಅವರ ಚರ್ಯೆಯನ್ನು ಸುಧಾರಣೆ ಮಾಡುತ್ತಾ ಹೋದವರು
ಚಾರಿತ್ರ ಚಕ್ರವರ್ತಿ ಶಾಂತಿಸಾಗರ ಮಹಾರಾಜರು. ಅನೇಕ ಯುವಕರಿಗೆ, ಇವತ್ತಿರುವಂಥ 700 ಸಾಧುಗಳಿಗೆ, ಅದೆಷ್ಟೋ ಆರಿಕೆಯರಿಗೆ, ಅದೆಷ್ಟೋ ಕ್ಷುಲ್ಲಕರಿಗೆ, ಅದೆಷ್ಟೋ ಐಲಕರಿಗೆ 3 ಜನ ಆಚಾರ್ಯರು ಮೂಲವಾಗಿ ಪ್ರೇರಣೆಯನ್ನು 20ನೇ ಶತಮಾನದಲ್ಲಿ ನೀಡಿದರೆ, ಅದರಲ್ಲಿ ಉತ್ತರ ಭಾರತದ ಚಾಣಿವಾಲೆ ಶಾಂತಿಸಾಗರರು ಮತ್ತು ಚಾರಿತ್ರ ಚಕ್ರವರ್ತಿ ಶಾಂತಿಸಾಗರರು, ಆದಿಸಾಗರ ಅಂಕಲೀಕರ್ ಅನ್ನುವ ಮಹಾರಾಜರು ಮಾಸೋಪವಾಸಿಯಾಗಿ ಆಗಿನ ಕಾಲದಲ್ಲಿ ವಾರಕ್ಕೊಂದು ದಿನ ತಾನು ತಪಸ್ಸನ್ನು ಮಾಡುತ್ತಾ ಆತ್ಮಧ್ಯಾನದಲ್ಲೇ ಲೀನರಾಗುತ್ತಾ 1 ವಾರದಲ್ಲಿ 1 ಬಾರಿ ಮಾತ್ರ ಪಾರಾಯಣೆಯನ್ನು ಮಾಡ್ತಾ ಇದ್ದಂಥ ಶ್ರೇಷ್ಠ ಸಾಧುಗಳು 20ನೇ ಶತಮಾನದಲ್ಲಿ ಇದೇ ಕರ್ನಾಟಕದ ಅಂಕಲಿ ಅನ್ನುವ ಭಾಗದಲ್ಲಿ ಇದ್ದರು ಅನ್ನೋದು ನಮಗೆಲ್ರಿಗೂ ಹೆಮ್ಮೆ ತರುವಂಥ ವಿಚಾರ. ಗುಫೆಗಳಲ್ಲೇ ತಪಸ್ಸನ್ನು ಮಾಡುತ್ತಾ ಯಾವುದೇ ಪ್ಯಾನ್ ಆಗಲಿ, ಯಾವುದೇ ಆಧುನಿಕ ಸಲಕರಣೆಗಳಾಗಲಿ ಅದ್ಯಾವುದನ್ನೂ ಲೆಕ್ಕಿಸದೆ ಕೊಣ್ಣೂರು ಅನ್ನುವ ಗುಹೆಯಲ್ಲಿ ಒಂದಾವರ್ತಿ ಆರತಿಯನ್ನು ಮಾಡಿ ಪಂಡಿತರು ಮರೆತು ಹೋದಂಥ ಸಂದರ್ಭದಲ್ಲಿ ಆ ಬೆಕ್ಕಿಗೋ ಇಲಿಗೋ ತಾಗಿ ಆ ದೀಪದ ಎಣ್ಣೆ ಕೆಳಗೆ ಸುರಿದು ಅದರಿಂದ ಬಂದಂಥ ಕಟ್ಟಿರುವೆಗಳು ದೇಹವನ್ನು ಬಾಧೆಯನ್ನು ಕೊಟ್ಟರು, ಮೂರ್ಛಾವಸ್ಥೆಗೆ ತಲುಪಿದ್ರೂ ಕೂಡ, ಅದರಿಂದ ರಕ್ತಸ್ರಾವ ಆದರೂ ಕೂಡ ತನ್ನ ತಪಸ್ಸಿನ ನಿಷ್ಠುರತೆಯನ್ನು ಬಿಡದೆ ತಪೋನಿರತರಾದವರು ಚಾರಿತ್ರ ಚಕ್ರವರ್ತಿ ಶಾಂತಿಸಾಗರ ಮಹಾರಾಜರು. ಅವರ ಕಠೋರ ತಪಸ್ಸನ್ನು ಮಾರನೆಯ ದಿನ ಕಂಡಂಥ ಜನರು ನೆಬ್ಬೆರಗಾಗಿ ಅವರ ತಪಸ್ಸಿಗೆ ಶರಣು ಹೋಗಿದ್ದರು. ಅಷ್ಟು ಮಾತ್ರ ಅಲ್ಲ, ತನಗೆ ಯಾರೋ ಗೊತ್ತಿಲ್ಲದೆ ಮಾಡಿದಂಥ ಅವರ ವಿಹಾರದ ಕಾಲದಲ್ಲಿ ಮಾಡಿದ ನಿರ್ಬಂಧ, ಅದಕ್ಕಾಗಿ ಕಲ್ಲನ್ನು ಎಸೆದಾಗ ಬ್ರಿಟಿಷರು ನ್ಯಾಯಾಧೀಶರು ಕೊಟ್ಟಂಥ ಶಿಕ್ಷೆ, ಆ ಶಿಕ್ಷೆಯನ್ನು ಶಾಂತಿಸಾಗರಲ್ಲೇ ಬಂದು ಇವನಿಗೆ ಏನು ಶಿಕ್ಷೆ ಕೊಡಬೇಕು ಎಂದು ಕೇಳಿದಾಗ ಅವನಿಗೆ ಕ್ಷಮೆಯನ್ನು ಕೊಡುತ್ತೇನೆ, ಅವನಿಗೆ ಯಾವ ಶಿಕ್ಷೆಯನ್ನು ಕೊಡದಿರಿ, ಅವನಿಗೆ ಶಿಕ್ಷಣವನ್ನು ಕೊಡಿ, ಜೀವನ ಶಿಕ್ಷಣವನ್ನು ನೀಡಿದಾಗ ಆ ವ್ಯಕ್ತಿ ಪರಿವರ್ತನೆಯಾಗಬಲ್ಲ ಅನ್ನುವ ಕ್ಷಮಾಧಾರಿಯಾದಂಥ ಚಾರಿತ್ರ ಚಕ್ರವರ್ತಿ ಶಾಂತಿಸಾಗರರಿಂದ ಮನ ಪರಿವರ್ತನೆ ಹೊಂದಿ ಆ ಕಟುಕ ತಾನು ಉತ್ತಮನಾಗುವುದಕ್ಕೆ ಪ್ರಯತ್ನ ಮಾಡಿ ಅವರಲ್ಲಿ ಕ್ಷಮೆಯಾಚಿಸುತ್ತಾನೆ. ಇಂಥ 100 ಘಟನೆಗಳಿಗೆ ಸಾಕ್ಷೀಭೂತರವಾಗಿ ಭಾರತದ ಸ್ವತಂತ್ರ ಭಾರತದಲ್ಲಿ ನಿರ್ಭಯವಾಗಿ, ಅದಕ್ಕಿಂತ ಪೂರ್ವದ ಬ್ರಿಟಿಷರು ನಿರ್ಭಯವಾಗಿ ದಿಗಂಬರ ಸಾಧುಗಳು ದೇಶಾದ್ಯಂತ ಹಿಂದೆ ವಿಹಾರವನ್ನು ಮಾಡುತ್ತಾ ಇದ್ದರು. ಅದೇ ರೀತಿಯಲ್ಲಿ ವಿಹಾರವನ್ನು ಮಾಡುವುದಕ್ಕೆ ಯಾವುದೇ ನಿರ್ಬಂಧ ಇಲ್ಲ ಅನ್ನುವ ಶಾಂತಿಯ ಸರಕಾರದ ಶಾಸನದ ಮೂಲಕ ಒಂದು ಸಾಧುಗಳಿಗೆ ಸ್ವತಂತ್ರವನ್ನು ಹಾಕಿಕೊಟ್ಟಂಥ ಒಬ್ಬ ಸಾಧು ಇದ್ದರೆ ಅದು ಚಾರಿತ್ರ ಚಕ್ರವರ್ತಿ ಶಾಂತಿಸಾಗರ ಮಹಾರಾಜರು. ಅವರು ಬಾರಾಮತಿಯಲ್ಲಿ ಅನಶನವನ್ನು ಮಾಡಿ ಜೈನ ಧರ್ಮ ಇತರ ಧರ್ಮಕ್ಕಿಂತ ಭಿನ್ನ, ಇದರ ಭಾಷೆಗಳು ಭಿನ್ನ, ಇದರ ದೇವರು ಭಿನ್ನ, ಇದರ ಸ್ವರೂಪಗಳು ಭಿನ್ನ, ಇದರ ದರ್ಶನವೂ ಭಿನ್ನ ಅನ್ನುವ ಮಾತಿನೊಂದಿಗೆ ಸ್ವಾತಂತ್ರ್ಯತೆಯನ್ನು ದಕ್ಕಿಸಿಕೊಟ್ಟಂಥ ಒಂದು ಕೀರ್ತಿ ಇದ್ದರೆ ಸನಾತನ ಪರಂಪರೆಯಲ್ಲಿ ಬೌದ್ಧ, ವೈದಿಕ, ಜೈನ ಅನ್ನುವ ಪ್ರಭೇದಗಳನ್ನು ಸ್ಪಷ್ಟವಾಗಿ ಉಲ್ಲೇಖಿಸಿ ಗುರುತಿಸಿ ಜೈನತ್ವಕ್ಕೆ ತನ್ನದೇ ಆದ ಪರಿಭಾಷೆಯನ್ನು ಕೊಟ್ಟಂಥ ಒಬ್ಬ ಮಹಾತ್ಮರಿದ್ದರೆ ಅದು ಚಾರಿತ್ರ ಚಕ್ರವರ್ತಿ ಶಾಂತಿಸಾಗರ ಮಹಾರಾಜರು. ಇವರ ಬಗ್ಗೆ ಇದೇ ಪಾಠಶಾಲೆಯಲ್ಲಿ ಅಧ್ಯಾಪಕರಾಗಿದ್ದಂಥ ಸುಮ್ಮದ ನೇಮಿರಾಜಯ್ಯನವರು ತಮ್ಮ 1940ನೇ ಇಸವಿಯ ಪುಸ್ತಕದಲ್ಲಿ ಅದನ್ನು ಸೋದಾಹರಣವಾಗಿ ಉಲ್ಲೇಖಿಸಿದ್ದಾರೆ. ಈ ಮಾತುಗಳನ್ನು ಹೇಳುವುದರೊಂದಿಗೆ ನಮ್ಮ ಧವಳಾ ಗ್ರಂಥದ ಸತ್ಪ್ರರೂಪಣೆ ಭಾಗ 1 ಮತ್ತು ಭಾಗ 2 ಪ್ರಾತಸ್ಮರಣೀಯರಾದ ಆಸ್ಥಾನ ಮಹಾವಿದ್ವಾನ್ ಸುಬ್ಬಯ್ಯ ಶಾಸ್ತ್ರಿಗಳು 2 ರೀತಿಯ ಸತ್ಪ್ರರೂಪಣೆಯ ಧವಳಾ ಗ್ರಂಥಗಳನ್ನು ಇಲ್ಲಿಯ ಪಂಚರನ್ನು ವಿಶೇಷವಾಗಿ ವರ್ಣಿಸಿ ಈ ಗ್ರಂಥವನ್ನು ಲೋಕಕ್ಕೆ ಕೊಟ್ಟಿದ್ದಾರೆ. ಅದನ್ನೇ ಮುಂದುವರಿಸಿ ನಮ್ಮ ದೀಕ್ಷಾಗುರುಗಳಾದ ಕರ್ಮಯೋಗಿ ಚಾರುಕೀರ್ತಿ ಭಟ್ಟಾರಕ ಸ್ವಾಮೀಜಿಯವರು 39 ಭಾಗಗಳನ್ನು ಈಗಾಗಲೇ ಶೈಲೇಂದ್ರರು ಹೇಳಿದಾಗೆ ಅದನ್ನು ಲೋಕಕ್ಕೆ ಕೊಟ್ಟಿದ್ದಾರೆ. ನಮ್ಮ ವಿಶೇಷವಾದ ಪದ್ಮನಾಭ ಜೈನಿಯವರು, ಅದೇ ರೀತಿಯಾಗಿ ಲೋಕನಾಥ ಶಾಸ್ತ್ರಿಗಳು, ಅದೇ ರೀತಿಯಾಗಿ ಅನೇಕ ಜನ ವಿದ್ವಾಂಸರು, ನಾಗರಾಜ ಶಾಸ್ತ್ರಿಗಳು ಮತ್ತು ಕಾರ್ಕಳದಲ್ಲಿದ್ದಂಥ ನೇಮಿರಾಜ ಶಾಸ್ತ್ರಿಗಳಿರ್ಬೋದು, ಅಥವಾ ಅನೇಕ ಜನ ಶಾಸ್ತ್ರಿ ಪರಂಪರೆಯವರು, ಶ್ರೀಕಾಂತ ಭುಜಬಲಿ ಶಾಸ್ತ್ರಿಗಳಿರ್ಬೋದು, ಇಲ್ಲಿರಿದ್ದಂಥ ಶಿಶುಪಾಲ ಪಾರ್ಶ್ವನಾಥ ಶಾಸ್ತ್ರಿಗಳಿರ್ಬೋದು, ಇವರೆಲ್ಲರ ಕೊಡುಗೆಯನ್ನು ಈ ಸಂದರ್ಭದಲ್ಲಿ ಸ್ಮರಿಸುತ್ತಾ, ಎರ್ತೂರು ಶಾಂತಿರಾಜ ಶಾಸ್ತ್ರಿಗಳು ಅದ್ಭುತವಾದಂಥ 20ನೇ ಶತಮಾನದಲ್ಲಿ
ದಶಭಕ್ತಿ ಅನ್ನುವ ಯಾವ ಗ್ರಂಥ ಹೇಳಿದ್ದಾರೆ, ಶೈಲೇಂದ್ರರು ಈಗ ಹೇಳಿದ ಎಲ್ಲ ವಿಚಾರಗಳು ಶ್ರುತಭಕ್ತಿ ಅನ್ನುವ ಗ್ರಂಥದಲ್ಲಿದೆ. ಸುಬ್ಬಯ್ಯ ಶಾಸ್ತ್ರಿಗಳು ಬರೆದಂಥ ಸತ್ಪ್ರರೂಪಣ ಭಾಗ 1 ಅನ್ನುವ ಗ್ರಂಥದಲ್ಲಿ ಸೋದಾಹರಣವಾಗಿ ಸುಮಾರು 500 ಪುಟಕ್ಕೂ ಮಿಕ್ಕಿ ಆ ಗ್ರಂಥಗಳನ್ನು ಬರೆದಿದ್ದಾರೆ ಅಂತ ಹೇಳಿದರೆ ನಮಗೆಲ್ರಿಗೂ ಅವರ ಬಗ್ಗೆ ಅದ್ಭುತವಾದಂಥ ಪೂಜ್ಯ ಭಾವನೆ ಬಂದೇ ಬರಬೇಕು. ಅಷ್ಟು ಸೋದಾಹರಣವಾಗಿ ಆ ಗ್ರಂಥಗಳನ್ನು ಬರೆದಿದ್ದಾರೆ. ಹಾಗಾಗಿಯೇ ಇವತ್ತು ನಲ್ಲೂರಿನ ಇತಿಹಾಸ ಬೇರೆ ಅಲ್ಲ, ಮೂಡುಬಿದ್ರಿಯ ಇತಿಹಾಸ ಬೇರೆ ಅಲ್ಲ, ಶ್ರವಣಬೆಳಗೊಳದ ಇತಿಹಾಸ ಬೇರೆ ಅಲ್ಲ, ಅಡಗೂರಿನ ಇತಿಹಾಸ ಬೇರೆ ಅಲ್ಲ. ಈ ಎಲ್ಲ ಪರಂಪರೆಗಳನ್ನು ಕಟ್ಟಿ ಹಾಕಿರುವಂಥದ್ದು ನಮ್ಮ ಪೂರ್ವಾಚಾರ್ಯರು. ಹಾಗಾಗಿ ಪ್ರಾತಸ್ಮರಣೀಯರಾದ ಭಗವಾನ್ ಮಹಾವೀರ ಪರಂಪರೆಯ ಎಲ್ಲ ಆಚಾರ್ಯರನ್ನು ಈ ಸಂದರ್ಭದಲ್ಲಿ ಸ್ಮರಿಸಿಕೊಳ್ಳುತ್ತಾ, ಆ ಕಾಲದಲ್ಲಿ ವಾಹನಗಳ ಓಡಾಟ ಮತ್ತು ಯಾವುದೇ ರೀತಿಯ ವಾಹನಗಳ ಲಭ್ಯತೆ ಅತ್ಯಂತ ದುರ್ಲಭವಾದಂಥ ಸಂದರ್ಭದಲ್ಲಿ ಬೆಳಗ್ಗಿನ ಜಾವದಲ್ಲಿ ಸೂರ್ಯ ಉದಯ ಆದ ತಕ್ಷಣ ಸುಮಾರು 40 ಮೈಲಿಯಷ್ಟು ಕ್ರಮಿಸಿ ಇಲ್ಲಿಗಿಂತ ಸುಮಾರು 145 ಕಿಲೋಮೀಟರ್ ದೂರದಲ್ಲಿರುವ ಉತ್ತುಂಗ ಜಿನಚೈತ್ಯಾಲಯವಾದ ಬನ್ನೀಕೆರೆಯಲ್ಲಿ, ಅದು ಗಂಗರ ವಂಶದ ಪಟ್ಟದ ದೇವರಾಗಿದ್ದದ್ದು ಈಗಿನ ಬೆಕ್ಕಿನ ಕಲ್ಮಠ ಅನ್ನುವ ಪ್ರದೇಶ. ಅದೇ ಆನಂದಪುರದ ಸ್ವಾಮಿಗಳು ಕೂಡ ಅವರೇ ಹೇಳಿದರು, ಇಲ್ಲಿಯ ರಥೋತ್ಸವಕ್ಕೆ ಅವರು ಆಗಮಿಸಿದರು. ಆ ಮಠದ ಪರಿಸರದಲ್ಲೇ ನಮ್ಮ ಗ್ರಂಥಗಳು ದಾನವಾಗಿ ಕೊಡಲ್ಪಟ್ಟಿತ್ತು. ಆ ಗ್ರಂಥವು ಮೇಗುಂದ ಮತ್ತು ಕಳಸ ಸಂಸ್ಥೆಯಾಗಿ ನಮ್ಮ ತುಳುನಾಡಿನ ಜಿಲ್ಲೆಯಾದ ನಲ್ಲೂರಿಗೆ ಬಂದು ಈ ಭಾಗಕ್ಕೆ ಬಂದು ಗುರುಬಸದಿಯಲ್ಲಿರುವಂಥ ಹುಲಿದನಗಳು ವೈರವನ್ನು ಮರೆತು ಒಂದೇ ಮರಿಗೆಯಲ್ಲಿ ನೀರು ಕುಡಿದಂಥ ಪ್ರದೇಶದಲ್ಲಿ ಅದು ಸ್ಥಾಪನೆಯಾಗಿತ್ತು. ಅದಕ್ಕಿಂತ ಪೂರ್ವದಲ್ಲೇ ಮೌರ್ಯರ ಕಾಲದ ಅನೇಕ ರತ್ನಬಿಂಬಗಳು ಇದೇ ಗುರುಬಸದಿ ಮತ್ತು ಮೂಡುಬಿದ್ರಿಯ ಪರಿಸರದಲ್ಲಿ, ಇಲ್ಲಿಯ ಅನೇಕ ಶ್ರೇಷ್ಠಿಗಣಗಳು, ಇಲ್ಲಿಯ ಅನೇಕ ಜಮೀನ್ದಾರರು, ಇಲ್ಲಿಯ ಅನೇಕ ಶ್ರೀಮಂತ ಮನಸ್ಸಿನ ಶ್ರಾವಕರ ಒಂದು ಆಶ್ರಯಕ್ಕೆ ಒಳಪಟ್ಟು ಇಲ್ಲಿಯ ಅಷ್ಟೇ ಪ್ರೀತಿಯ ಗುರುಪೀಠವನ್ನು ಅವರು ಆಧರಿಸಿ ಈ ಕ್ಷೇತ್ರವನ್ನು ರಕ್ಷಣೆ ಮಾಡಿದ್ದಾರೆ. ಹಾಗಾಗಿ ಆ ಪರಂಪರೆಯ ಎಲ್ಲ ಹಿರಿಯ ಚೇತನಗಳಿಗೆ ನಾವು ಕೃತಜ್ಞತೆಗಳನ್ನು ಹೇಳುವಂಥ ಸಮಯ ಬಂದಿದೆ ಬಂಧುಗಳೇ. ಇವತ್ತು ಬಂದಂಥ ಚಾರಿತ್ರ ಚಕ್ರವರ್ತಿ ಶಾಂತಿಸಾಗರ 100ನೇ ವರ್ಷದ ಶತಾಬ್ದಿ ಮಹೋತ್ಸವವನ್ನು ಅರ್ಥಪೂರ್ಣವಾಗಿ ಆಚರಿಸುವಲ್ಲಿ ಮೂಡುಬಿದ್ರೆಯ ಕೊಡುಗೆ ಕೂಡ ಅತ್ಯಂತ ಮಹತ್ವದ್ದು ಅನ್ನೋದನ್ನು ಈ ಸಂದರ್ಭದಲ್ಲಿ ನಾವು ಹೆಮ್ಮೆಯಿಂದ ಹೇಳಬಹುದು. 2 ತಿಂಗಳುಗಳ ಕಾಲ ಬೆಳಗಾಂ ಜಿಲ್ಲೆಯನ್ನು ಬಿಟ್ಟರೆ ಶಾಂತಿಸಾಗರರು ಏನಾದರೂ ದೀರ್ಘಕಾಲದಲ್ಲಿ ಸ್ಥಾನವನ್ನು ತನ್ನ ಸ್ವಾಧ್ಯಾಯಕ್ಕಾಗಿ ತನ್ನ ತಪಸ್ಸಿಗಾಗಿ ಮೀಸಲಾಗಿಟ್ಟಿದ್ದರೆ ಅದು ಇದೇ ಜೈನ ಕಾಶಿ ಅನ್ನುವ ಹೆಮ್ಮೆಯ ನೆಲೆ ಧರ್ಮಬಂಧುಗಳೇ. ಅದಕ್ಕಾಗಿ ನಾವು ಚಾರಿತ್ರ ಚಕ್ರವರ್ತಿ ಶಾಂತಿಸಾಗರ ಮಹಾರಾಜರನ್ನು ಶ್ರವಣಬೆಳಗೊಳದಲ್ಲಿ ಹೋದಾಗ ಅವರನ್ನು ಅವರ ವಿಹಾರವನ್ನು ನಿರ್ಬಂಧ ಮಾಡಿದಂಥ ಸಂದರ್ಭದಲ್ಲಿ ಅವರು ಬರುವಂಥ ಇರವು ಮೈಸೂರಿನ ನರೇಶನಿಗೆ ನಾಲ್ಮಡಿ ಕೃಷ್ಣರಾಜ ಒಡೆಯರಿಗೆ ತಿಳಿದು ಅವರು ಕುದುರೆ ಸಾರೋಟಿನಲ್ಲಿ ಬರುವಾಗ ಎಲ್ಲ ವ್ಯಾಪಾರಸ್ಥರು ಅಲ್ಲಿಯ ಜನಗಳು ಮೈಸೂರಿನ ಮಹಾರಾಜರು ಬರುತ್ತಾರಂತೆ, ಯಾಕೆ ಬರುತ್ತಾರಂತೆ ಎಂದು ಪ್ರಶ್ನಿಸುತ್ತಾರೆ. ಆಗ ಜನಗಳೆಲ್ಲ ಹೇಳುತ್ತಾರೆ, ಅವರು ಮಹಾರಾಜರನ್ನು ನೋಡುವುದಕ್ಕೆ ಬರುತ್ತಾರೆ, ಇವರೇ ಮಹಾರಾಜರು, ಇವರು ಇನ್ಯಾವ ಮಹಾರಾಜರನ್ನು ನೋಡುವುದಕ್ಕೆ ಬರುತ್ತಾರೆ ಎಂದು ಪ್ರಶ್ನಿಸಿದಾಗ ಅವರು ನಮಗಿಂತ ದೊಡ್ಡದಾದ ದಿಗಂಬರ ಮುನಿ ಮಹಾರಾಜರನ್ನು ನೋಡುವುದಕ್ಕೆ ಬರುತ್ತಾರಂತೆ ಎಂದು ಹೇಳಿದಾಗ ಆ ಪರಿಸರದಲ್ಲಿ ಬಸದಿಯ ಸುತ್ತಮುತ್ತ ಎಲ್ಲರೂ ಜಾಗವನ್ನು ಆಕ್ರಮಣ ಮಾಡಿ ಯಾವುದೇ ರೀತಿಯಲ್ಲಿ ಮಂದಿರದ ದರ್ಶನಕ್ಕೆ ದುರ್ಲಭವಾದಂಥ ಸಂದರ್ಭದಲ್ಲಿ ಪರಬಾರೆಯನ್ನು ಮಾಡಿದಂಥ ಸಂದರ್ಭದಲ್ಲಿ ಆ ಎಲ್ಲವನ್ನೂ ಕೂಡ ಬಿಡಿಸಿಕೊಟ್ಟಂಥ ಕೀರ್ತಿ ನಾಲ್ಮಾಡಿ ಕೃಷ್ಣರಾಜ ಒಡೆಯರಿಗೆ ಸಲ್ಲುವಂಥದ್ದು. ಅಂಥ ಸಂದರ್ಭದಲ್ಲಿ ಸ್ವಾಮೀಜಿಯವರ ಕಷ್ಟವನ್ನು ತಿಳಿದು ಅದೇ ಸಂದರ್ಭದಲ್ಲಿ ಈ ಜಾಗ ಯಾರ್ಯಾರಿಗೂ ಮಾರಾಟವಾಗಿದೆಯೋ ಅದೆಲ್ಲವನ್ನೂ ಕೂಡ ಅದಕ್ಕೆಷ್ಟು ಮೌಲ್ಯ ಇದೆಯೋ ಅದನ್ನು ಮೈಸೂರಿನ ಭಂಡಾರದಿಂದ ಕೊಡಲಾಗುವುದು. ಆದರೆ ಆ ಎಲ್ಲ ಜಾಗವನ್ನು ಮಠಕ್ಕೆ ಒಪ್ಪಿಸತಕ್ಕದ್ದು ಅನ್ನುವ ಕಟ್ಟಳೆಯನ್ನು ಆ ಸಂದರ್ಭದಲ್ಲಿ ಹಾಕಿದರು. ಅಷ್ಟು ಮಾತ್ರ ಅಲ್ಲ, ಆ ಬಿಡಿಸಿಕೊಟ್ಟಂಥ ಜಾಗದಲ್ಲಿ ಪೂಜ್ಯರಿಗೆ ಅವರ ಸಾನ್ನಿಧ್ಯದಲ್ಲಿ ಶಾಂತಿಸಾಗರ ಮಹಾರಾಜರಿಗೆ ಬೇಕಾದಂಥ ಮಹಾಮಸ್ತಕಾಭಿಷೇಕದ ವ್ಯವಸ್ಥೆಯನ್ನು ಮಾಡಿ ಅವರ ಪಾದಪೂಜೆಯನ್ನು ನೆರವೇರಿಸಿದ ಕೀರ್ತಿ ನಾಲ್ಮಾಡಿ ಕೃಷ್ಣರಾಜ ಒಡೆಯರಿಗೆ ಸಲ್ಲುವಂಥದ್ದು. ಹಾಗಾಗಿ ಜೈನ ಸಮಾಜ ಮೈಸೂರಿನ ಮಹಾರಾಜರಿಗೆ ಯಾವಾಗಲೂ ಕೃತಜ್ಞತೆಯಿಂದ ಇರುತ್ತದೆ. ಅದೇ ರೀತಿಯಾಗಿ ಇದೇ ಮೂಡುಬಿದ್ರಿಯ ಭಟ್ಟಾರಕರು ಶ್ರವಣಬೆಳಗೊಳದಲ್ಲಿ ಕೊರತೆಯಾದಾಗ, ಆರ್ಥಿಕವಾಗಿ ಕೊರತೆಯಾದಾಗ ಅಲ್ಲಿ ರಕ್ಷಣೆ ಒದಗುವುದಿಲ್ಲ ಅನ್ನುವ ಭಾವನೆ ಬಂದಾಗ ಅಡಗೂರಿಗೆ ಬಂದು ತಮ್ಮ ಸಿದ್ಧಾಂತದ ಗ್ರಂಥಗಳಲ್ಲಿ ಕೆಲವು ಗ್ರಂಥಗಳನ್ನು
ಮುಂಚೆ ಅನೇಕ ಗ್ರಂಥಗಳು ನಮ್ಮ ಪಂಪ ಮಹಾಕವಿ ಇದ್ದಂಥ ವಿಶೇಷವಾದ ಯಾರು ನನ್ನ ಮನಸ್ಸು ನೆನೆದೊಡೆ ಬನವಾಸಿ ದೇಶಮಮ್ಮ ಅಂತ ಹೇಳ್ತಾನೆ, ಆ ಬನವಾಸಿಯೇ ಶಿರ್ಸಿ, ಅಲ್ಲಿಂದ ಗ್ರಂಥಗಳು ಬಂದಿದ್ದವು. ಮತ್ತೆ ಕೆಲವು ಗ್ರಂಥಗಳು ಬನ್ನಿಕೆರೆಯಿಂದ ಬಂದವು, ಮತ್ತೆ ಕೆಲವು ಗ್ರಂಥಗಳು ತಮಿಳುನಾಡಿನಿಂದ ಬಂದವು, ಮತ್ತೆ ಕೆಲವು ಗ್ರಂಥಗಳು ಬೆಳಗೊಳದಿಂದಲೂ ಬಂದವು. ಹೀಗೆ ಅನೇಕ ಜಾಗದಿಂದ ಬಂದು ಒಟ್ಟು ಸೇರಿದ್ದು 17 ರಾಜರಿದ್ದಂಥ ಭದ್ರಕೋಟೆಯ ಹಾಗೆ, ಚಕ್ರವ್ಯೂಹದ ಹಾಗೆ, ಪಶ್ಚಿಮದಲ್ಲಿ ಸಮುದ್ರ, ಪೂರ್ವದಲ್ಲಿ ಸಹ್ಯಾದ್ರಿಯ ಪರ್ವತ ಶ್ರೇಣಿ, ಉತ್ತರದಲ್ಲಿ 7 ನದಿಗಳು, ದಕ್ಷಿಣದಲ್ಲಿ 7 ನದಿಗಳು, ಮಧ್ಯದಲ್ಲಿ ಇದೇ ಜೈನಕಾಶಿ ಮೂಡುಬಿದ್ರೆ. ಇಂಥ ಪ್ರಕೃತಿ ರಮಣೀಯವಾದಂಥ ಕೇಂದ್ರ ಇದ್ದದ್ರಿಂದಲೇ ಈ ಭಾಗದಲ್ಲಿ ಚಾರಿತ್ರ ಚಕ್ರವರ್ತಿ ಶಾಂತಿಸಾಗರರು 2 ತಿಂಗಳು ನಿಂತು ಅರಮನೆಯಲ್ಲೂ ಇಲ್ಲಿಯ ಸುತ್ತಮುತ್ತಲಿನ ಶ್ರಾವಕರ ಮನೆಯಲ್ಲೂ ತನ್ನ ನಿಯಮಬದ್ಧವಾದಂಥ ಆಹಾರವನ್ನು ಮಾಡಿ, ಸ್ವಾಧ್ಯಾಯವನ್ನು ಮಾಡಿ, ಇಲ್ಲಿಯ ಗ್ರಂಥಗಳನ್ನು ನೋಡಿ, ಪಲ್ಟಾಣ್ ಅನ್ನುವ ನಗರಕ್ಕೆ ಹೋಗಿ ವಾಲ್ಚಂದ್ ಮತ್ತು ಹೀರಾಚಂದ್ ಅನ್ನುವ ದೊಡ್ಡ ಸಾಹುಕಾರರಿಗೆ ಪ್ರೇರಣೆಯನ್ನು ನೀಡಿ, ಯಾರು HAL ಅನ್ನುವ ಹಿಂದೂಸ್ತಾನ್ ಏರೋನಾಟಿಕ್ ಲಿಮಿಟೆಡ್ ಅನ್ನುವ ವಿಮಾನ ಕಂಪನಿಯನ್ನು ತಯಾರು ಮಾಡಿದ್ದಾರೋ ಅವರು ಚಾರಿತ್ರ ಚಕ್ರವರ್ತಿ ಶಾಂತಿಸಾಗರರ ಸಂಘಪತಿಯಾಗಿದ್ದರು. ಅವರಿಗೆ ಪ್ರೇರಣೆಯನ್ನು ನೀಡಿ ಡಾಕ್ಟರ್ ಹೀರಾಲಾಲ್ ಜೈನ್ರ ಮೂಲಕ ಸುಮೇರು ಚಂದ್ ದಿವಾಕರ್ ಅನ್ನುವ ಒಬ್ಬ ಮಧ್ಯವರ್ತಿಯನ್ನು ಹಿಡಿದು, ದೊಡ್ಡ ಲೇಖಕರನ್ನು ಹಿಡಿದು, ಮಂಜ ಹೆಗ್ಡೆಯವರು ಮತ್ತು ಇಲ್ಲಿಯ ಪಟ್ಟಾಧೀಶರು ಮತ್ತು ಅರಮನೆಯವರನ್ನು ಹಾಗೂ ಇಲ್ಲಿಯ ಪಂಚರನ್ನು ಒಟ್ಟು ಸೇರಿಸಿ ಈ ಗ್ರಂಥ ಶತಾಯ ಗತಾಯ ನಾವು ಪ್ರಕಟಣೆ ಮಾಡಲೇಬೇಕು ಅಂತ ಹೇಳಿದಾಗ ಇಲ್ಲಿಯ ಸಮಾಜ ಒಂದು ಪ್ರಭಾವಕ್ಕಾಗಿ, ನಮ್ಮ ಮಹತ್ವ ಕಡಿಮೆ ಆಗಬಾರದು ಅನ್ನುವ ಸ್ವಾಭಿಮಾನಕ್ಕಾಗಿ ಅದನ್ನು ಯಾರಿಗೂ ಮಾರಾಟ ಮಾಡದೆ ಕೊಡದೆ ಇಟ್ಟಿದ್ರು. ಅದಕ್ಕಾಗಿ ಆ ಕಾಲದ ಸ್ವಾಮೀಜಿಯವರಿಗೂ ಪಂಚರಿಗೂ ನಾವು ಕೃತಜ್ಞರಾಗಬೇಕು. ಅವರೆಷ್ಟೋ ದೂರಲಿ, ಎಷ್ಟೋ ನಿಂದಿಸಲಿ, ಆದರೆ ಮೂಡುಬಿದ್ರಿಯ ಒಂದು ಸ್ವಾಭಿಮಾನದ ಸಂಕೇತವಾಗಿ ಇಲ್ಲಿಯ ಮಠ ಮತ್ತು ಇಲ್ಲಿಯ ಪಂಚರು ಇದನ್ನು ಕಾಪಾಡಿದ್ದಾರೆ ಅನ್ನೋದು ನಮಗೆ ಯಾರಿಗೂ ಇವತ್ತು ಕೂಡ ತಿಳಿದು ಬರುವುದಿಲ್ಲ. ಅದರಲ್ಲಿ ಹಿಂದಿಯ ಪುಸ್ತಕದಲ್ಲಿ ಅನೇಕ ಜನ ನಮ್ಮ ಶಾಂತಿಸಾಗರ ಶಾಂತಿ ರಾಜಶಾಸ್ತ್ರಿಗಳ ಪುಸ್ತಕ ಮತ್ತು ಸೋಲಾಪುರ ಶಾಸ್ತ್ರಿಗಳ ಪುಸ್ತಕದಲ್ಲಿ ಇಲ್ಲಿಯ ಘಟನೆಗಳನ್ನು ಉಲ್ಲೇಖಿಸುವಂಥ ಕೆಲಸ ಬರ್ತದೆ. ಆ ಸಂದರ್ಭದಲ್ಲಿ ಎಲ್ಲರೂ ರೋಮಾಂಚಿತಗೊಳ್ತಾರೆ, ಮೂಡುಬಿದ್ರೆಯ ಗ್ರಂಥ ಯಾವಾಗ ಪ್ರಕಟಣೆ ಆಗುವುದು ಅಂತ. ಈಗ ಸಿದ್ಧಾಂತದ ಮಂದಿರ ಯಾವಾಗ ಲೋಕಾರ್ಪಣೆ ಆಗುವುದು ಅನ್ನೋದನ್ನು ನೀವು ವೀಕ್ಷಿಸುವ ಹಾಗೆ, ಚಿಂತನೆ ಮಾಡುವ ಹಾಗೆ ಅದು ಎಲ್ಲವೂ ಸಿದ್ಧವಾಗಿದೆ. ಅದಕ್ಕೆ ಸಮಯ ಬರಬೇಕಷ್ಟೇ. ಇವತ್ತು ಸಿದ್ಧಾಂತ ಮಂದಿರವು ಮತ್ತು ಇಲ್ಲಿಯ ಶ್ರುತ ಪಂಚಮಿಯು ಜಗತ್ತಿನ ಎಲ್ಲ ಜನರು ಆಚರಿಸುವ ಹಾಗೆ ನಾವು ಐಕ್ಯಮತ್ಯದಿಂದ ಈ ಕೆಲಸವನ್ನು ಮಾಡಬೇಕಾಗಿದೆ. ಅದಕ್ಕಾಗಿ ಮೂಡುಬಿದ್ರೆಯವರಲ್ಲಿ ನಾವು ಏನನ್ನೂ ಬಯಸುವುದಿಲ್ಲ. ನಮಗೆ ನಿಮ್ಮ ಸಂಪತ್ತು ಬೇಡ, ನಮಗೆ ನಿಮ್ಮ ಯಾವ ಆಶೆಗಳೂ ಇಲ್ಲ. ಆದರೆ ಒಂದನ್ನು ಕೇಳ್ತೇವೆ, ಐಕ್ಯತೆಯಿಂದ ನಾವು ಇಲ್ಲಿಯ ಕೆಲಸ ಮಠದ ಆದೇಶ ಬಂದಾಗ ನಾವು ಯಾವುದೇ ರೀತಿಯ ಇಸಮ್ಗಳಿಗೆ ಒಳಗಾಗದೆ, ಜಾತಿ ಮತ ಬಣ್ಣ ರೂಪ ಅಂತಸ್ತುಗಳಿಗೆ ಯಾವುದನ್ನು ನೋಡದೆ, ಹಳ್ಳಿ ಪೇಟೆ ಪಟ್ಟಣ ಅನ್ನೋದನ್ನು ನೋಡದೆ, ಸ್ವಾಮೀಜಿಯವರ ಆದೇಶ ಅಂತ ಹೇಳಿ ಯಾವಾಗ ನೀವು ಐಕ್ಯತೆಯಿಂದ ಕೆಲಸಕ್ಕೆ ನಮಗೆ ಸಹಕಾರವನ್ನು ಕೊಡ್ತೀರಾ, ಆವಾಗ ಇದು ಸುವರ್ಣಮಯ ಬಸದಿ ಆಗ್ತದೆ, ಸುವರ್ಣಮಯ ಜೈನಕಾಶಿ ಆಗ್ತದೆ. ಹಾಗಾಗಿ ಯತಿಗಳಿಗೆ ಗೌರವವನ್ನು ಕೊಡುವಂಥದ್ದು, ಸ್ವಾಮೀಜಿಯವರ ಮಾತುಗಳಿಗೆ ಊಹಾಪೋಹಗಳಿಗೆ ಕಿವಿಗೊಡದೆ, ಕಿಂವದಂತಿಗಳಿಗೆ ಅವಕಾಶವನ್ನು ಕೊಡದೆ, ಭಟ್ಟಾರಕ ಪೀಠಗಳು ಮಾಡುವಂಥ ಎಲ್ಲ ಕೆಲಸಗಳಿಗೂ ನೀವು ತನು ಮನ ಧನದಿಂದ ಸಹಕಾರ ಕೊಟ್ಟಲ್ಲಿ ಈ ಕೆಲಸಗಳು ಅನೂಚಾನವಾಗಿ ಆಗ್ತವೆ ಅನ್ನುವ ಮಾತುಗಳನ್ನು ಹೇಳುತ್ತಾ, ಈಗಾಗಲೇ 2.5 ಕೋಟಿ ರೂಪಾಯಿ ಶ್ರೀಮಠಕ್ಕೆ ಸರ್ಕಾರದಿಂದ ಬಂದಿದೆ. ಹಿಂದಿನ ಸರ್ಕಾರ ಇದ್ದಾಗ 5.5 ಕೋಟಿ ಬಂದಿತ್ತು. ಈಗಿನ ಸರ್ಕಾರ 2.5 ಕೋಟಿ ಕೊಟ್ಟಿದೆ. ಮುಂದೆ ಒಳ್ಳೆಯದು ಕೊಡಲಿ, ನಾವು ಯಾರನ್ನೂ ದೂರುವುದಿಲ್ಲ, ನಮಗೆ ಯಾವ ಭಾವನೆಯೂ ಇಲ್ಲ. ಅದನ್ನು ಬಂದದ್ದನ್ನು ಮತ್ತೆ ಬರದ ಹಾಗೆ ಮಾಡುವುದಲ್ಲ, ಬದಲಾಗಿ ಅದು 2.5 ಕೋಟಿ ಏನೂ ಅಲ್ಲ, ಇನ್ನೂ 5 ಕೋಟಿಯನ್ನು ಸೇರಿಸಿ ಈ ಮಠವನ್ನು ಸರ್ವಾಂಗ ಸುಂದರವಾಗಿ ಕಟ್ಟುವಲ್ಲಿ ನಿಮ್ಮ ಸಹಕಾರ ಅತ್ಯಂತ ಅಗತ್ಯ ಇದೆ ಅನ್ನುವ ಮಾತುಗಳನ್ನು ಹೇಳುತ್ತಾ, ಅದಕ್ಕಾಗಿ 28ನೇ ತಾರೀಕಿಗೆ ನಾವು ವಾಸ್ತು ಮತ್ತು ಇತರ ವಿಮರ್ಶೆಗಳನ್ನು ನಮ್ಮ ಜೈನ ಧರ್ಮದ ಸಿದ್ಧಾಂತದಲ್ಲಿ ಎಂದೂ ರಾಜಿ ಮಾಡಿಕೊಳ್ಳದ ನಾವು ಆ ವಿಚಾರಗಳಲ್ಲೂ ಕೂಡ ಇತರ ಸಮುದಾಯದ ಮತ್ತು ಇತರ ವಿಚಾರಗಳ ಬಗ್ಗೆ ಅತ್ಯಂತ ಸಮತಾಭಾವವನ್ನು ಧಾರಣೆ ಮಾಡುತ್ತಾ, ಜ್ಞಾನಕ್ಕೆ ಜಾತಿ ಇಲ್ಲ, ಜ್ಞಾನಕ್ಕೆ ಭೇದ ಇಲ್ಲ ಅನ್ನುವ ಭಾವನೆಯಿಂದ ಅದರ ಬಗ್ಗೆ 28ನೇ ತಾರೀಕಿಗೆ ಕೆಲವು ಸಮುದಾಯದ ಜನರೊಂದಿಗೆ ಆ ವಿಚಾರದ ಬಗ್ಗೆ ವಿಮರ್ಶೆ ಮಾಡಿ ಈ ಕ್ಷೇತ್ರದ ಪ್ರಗತಿ ಮತ್ತು ಉತ್ಥಾನಕ್ಕಾಗಿ ಶಾಂತಿಸಾಗರ ಮಹಾರಾಜರಂಥ ಯಾವ ನಿಯಮವನ್ನು ಮಾಡಿ ನಮ್ಮ ಧರ್ಮವನ್ನು ಉಳಿಸಿದ್ದಾರೋ
ಅದೇ ರೀತಿಯಲ್ಲಿ ಭಟ್ಟಾರಕ ಪೀಠಗಳು ಕೂಡ ನಮ್ಮ ಧರ್ಮದ ದೇವಶಾಸ್ತ್ರ ಗುರುಗಳ ರಕ್ಷಣೆಗಾಗಿ ನಾವೆಲ್ಲರೂ ಕಟಿಬದ್ಧರಾಗಿದ್ದೇವೆ. ಒಬ್ಬರಿಂದ ಏನೂ ಸಾಧಿಸುವ ಹಾಗೆ ಆಗುವುದಿಲ್ಲ, ಅದಕ್ಕೆ ಎಲ್ಲರ ಸಹಕಾರ ಬೇಕು. ಹಾಗಾಗಿ ನೂರಾರು ಜನ ಯತಿಗಳು ಇದ್ದಂಥ ಈ ಜೈನ ಕಾಶಿ ಮೂಡಬಿದ್ರೆಯಲ್ಲಿ ಎಲ್ಲ ಮನೆತನಗಳು ಏಕಭಾವದಿಂದ ಈ ಒಳ್ಳೆಯ ಕಾರ್ಯಕ್ರಮಕ್ಕೆ ನಿಮ್ಮ ಸಹಕಾರವನ್ನು ಬಯಸುತ್ತಾ, ಸುತ್ತಮುತ್ತಲಿನ ಎಲ್ಲ ಗ್ರಾಮಸ್ಥರು ಮಾತ್ರವಲ್ಲದೆ 32 ಪಟ್ಟಣಗಳ ಎಲ್ಲ ಜನರು ಸೇರಿ ಈ 1000 ಕಂಬದ ಬಸದಿಯನ್ನು ಜೀರ್ಣೋದ್ಧಾರ ಮಾಡುವಾಗ ಸಹಕರಿಸಿದ್ದಾರೆ. ಅದೇ ರೀತಿಯಲ್ಲಿ ಇದು ಸೀಮೆಯ ಬಸದಿಯಾಗಿರುವುದರಿಂದ ಅವಿಭಜಿತ ಜಿಲ್ಲೆಯ ಜನರೇ ಸೇರಿ ಈ ರಥೋತ್ಸವವನ್ನು ಅತ್ಯಂತ ವೈಭವದಿಂದ ಮಾಡುವ ಹಾಗೆ ಕಾಲವು ಬರಲಿ ಅನ್ನುವ ಪ್ರಾರ್ಥನೆಯನ್ನು ಮಾಡುತ್ತಾ, ಅದಕ್ಕಾಗಿ ಈ ಒಂದು ಶ್ರಮಣ ಸಂಸ್ಕೃತಿ ಸಮ್ಮೇಳನವನ್ನು ನಿಮಿತ್ತವಾಗಿಟ್ಟುಕೊಂಡು ಈ ಬಾರಿಯ ಮಹಾವೀರ ಜನ್ಮ ಕಲ್ಯಾಣ ಮಹೋತ್ಸವವನ್ನು ಅತ್ಯಂತ ಯಶಸ್ವಿಯಾಗಿ ಮಾಡಿದ ನಮ್ಮ ಅಧ್ಯಕ್ಷರು, ಕಾರ್ಯಾಧ್ಯಕ್ಷರು ಹಾಗೂ ಪದಾಧಿಕಾರಿಗಳಿಗೆ ನಮ್ಮ ಮುಕ್ತೇಶ್ವರರು ಹಾಗೂ ಮಠದ ಪರವಾಗಿ ಅಭಿನಂದನೆಗಳನ್ನು ಹೇಳುತ್ತೇವೆ. ಮತ್ತು ಮುಂದಿನ ಜೂನ್ 11ನೇ ತಾರೀಕಿಗೆ ನಮ್ಮ ಶ್ರುತ ಪಂಚಮಿಯನ್ನು ರಾಷ್ಟ್ರೀಯ ಮಟ್ಟದಲ್ಲಿ ಆಚರಣೆ ಮಾಡುವುದಕ್ಕೆ ಸ್ಥಾನೀಯ ಜೈನ ಸಮಾಜದವರ ಬೆಂಬಲವನ್ನು ಕೇಳುತ್ತಾ ಈ ಕಾರ್ಯಕ್ರಮಕ್ಕೆ ಶಾಂತಿಯನ್ನು ಕೋರ್ತೇವೆ. ಓಂ ಶಾಂತಿ ಶಾಂತಿ ಶಾಂತಿ. ಅನುಗ್ರಹ ಆಶೀರ್ವಚನವನ್ನು ದಯಪಾಲಿಸಿದ ಪರಮ ಪೂಜ್ಯ ಸ್ವಾಮೀಜಿಯವರಿಗೆ ಭಕ್ತಿಪೂರ್ವಕ ನಮಸ್ಸುಗಳು. ಈಗ ಧಾರ್ಮಿಕ ಸಭೆಯ ಕೊನೆಯಲ್ಲಿ ಧನ್ಯವಾದ ಸಮರ್ಪಣೆ ಮಠದ ವ್ಯವಸ್ಥಾಪಕರಾದಂಥ ಸಂಜಯ್ ಕುಮಾರ್ ಶೆಟ್ಟಿ ಅವರಿಂದ. ಚಂದ್ರನಾಥಾಯ ನಮಃ. ಇವತ್ತು 2ನೇ ದಿನದಲ್ಲಿ ಹಿರಿಯ ರಥೋತ್ಸವದ ಕಾರ್ಯಕ್ರಮ ಇಲ್ಲಿ ನಡೀತಾ, ಅದರ ಅಂಗವಾಗಿ ಧಾರ್ಮಿಕ ಸಭೆಯಲ್ಲಿ ತನ್ನ ಪಾವನ ಸಾನ್ನಿಧ್ಯ, ನೇತೃತ್ವ, ಅಧ್ಯಕ್ಷತೆ ಹಾಗೂ ಆಶೀರ್ವಚನವನ್ನು ನೀಡಿ ಎಲ್ಲರನ್ನೂ ಪುನೀತರನ್ನಾಗಿ ಮಾಡಿದ್ದಾರೆ ನಮ್ಮ ಜೈನ ಮಠದ ಪರಮ ಪೂಜ್ಯ ಸಸ್ಯಶ್ರೀ ಭಟ್ಟಾರಕ ಚಾರುಕೀರ್ತಿ ಪಂಡಿತಾಚಾರ್ಯರಿಯ ಮಹಾಸ್ವಾಮಿಗಳು. ಯಾವುದೇ ಕಾರ್ಯಕ್ರಮದಲ್ಲಿ ಜನರು ಹೆಚ್ಚಿನ ಸಂಖ್ಯೆಯಲ್ಲಿ ವಹಿಸಿದರೆ ಆಗ ಮಾತಾಡುವವರಿಗೂ ಒಂದು ಸ್ಫೂರ್ತಿ ಇರ್ತದೆ. ಇವತ್ತು ಒಳ್ಳೆಯ ಒಂದು ಶ್ರಮಣ ಪರಂಪರೆಯ ಬಗ್ಗೆ ಮತ್ತು ಶ್ರಾವಕರ ಒಂದು ಜವಾಬ್ದಾರಿಯ ಬಗ್ಗೆ ಮತ್ತು ಯಾವ ರೀತಿ ಎಲ್ಲರೂ ಸಹಕಾರವನ್ನು ನೀಡಿದರೆ ಅದ್ಭುತವಾಗಿ ಭಾಳ ಗೌಜಿಯಿಂದ ಸಮಾರಂಭವನ್ನು ನೆರವೇರಿಸಲಿಕ್ಕೆ ಸಾಧ್ಯ ಇದೆ ಅನ್ನುವಂಥ ಒಂದು ಹಿತ ನುಡಿಯನ್ನು ಪೂಜ್ಯ ಸ್ವಾಮೀಜಿಯವರು ನಮಗೆಲ್ಲ ನೀಡಿದ್ದಾರೆ. ಅವರಿಗೆ ಎಲ್ಲರ ಪರವಾಗಿ ಭಕ್ತಿಪೂರ್ವಕ ಪ್ರಣಾಮಗಳನ್ನು ಅರ್ಪಿಸ್ತೇನೆ. ಹಾಗೆ ಇವತ್ತಿನ ಮುಖ್ಯ ಅತಿಥಿಗಳು ಈಗ ತಾನೇ ಭಾಷಣ ಮಾಡಿ ವಾಪಸ್ ಹೋದವರು ಡಾಕ್ಟರ್ ಶಾಂತಸಾಗರ ಶಿರಹಟ್ಟಿ ಶಾಸ್ತ್ರಿಗಳು. ಅವರು ಮೈಸೂರು ವಿಶ್ವವಿದ್ಯಾನಿಲಯದಲ್ಲಿ ಅತಿಥಿ ಉಪನ್ಯಾಸಕರಾಗಿಯೂ ಕೆಲಸ ಮಾಡ್ತಾ ಇದ್ದಾರೆ. ಅವರು ಒಳ್ಳೆಯ ಮಾತುಗಳನ್ನು ಶ್ರವಣ ಸಂಸ್ಕೃತಿಯ ಬಗ್ಗೆ ಹೇಳಿದ್ದಾರೆ. ಅವರಿಗೂ ನಮ್ಮ ಎಲ್ಲರ ಪರವಾಗಿ ಧನ್ಯವಾದಗಳನ್ನು ಅರ್ಪಿಸ್ತೇನೆ. ಹಾಗೆ ನಮ್ಮ ಇಲ್ಲಿ ಶೈಲೇಂದ್ರ ಕುಮಾರ್ ಇವತ್ತು ಒಳ್ಳೆಯ ಗ್ರಂಥಗಳನ್ನೆಲ್ಲ ಪಠನ ಮಾಡಿ ಸ್ಟಡಿ ಮಾಡಿ ಒಳ್ಳೆಯ ಮಾತುಗಳನ್ನು ಹೇಳಿದ್ದಾರೆ. ಧವಳ ಗ್ರಂಥದ ಬಗ್ಗೆ ಆಗಲಿ ಮತ್ತು ಸುತಸ್ಕಂದ ಗೊತ್ತುಂಟು. ಇವರ ತಾಯಿ ನಮ್ಮ ಪದ್ಮನಾಭ ಜೈನಿಯವರ ತಂಗಿ. ಅವರು ಪದ್ಮನಾಭ ಜೈನಿಯವರು ಅಮೆರಿಕದಲ್ಲಿದ್ದರು. ಇಲ್ಲಿ ಬಂದಾಗ ಈ ಧವಳ ಗ್ರಂಥ ಇಂಗ್ಲೀಷ್ನಲ್ಲಿ ತರ್ಜುಮೆ ಆಗೋದ್ರಲ್ಲಿ ನಾಯಕನಾಗಿ ವರ್ತಿಸಿದವರು. ಒಳ್ಳೆಯ ವಿದ್ವಾಂಸ, ಘನ ವಿದ್ವಾಂಸ ಅಂತಲೇ ಹೇಳ್ಬೋದು. ಅದು ಶೈಲೇಂದ್ರ ವಂಶಸ್ಥರು ಎಲ್ಲರೂ ವಿದ್ಯಾವಂತರಾಗಿ ಇದ್ದಾರೆ. ಅವರ ಅಜ್ಜಿ ಕೂಡ ಹಲವು ಗ್ರಂಥಗಳನ್ನೆಲ್ಲ ಕಾವ್ಯಗಳನ್ನೆಲ್ಲ ಬರೆದವರು, ಕವಿಯತ್ರಿ ಅಂತಲೇ ಹೆಸರು ಪಡೆದವರು. ನೆಲ್ಲಿಕಾರ್ನವರು ಗೊತ್ತಿರ್ಬೋದು. ಜೈನ ಮಹಿಳೆ ಕವಿಯತ್ರಿ ಅವರು. ಎಲ್ಲರಿಗೆ ಪರಿಚಯ ಉಂಟು. ಈಗಿನವರಿಗೆ ಸ್ವಲ್ಪ ಪರಿಚಯ ಇರಲಿಕ್ಕಿಲ್ಲ. ಅದೇ ಕುಟುಂಬದಲ್ಲಿ ಬಂದವರು ನಮ್ಮ ಶೈಲೇಂದ್ರರು. ಒಳ್ಳೆಯ ಭಾಷಣಗಳನ್ನು ಮಾಡಿದರು. ನಮ್ಮ ಪೂಜ್ಯ ಸ್ವಾಮೀಜಿಯವರಿಗೆ ತನು ಮನ ಧನ ಅಥವಾ ಎಲ್ಲ ರೀತಿಯ ಸಹಕಾರವನ್ನು ಮಠಕ್ಕೆ ಬಂದು ಯೋಗ್ಯ ಶಿಷ್ಯರಾಗಿ ಇದ್ದುಕೊಂಡು ಎಲ್ಲದರಲ್ಲಿಯೂ ಸಹಕಾರ ಮಾಡಿಕೊಂಡು ಕೆಲಸ ಮಾಡ್ತಾ ಬರುವವರು ನಮ್ಮ ಶೈಲೇಂದ್ರ ಕುಮಾರರು. ಅವರಿಗೂ
ಎಲ್ಲರ ಪರವಾಗಿ ಧನ್ಯವಾದಗಳನ್ನು ಅರ್ಪಿಸ್ತೇನೆ. ಹಾಗೆ ಇವತ್ತಿನ ಈ ಸಮಾರಂಭದಲ್ಲಿ ಪೂಜ್ಯ ಸ್ವಾಮೀಜಿಯವರು ಹಲವರನ್ನು ಸನ್ಮಾನಿಸಿದ್ದಾರೆ. ಯಾವುದೇ ಸಮಾರಂಭ ಆಗಬೇಕಾದರೂ ಅದಕ್ಕೆ ಎಲ್ಲರ ಸಹಕಾರ ಅಗತ್ಯ ಅನ್ನುವಂಥ ಒಂದು ಮಾತನ್ನು ಸಹ ಹೇಳಿದ್ದಾರೆ. ಹಾಗೆಯೇ ಅವರ ಒಂದು ಕೋರಿಕೆಯ ಮೇರೆಗೆ ಇವತ್ತಿನ ಈ ಸಮಾರಂಭದಲ್ಲಿ ವೇದಿಕೆಯಲ್ಲಿ ಉಪಸ್ಥಿತರಿರುವಂಥ ಶ್ವೇತಾ ಜೈನ್, ಹಾಗೆ ಮತ್ತು ಉಮಾನಾಥ್ ಚೆನ್ನೈಯವರು ಒಳ್ಳೆಯ ವಾಗ್ಮಿಗಳು, ವಿದ್ವಾಂಸರು ಮತ್ತು ಸ್ವಾಮೀಜಿಗಳಿಗೆ ಭಾಳ ಒಂದು ನಿಕಟವರ್ತಿಯವರು. ಹಾಗೆ ಶೈಲೇಂದ್ರರು ಭಾಷಣ ಮಾಡಿದ್ದಾರೆ. ನಮ್ಮ ಸಂಪತ್ ಕುಮಾರ್, ಇದು ಸಂಪತ್ ಸಾಮ್ರಾಜ್ಯ ಶಿರ್ತಾಡಿ, ಅವರು ಕೂಡ ಸ್ವಾಮಿಗಳು ಹೇಳಿದ ಕೂಡಲೇ ಆ ಸಭೆಯಲ್ಲಿ ಭಾಗವಹಿಸ್ತಾರೆ. ಸಂದರ್ಭ ಇದ್ದರೆ, ಸಮಯದ ಕೊರತೆ ಇಲ್ಲದಿದ್ದರೆ ಅವರು ಭಾಷಣವನ್ನು ಮಾಡ್ತಾರೆ, ಇಲ್ಲದ್ರೆ ಮೌನದಲ್ಲಿ ತನ್ನ ಸಮ್ಮತಿಯನ್ನು ಸೂಚಿಸಿ ಉಳಿದವರಿಗೆ ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಡುವಂಥ ಒಂದು ದೊಡ್ಡ ಮನಸ್ಸು ಉಳ್ಳವರು. ಅವರ ತಂದೆ ಸಾಮ್ರಾಜ್ಯರು ಕೂಡ ಇದರಲ್ಲಿ ಎಲ್ಲ ರೀತಿಯ ಕಮಿಟಿಗಳಲ್ಲಿ ಇದ್ದವರು. ಮತ್ತು ಪೂಜ್ಯ ಸ್ವಾಮೀಜಿಯವರ ಪಟ್ಟಾಭಿಷೇಕದ ಸಂದರ್ಭದಲ್ಲಿ ಕೂಡ ಹೆಚ್ಚು ಕೆಲಸ ಮಾಡಿದವರು. ಸಾಮ್ರಾಜ್ಯರಿಗೆ ಎಲ್ಲರ ಪರವಾಗಿ ಧನ್ಯವಾದಗಳನ್ನು ಅರ್ಪಿಸ್ತೇನೆ. ಹಾಗೆ ಇಲ್ಲಿ ಉಪಸ್ಥಿತಿಯಲ್ಲಿ ಇರುವಂಥ ನಮ್ಮ ಮುಕ್ತೇಸರರಾದಂಥ ಪಟ್ನಶೆಟ್ಟಿ ಸುದೇಶ್ ಕುಮಾರ್, ಹಾಗೆ ಆದರ್ಶ ನಮ್ಮ ದಿನೇಶ್ ಆನಡ್ಕ, ಹಾಗೆಯೇ ಇಲ್ಲಿ ಕಾರ್ಕಳ-ನಲ್ಲೂರಿನಲ್ಲಿ ಬಸ್ತಿಯ ಮುಕ್ತೇಸರರಾದಂಥ ವಜ್ರ ಚೌಟ್ರು ಇದ್ದಾರೆ. ಅವರು ಈ ಸಲ ಪ್ರಥಮ ಬಾರಿಯಾಗಿ ಇದ್ದಾರೆ. ಪೂಜ್ಯ ಸ್ವಾಮೀಜಿಯವರನ್ನು ಭಾಳ ಗೌರವದಿಂದ ಕಾಣುವವರು ಇಲ್ಲಿನ ಮೂಡುಬಿದ್ರೆಯವರು, ಎಲ್ಲರಿಗೂ ಗೊತ್ತಿರ್ಬೋದು, ಅನಂತಯ್ಯ ಚೌಟ್ರ ಮಗ. ಏನೇ ಇರಲಿ, ಅಲ್ಲಿ ನಲ್ಲೂರಿಗೆ ಹೋದವರಿಗೆ ಗೊತ್ತಿರ್ಬೋದು ಯಾವ ರೀತಿಯಲ್ಲಿ ಒಂದು ಆ ಬಸ್ ಸ್ಟ್ಯಾಂಡ್ ಒಂದು ಆಧುನೀಕರಣ, ಮಾಡರ್ನೈಸ್ಡ್ ರೀತಿಯಲ್ಲಿ ಮಾಡಿ ಹೆಚ್ಚಿನ ಭಕ್ತರನ್ನು ಆಕರ್ಷಿಸುವಂಥದ್ದು. ಮತ್ತು ಪ್ರತಿಯೊಂದು ಧಾರ್ಮಿಕ ಚಟುವಟಿಕೆಗಳು ಇವರ ನೇತೃತ್ವದಲ್ಲಿ ಮತ್ತು ಪೂಜ್ಯ ಸ್ವಾಮೀಜಿಯವರ ಆಶೀರ್ವಾದದಲ್ಲಿ, ಮಾರ್ಗದರ್ಶನದಲ್ಲಿ ಭಾಳ ಉತ್ತಮ ಕೆಲಸ ಅಲ್ಲಿ ನಲ್ಲೂರಿನಲ್ಲಿ ಆಗ್ತದೆ. ಹೆಚ್ಚಿನ ಜನರು ಅಲ್ಲಿಯೂ ಕೂಡ ರಾತ್ರಿ 12 ಗಂಟೆ ಆದರೂ ಹೆಚ್ಚಿನ ಸಂಖ್ಯೆಯ ಜನರು ಅಲ್ಲಿ ದೀಪೋತ್ಸವದ ಸಮಯದಲ್ಲಿ ನಾನು ನೋಡಿದ್ದೇನೆ. ನಾನು ಹೆಚ್ಚಾಗಿ ಪೂಜ್ಯ ಸ್ವಾಮೀಜಿಯವರು ನನ್ನನ್ನು ಎಲ್ಲಿಗೆ ಹೋಗುವಾಗಲೂ ಕರ್ಕೊಂಡು ಹೋಗ್ತಾರೆ. ಆದ್ದರಿಂದ ಈ ಬಸ್ತಿಗಳ ಪಂಚಕಲ್ಯಾಣ ಆಗಲಿ ಅಥವಾ ಧಾಮ ಸಂಪ್ರೋಕ್ಷಣೆ ಎಷ್ಟೋ ನನಗೇ ಗೊತ್ತಿಲ್ಲ, ಅಷ್ಟು ರೀತಿಯಲ್ಲಿ ಅವರ ಕಾರ್ನಲ್ಲಿ ಕರ್ಕೊಂಡು ಹೋಗಿ ನೋಡಿದ್ದಾರೆ. ಆದಷ್ಟು ನಾನು ಸಹ ಪುಣ್ಯವಾಗಿ ಆಗಿದ್ದೇನೆ. ಇರಲಿ. ಹಾಗೆಯೇ ಇವತ್ತು ಸನ್ಮಾನಕ್ಕೆ ಒಳಪಟ್ಟವರು, ಅದರಲ್ಲಿ ಮುಖ್ಯವಾಗಿ ಇಲ್ಲಿ ಪ್ರಭಾಚಂದರಿದ್ದಾರೆ. ಅಲ್ಲಿ ಮೊನ್ನೆ ವಾಲ್ಪಾಡಿಯ ಬಸ್ತಿಯ ಜೀರ್ಣೋದ್ಧಾರ ಆಗಿದೆ. ಅದನ್ನು ಯಾವ ರೀತಿಯಲ್ಲಿ ಒಂದು ಆಧುನೀಕರಣಗೊಳಿಸಿ ಒಳ್ಳೆಯ ಬಸ್ತಿಯನ್ನು ನೋಡುವ ಹಾಗಿದೆ. ಒಬ್ಬರು ಸಾಧಾರಣ ಅಲ್ಲಿ ಹೋಗಿ ಅದು ದರ್ಶನ ಮಾಡುವಂಥ ರೀತಿಯಲ್ಲಿದೆ. ಅದರ ಮಾರ್ಗದರ್ಶನ ಕೂಡ ನಮ್ಮ ಪೂಜ್ಯ ಸ್ವಾಮೀಜಿಯವರೇ ಕೊಟ್ಟದ್ದು. ಇಲ್ಲಿ ಹೆಚ್ಚಿನ ಸಂಸ್ಥೆಗಳ ಅಥವಾ ಬಸದಿಗಳ ಪಂಚಕಲ್ಯಾಣ ಅಥವಾ ಧಾಮ ಸಂರಕ್ಷಣೆ ಎಲ್ಲ ರೀತಿಯಲ್ಲಿ ಪೂಜ್ಯ ಸ್ವಾಮೀಜಿಯವರ ಮಾರ್ಗದರ್ಶನ ನಡೆದಿದೆ. ಹಾಗೆ ನಮ್ಮ ಸನ್ಮಾನವನ್ನು ಸ್ವೀಕರಿಸಿದ ಪ್ರಭಾಚಂದ್ರ ಜೈನ್, ಪ್ರಭಾತ್ ಸಿಲ್ಕ್ ಇದರ ಮಾಲೀಕರು, ಅವರಿಗೂ ಎಲ್ಲರ ಪರವಾಗಿ ಧನ್ಯವಾದಗಳು. ಹಾಗೆ ಇವತ್ತು ಕೇಸರಿ ರತ್ನರಾಜರವರು ಬಂದಿದ್ದರು, ಮಾಜಿ ಮಹಿಳಾ ಸಂಘದ ರಾಜ್ಯದ ಅಧ್ಯಕ್ಷರಾಗಿದ್ದರು. ಪೂಜ್ಯ ಸ್ವಾಮೀಜಿಯವರ ಮೇಲೆ ಅಪಾರ ಭಕ್ತಿ ಇಟ್ಟು ಇವತ್ತು ಈ ಶ್ರವಣ ಪರಂಪರೆಯ ಜ್ಯೋತಿಯನ್ನು ಬೆಳಗಿಸ್ತಾರೆ. ಅವರಿಗೂ ಎಲ್ಲರ ಪರವಾಗಿ ಧನ್ಯವಾದಗಳನ್ನು ಅರ್ಪಿಸ್ತೇನೆ. ಹಾಗೆ ಇಲ್ಲಿ ಮುಕ್ತೇಸರು ಹೇಳಿದೆ ಇದು ಎಲ್ಲರೂ ವೇದಿಕೆಯಲ್ಲಿ ಮೇಲಿರುವ ಎಲ್ಲರೂ, ಹಾಗೆ ಪ್ರತ್ಯಕ್ಷ ಪರೋಕ್ಷವಾಗಿ ಈ ಧಾರ್ಮಿಕ ಕಾರ್ಯಕ್ರಮದಲ್ಲಿ ಮತ್ತು ಈ ರಥೋತ್ಸವಕ್ಕೆ ಧಾರ್ಮಿಕ ರೀತಿಯಲ್ಲಿ ಅಥವಾ ಸಾಮಾಜಿಕ ರೀತಿಯಲ್ಲಿ ಎಲ್ಲ ರೀತಿಯಲ್ಲಿ ಪ್ರತ್ಯಕ್ಷ ಪರೋಕ್ಷವಾಗಿ ಸಹಕರಿಸಿದಂಥ ಎಲ್ಲರಿಗೆ ಈ ಸಂದರ್ಭದಲ್ಲಿ ಮಠದ ಪರವಾಗಿ ಹಾಗೆಯೇ ಭಕ್ತವೃಂದದ ಪರವಾಗಿ ಎಲ್ಲರ ಪರವಾಗಿ ಧನ್ಯವಾದಗಳನ್ನು ಅರ್ಪಿಸ್ತೇನೆ. ಓಂ ನಮಃ. ಸಂಜಯಂತ್ ಕುಮಾರ್ ತೀರ್ಥರೂಪರು ಕೂಡ ಸಂಘದ ಕಾರ್ಯದರ್ಶಿಯಾಗಿದ್ದರು ಮತ್ತು ಮಠದ ಪಾರುಪತ್ಯವನ್ನು ವಹಿಸ್ತಾ ಇದ್ದರು. ಅವರಿಗೂ ಧನ್ಯವಾದ ಮತ್ತು ಕೃತಜ್ಞತೆಗಳು. ಈಗ ರಥೋತ್ಸವ ಪ್ರಾರಂಭ ಆಗ್ತದೆ. ನಿನ್ನೆ ಅಷ್ಟು ವಿಳಂಬ ಆಗುವುದಿಲ್ಲ. ಹಾಗಾಗಿ 3 ಸುತ್ತಿಗೂ ನೀವೆಲ್ಲ ಭಾಗವಹಿಸಬೇಕು. ಅಭಿಷೇಕವನ್ನು ನೋಡಿ 100% ಲಾಭವನ್ನು ತೆಗೆದುಕೊಂಡು ಹೋಗಬೇಕಾಗಿ ಅಪೇಕ್ಷೆ ಮಾಡ್ತೇವೆ. ಮತ್ತು ಮಹಾಮಸ್ತಕಾಭಿಷೇಕ ವೇಣೂರಿನಲ್ಲಿ 4ನೇ ತಾರೀಕಿಗಿದೆ. ಎಲ್ಲ ಧರ್ಮ ಸಮಾಜ ಬಾಂಧವರು ಶುಚಿರ್ಭೂತರಾಗಿ ತಮ್ಮ
ವಸ್ತ್ರ ಸಂಹಿತೆಯನ್ನು ಪಾಲನೆ ಮಾಡಿಕೊಂಡು ಆ ಅಭಿಷೇಕದಲ್ಲಿ ಖಂಡಿತವಾಗಿ ಪಾಲ್ಗೊಳ್ಳಿ. ಇದು ಕೊನೆಯ ಅಭಿಷೇಕ, ಮತ್ತು 12 ವರ್ಷದ ನಂತರವೇ ಮಹಾಮಸ್ತಕಾಭಿಷೇಕ ವೇಣೂರಿನಲ್ಲಿ. ಹಾಗಾಗಿ ಎಲ್ಲ ಧರ್ಮಾತ್ಮರನ್ನು ಅತ್ಯಂತ ಆತ್ಮೀಯವಾಗಿ ನಾವು ಇವತ್ತಿನ ದಿನ ಸ್ವಾಗತ ಮಾಡ್ತೇವೆ. ನೀವು ಖಂಡಿತವಾಗಿಯೂ ವೇಣೂರಿಗೆ ಬನ್ನಿ, ಮಹಾಮಸ್ತಕಾಭಿಷೇಕದಲ್ಲಿ ಪಾಲ್ಗೊಳ್ಳಿ, ಕಣ್ತುಂಬ ಅದನ್ನು ನೋಡಿ ಆನಂದವನ್ನು ಮನೆಗೆ ಭಕ್ತಿಯ ಗಂಧೋದಕವನ್ನು ತೆಗೆದುಕೊಂಡು ಹೋಗಿ ಅಂತ ಹೇಳ್ತಾ, ಇಲ್ಲಿಯ ಚಂದ್ರನಾಥ ಸ್ವಾಮಿಯ ಗಂಧೋದಕವನ್ನು ಕೂಡ ತೆಗೆದುಕೊಂಡು ಹೋಗಬೇಕು. ಸುಂದರವಾದ ಅಪಮೃತ್ಯುಂಜಯಕಾರಕನಾದ ಚಂದ್ರಪ್ರಭ ಸ್ವಾಮಿಯು ಲೋಕದಲ್ಲಿ ಸುಭಿಕ್ಷೆಯನ್ನು ಕೊಡಲಿ, ಎಲ್ಲೂ ಕೂಡ ಯುದ್ಧ ಭೀತಿ ಆಗದೇ ಇರಲಿ. ಜೈ ಬೋಲೋ ಚಂದ್ರನಾಥ ಸ್ವಾಮಿ ಭಗವಾನ ಕಿ, ಅಹಿಂಸಾ ಪರಮೋ ಧರ್ಮ ಕಿ. ವಾಲಗ ಮಾಧ್ಯಮದ ಮಿತ್ರರು ಕೂಡ ಇಲ್ಲಿದ್ದಾರೆ. ಅವರಿಗೆ ಸೀತಾರಾಮ್ ಮತ್ತು ಬರಬೇಕು, ಅವರಿಗೆ ಒಂದು ಶ್ರೀಫಲ ಸಂಘದ ಅಧ್ಯಕ್ಷರು ಅವರು ಸೀತಾರಾಮ ಅವರಿಗೆ ಒಂದು ಅಭಿನಂದನೆ. ಒಂದು ನಿಮಿಷ ವಾಲಗ ಸೀತಾರಾಮರು ನಮ್ಮ ಪ್ರಾರಂಭದ ದಿನಗಳಿಂದಲೂ ಕೂಡ ಹೊಸದಿಗಂತ ಪತ್ರಿಕೆಯಲ್ಲಿದ್ದರು. ಇದೀಗ ವಿಜಯ ಕರ್ನಾಟಕ ಪತ್ರಿಕೆಯ ಪತ್ರಕರ್ತರಾಗಿ ನಮ್ಮ ಆಹ್ವಾನ ಪತ್ರಿಕೆಯನ್ನು ಸುಂದರವಾಗಿ ಮುದ್ರಣ ಮಾಡಿದ್ದಾರೆ ಕಾಳಿಕಾ ಡಿಜಿಟಲ್ಸ್ ಮೂಲಕ. ಅವರಿಗೆ ಅಭಿನಂದನೆಗಳು. ಪ್ರೆಸ್ ಕ್ಲಬ್ಬಿನ ನೂತನ ಅಧ್ಯಕ್ಷರು ಪ್ರೆಸ್ ಕ್ಲಬ್ಬಿನ ನೂತನ ಅಧ್ಯಕ್ಷರು ಏನು ಅಭಿನಂದನೆ ಕೊಡ್ತೇವೆ ಅಲ್ಲ ಹೌದು. ನಮಗೆ ನೆನಪಾಗಿತ್ತು, ಒಳ್ಳೆದಾಯಿತು. ನಾನು ಎಲ್ಲಾದರೂ ಮಾಡ್ತಿದ್ದೆ, ಆದರೆ ಇದರಲ್ಲಿ ಒಳ್ಳೆಯದು ಕರೆಕ್ಟ್ ಆಗ್ತದೆ. ಹೌದು ಕಾಳಿಕ ಧನಂಜಯರು ಇದ್ದಾರೆ, ಇದ್ರು ಧನಂಜಯರು ಕೂಡ. ಶ್ರೀಯುತ ಧನಂಜಯ್ ಉದಯವಾಣಿ ಒಳ್ಳೆಯ ವರದಿಯನ್ನು ಅವರು ಸದಾ ಕೊಡ್ತಾ ಇರ್ತಾರೆ. ಹಿರಿಯರಾದ ಪತ್ರಕರ್ತರು ಶ್ರೀಯುತ ಧನಂಜಯ್ ಮೂಡುಬಿದ್ರಿ. ಅದೇ ರೀತಿಯಾಗಿ ಪುನೀತ್ ಶೆಟ್ಟಿ ತುಳುವಾರ್ತಿ ಡಿಜಿಟಲ್, ಅದರ ಪರವಾಗಿ ಅವರ ಪರವಾಗಿ ಯಾರಾದರೂ ಬನ್ನಿ. ಹಾಂ ವಜ್ರ ಆಶೀರ್ವಾದ ಪುಸ್ತಕ ಹಾಂ ಲಾಡು ಕೊಡಿ.
ಮಾಡ್ತಾರೆ ಅವು ನೀರು ಮಾಡ್ತಿಲ್ಲ ಇದು ಕಣ್ಣಿನ ಅಷ್ಟು ದಿಂಬಲ ಬಂದು ನಮ್ಮ ಸರಿ ಓಪನ್ ಆಗಿದ್ದೀಯಾರ
ಹಾಕಿರಿ, ನೀವು ಕಾಲ್ ಮಾಡಿ.
ನಮಃ.